ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಈ ವಿಡಿಯೋದಲ್ಲಿ ನಾವು ವಿಜ್ಞಾನ ವಿಷಯದ 3ನೇ ಅಧ್ಯಾಯ ವಿದ್ಯುತ್ ಶಕ್ತಿ, ಮಂಡಲಗಳು ಮತ್ತು ಅದರ ಘಟಕಗಳು ಈ ಪಾಠದ ಸಂಪೂರ್ಣ ವಿವರಣೆಯನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಪಾಠವನ್ನು ಹೇಗೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದರೆ, ಸ್ಕೂಲ್ನಲ್ಲಿರುವಂತಹ ವಿದ್ಯಾರ್ಥಿಗಳು ಒಂದು ಪ್ರವಾಸಕ್ಕೆ ಟ್ರಿಪ್ಗೆ ಅಂತ ಹೋಗ್ತಾರೆ, ಒಂದು ಅಣೆಕಟ್ಟಿಗೆ ಹೋಗ್ತಾರೆ. ಅಲ್ಲಿ ನೋಡ್ತಿರುವಂತಹ ನೀರು ಹೇಗೆ ಧುಮ್ಮಿಕ್ಕತ್ತೆ, ಅದರಿಂದ ವಿದ್ಯುತ್ತನ್ನು ಹೇಗೆ ಉತ್ಪಾದನೆ ಮಾಡ್ತಾರೆ ಅನ್ನೋದನ್ನು ಭೇಟಿ ಕೊಡೋದಕ್ಕೋಸ್ಕರ ಅವ್ರು ಏನು ಮಾಡ್ತಾ ಇರ್ತಾರೆ, ಬಾಕ್ರಾನಂಗಲ್ ಅಣೆಕಟ್ಟಿಗೆ ಅವರು ಹೋಗ್ತಾ ಇರ್ತಾರೆ. ಅಲ್ಲಿ ಚಿತ್ರದಲ್ಲಿ ನೀವು ನೋಡಬಹುದು ಅಲ್ವಾ, ನೀರಿನ ರಭಸದ ಬಲದಿಂದ ಏನು ಮಾಡ್ತಾ ಇರ್ತಾರೆ, ಜಲವಿದ್ಯುತ್ತನ್ನು ಅವರು ಉತ್ಪಾದಿಸ್ತಾ ಇರ್ತಾರೆ, ವಿದ್ಯುತ್ತನ್ನು ಉತ್ಪಾದಿಸ್ತಾ ಇರ್ತಾರೆ. ಅದಲ್ಲದೆ ಪಂಜಾಬ್ನ ನಂಗಲ್ ಅಂತ ಇರುವಂತಹ ಒಂದು ಹಿಮಾಚಲ ಪ್ರದೇಶದ ಬಾಕ್ರಾವರೆಗೇನು ಸುಂದರವಾದ ಸಟ್ಲೇಜ್ ನದಿಯ ಉದ್ದಕ್ಕೂ ಮತ್ತು ಮೋಹಕವಾದ ಶಿವಾಲಿಕ್ ಬೆಟ್ಟಗಳ ಮೂಲಕ ಸಾಗುವ 13 ಕಿಲೋಮೀಟರ್ಗಳ ಉಚಿತ ರೈಲು ಪ್ರಯಾಣವನ್ನು ಸಹ ಅವ್ರು ಏನು ಮಾಡ್ತಾ ಇರ್ತಾರೆ, ಹೋಗಬೇಕು ಅಂತ ತುಂಬ ಖುಷಿಯಿಂದ ಇರ್ತಾರೆ. ಇದರಲ್ಲೂ ನೀವು ನೋಡಬಹುದು ಅಲ್ವಾ, ಸಟ್ಲೇಜ್ ನದಿ, ಅಲ್ಲಿ ಶಿವಾಲಿಕ್ ಬೆಟ್ಟಗಳು, ಅದರಿಂದ 13 ಕಿಲೋಮೀಟರ್ ಉಚಿತವಾಗಿ ರೈಲು ಪ್ರಯಾಣವನ್ನು ಅವರು ಮೋಹಕವಾದಂತಹ ಬೆಟ್ಟ ನೋಡೋದಕ್ಕೆ ಮಕ್ಕಳು ಕಾಯ್ತಾ ಇರ್ತಾರೆ. ಅದಲ್ಲದೆ ಈ ಪ್ರವಾಸಕ್ಕೆ ಅಂತ ಮುಂಚೆ ನಿಹಾಲ್ ಮತ್ತೆ ಅವನ ಫ್ರೆಂಡ್ಸ್ ಏನು ಮಾಡ್ತಾರೆ, ಕೆಲವೊಂದಿಷ್ಟು ವಿದ್ಯುತ್ನ ಉಪಯೋಗಗಳು ಏನಿರಬಹುದು ಅಂತ ಈ ಟ್ರಿಪ್ಗೆ ಹೋಗೋಕ್ಕಿಂತ ಮುಂಚೆನೆ ಒಂದು ಗುಂಪು ಆಗಿ ಕೂತ್ಕೊಂಡು ಚರ್ಚೆಯನ್ನು ಮಾಡ್ತಾರೆ. ಅದರ ಉಪಯೋಗಗಳು ಏನಿರಬಹುದು ಅಂತ ಮಾಹಿತಿಯನ್ನು ಅವರು ಸಂಗ್ರಹಿಸ್ತಾರೆ. ಉಪಯೋಗಗಳು, ವಿದ್ಯುತ್ನ ಉಪಯೋಗ ಮತ್ತು ವರ್ಗೀಕರಣವನ್ನು ಮಾಡ್ತಾರೆ ಅವರು. ಮನೆಯಲ್ಲಿ ನಾವು ಹೇಗೆ ಯೂಸ್ ಮಾಡ್ತೀವಿ, ಶಾಲೆಯಲ್ಲಿ ಹೇಗೆ, ಕೈಗಾರಿಕೆಗಳಲ್ಲಿ ಹೇಗೆ ಯೂಸ್ ಮಾಡ್ತಾರೆ ಅಂತ ಏನು ಮಾಡ್ತಾ ಇರ್ತಾರೆ ಮಕ್ಕಳು, ಲಿಸ್ಟ್ ಅಂದರೆ ಪಟ್ಟಿಯನ್ನು ತಯಾರು ಮಾಡ್ಕೊಳ್ತಾರೆ. ಹಾಗಿದ್ರೆ ಬನ್ನಿ ನಾವು ಒಂದಷ್ಟು ನಮ್ಮ ಡೈಲಿ ಲೈಫಲ್ಲಿ ಹೇಗೆ ಕರೆಂಟ್ ಅಂದರೆ ವಿದ್ಯುತ್ತನ್ನು ಉಪಯೋಗ ಮಾಡ್ತೀವಿ ಅನ್ನೋದನ್ನು ನೋಡೋಣ. ವಿವಿಧ ಕ್ಷೇತ್ರಗಳಲ್ಲಿ ವಿದ್ಯುತ್ ಉಪಯೋಗಗಳು. ಮೊದಲನೇದಾಗಿ ಅಡುಗೆ ಮಾಡೋದಕ್ಕೆ ವಿದ್ಯುತ್ ಕೆಟಲ್, ಕರೆಂಟ್ ಕೆಟಲನ್ನು ಯೂಸ್ ಮಾಡ್ತೀವಿ. ಚಿತ್ರದಲ್ಲಿ ನೋಡ್ಬೋದು ನೀವು, ಕೆಟಲನ್ನು ಯೂಸ್ ಮಾಡ್ತೀವಿ, ಮಿಕ್ಸಿ ಯೂಸ್ ಮಾಡ್ತೀವಿ, ಆಮೇಲೆ ಗ್ರೈಂಡರು, ಟೋಸ್ಟರ್ ಅಂದರೆ ಬ್ರೆಡ್ ಟೋಸ್ಟ್ ಮಾಡ್ತೀವಲ್ವ ಅದನ್ನು ಯೂಸ್ ಮಾಡ್ತೀವಿ, ಆಮೇಲೆ ಮೈಕ್ರೋವೇವನ್ನು ಯೂಸ್ ಮಾಡ್ತೀವಿ, ಹೌದಲ್ವಾ. ಇದಿಷ್ಟು ಅಡುಗೆ ಮಾಡೋದಕ್ಕಾದರೆ ಇನ್ನು ಲೈಟ್ ಪಡೆಯೋದಕ್ಕೆ ಅಂದರೆ ಬೆಳಕನ್ನು ಪಡೆಯೋದಕ್ಕೆ ಮನೆಗಳಲ್ಲಿ, ಆಫೀಸ್ ಕಚೇರಿಗಳಲ್ಲಿ, ಬೀದಿ ಅಂದರೆ ರೋಡ್ ಸೈಡ್ನಲ್ಲಿ, ಮಾರ್ಕೆಟ್ಗಳಲ್ಲಿ ಮತ್ತು ಆಫೀಸ್, ಫ್ಯಾಕ್ಟ್ರಿ, ಕಾರ್ಖಾನೆಗಳಲ್ಲೂ ಸಹ ಬೆಳಕನ್ನು ಪಡೆಯೋದಕ್ಕೆ ವಿದ್ಯುತ್ತನ್ನು ಬಳಸ್ತೀವಿ. ಅದರ ಜೊತೆಗೆ ಸಾರಿಗೆ ಅಂದರೆ ಟ್ರಾನ್ಸ್ಪೋರ್ಟೇಷನ್, ರೈಲಾಗಿರಬಹುದು, ಬಸ್ಸು, ಕಾರು, ಆಮೇಲೆ ಲಿಫ್ಟ್ ಅಲ್ವಾ, ಆಮೇಲೆ ಎಸ್ಕಲೇಟರ್ಗಳು, ನೀವು ಮೇಲೆ ಹೋಗೋದಕ್ಕೆ ಅಥವಾ ಕೆಳಗೆ ಬರೋದಕ್ಕೆ ಮಾಲ್ಗಳಲ್ಲಿ ಅಥವಾ ಇವಾಗ ಮೆಟ್ರೋ ಸ್ಟೇಷನ್ಗಳೆಲ್ಲ ಇರುತ್ತಲ್ವ, ಲಾಸ್ಟಲ್ಲಿ ಇದೆಯಲ್ಲ ಚಿತ್ರ ಅದು. ಎಸ್ಕಲೇಟರ್ಗಳಲ್ಲೂ ಕೂಡ ನಾವು ವಿದ್ಯುತ್ತನ್ನು ಬಳಸ್ತೀವಿ. ಇತ್ತೀಚೆಗೆ ಬೈಕ್ಗಳು ಅಂದರೆ ಗಾಡಿಗಳು, ಕಾರ್ಗಳು ಸಹ ಎಲೆಕ್ಟ್ರಿಕ್ ಬೈಕ್ ಆಗಿರ್ಬೋದು, ಎಲೆಕ್ಟ್ರಿಕ್ ಕಾರ್ಗಳು ಜಾಸ್ತಿ ನೋಡ್ತೀರಾ, ಹೌದಲ್ವಾ. ನೆಕ್ಸ್ಟು ಉಷ್ಣಕಾರಿ ಮತ್ತು ತಂಪುಕಾರಿ ಅಂದರೆ ಹೀಟರ್ಗಳು ಮತ್ತು AC ಅಲ್ವಾ, ಏರ್ ಕಂಡೀಷ್ನರ್ಸ್. ಫ್ಯಾನ್ ಆಗಿರಬಹುದು, ಆಮೇಲೆ ಕೊಠಡಿ ಹೀಟ್, ರೂಮ್ ಹೀಟ್ ಆಗೋದಕ್ಕೆ ಹೀಟರ್ಗಳಾಗಿರಬಹುದು, ಆಮೇಲೆ ನೀವು ನೀರು ಬಿಸಿ ಮಾಡಲಿಕ್ಕೆ ಕಾಯಿಲ್ನ ಬಳಸ್ತೀರಾ ಅಲ್ವಾ, ಅದು ಕೂಡ ನಾವು ಕರೆಂಟನ್ನು ಬಳಸಿನೇ ಮಾಡೋದು. ಆಮೇಲೆ ಗೀಝರ್ಗಳು, ಫ್ರಿಡ್ಜ್, ರೆಫ್ರಿಜಿರೇಟರ್ಗಳು ಮತ್ತು ACಗಳು ಅಲ್ವಾ. ಅದಲ್ಲದೆ ಮನೋರಂಜನೆಗೋಸ್ಕರ, ಎಂಟರ್ಟೈನ್ಮೆಂಟ್ಗೋಸ್ಕರ TV ಮತ್ತು ರೇಡಿಯೋಗಳನ್ನು ಕೂಡ ನಾವು ಬಳಸ್ತೀವಿ, ಅದಕ್ಕೂ ಕೂಡ ವಿದ್ಯುತ್ ಬೇಕೇ ಬೇಕು. ಇನ್ನು ಸಂಪರ್ಕ ಸಾಧನಗಳು, ಹೆಚ್ಚಾಗಿ ಮೊಬೈಲ್ ಫೋನನ್ನು ಬಳಸ್ತೀವಿ, ಇಂಟರ್ನೆಟ್ಟನ್ನು ಬಳಸ್ತೀವಿ, ಅದಕ್ಕೂ ಕೂಡ ಕರೆಂಟ್ ಬೇಕು. ಅದಲ್ಲದೆ ನೀರಿನ ಪಂಪ್, ಮೋಟರ್ಗಳು ನಿಮ್ಮ ಮನೇಲಿ ಬಳಸ್ತೀರಾ ಅಲ್ವಾ, ಅದಕ್ಕೂ ಕೂಡ ಕರೆಂಟ್ ಬೇಕು. ಕ್ರೇನ್ಗಳನ್ನು ನೀವು ವರ್ಕ್ ಆಗೋದನ್ನು ನೋಡಿರ್ತೀರಾ. ಅದಲ್ಲದೆ ಕಂಪ್ಯೂಟರ್ಗಳು ಕೂಡ ಅಷ್ಟೇ. ಇದೆಷ್ಟಕ್ಕೂ ಕೂಡ ಏನಿನ ಅವಶ್ಯಕತೆ ಇದೆ, ವಿದ್ಯುತ್ತಿನ ಅವಶ್ಯಕತೆ ನಮಗೆ ದಿನದಲ್ಲಿ ಪ್ರತಿಯೊಂದರಲ್ಲೂ ಕೂಡ ವಿದ್ಯುತ್ತನ್ನು ನಾವು ಬಳಸ್ತೀವಿ ಅಲ್ವಾ. ಹಾಗೇನೆ ಈ ಒಂದು ವಿದ್ಯುತ್ತನ್ನು ಉತ್ಪಾದಿಸೋದಕ್ಕೆ ಸಾಕಷ್ಟು ವಿಧಾನಗಳಿದೆ ಆಯಿತಾ. ಯಾವ್ಯಾವುದು ಒಂದೊಂದಾಗೆ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಪವನ ಶಕ್ತಿಯನ್ನು ಬಳಸಿ ಕರೆಂಟನ್ನು ಉತ್ಪಾದಿಸ್ತಾರೆ. ಏನು ಪವನ ಶಕ್ತಿ ಅಂದರೆ ಗಾಳಿ. ನೀವು ಫ್ಯಾನ್ಗಳನ್ನು ನೋಡಿರ್ತೀರ, ಈ ಥರ ದೊಡ್ಡ ದೊಡ್ಡ ಫ್ಯಾನ್ಗಳು, ಎಲ್ಲಿ ಸಾಕಷ್ಟು ಬೆಟ್ಟ ಗುಡ್ಡಗಳು ಎತ್ತೆತ್ತರವಾಗಿ ಇರೋವಂತಹ ಪ್ರದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಚಿತ್ರದುರ್ಗದ ಸೈಡ್ ನೀವು ಹೋಗ್ತಾ ಇದ್ದೀರಾ ಅಂದರೆ ಬೆಟ್ಟದ ಮೇಲೆ ದೊಡ್ಡ ದೊಡ್ಡ ಈ ಥರ ಒಂದು ಪವನ ಶಕ್ತಿ ತಯಾರಿಸುವಂತಹ ಪವನ ಯಂತ್ರಗಳನ್ನು ಅಂದರೆ ದೊಡ್ಡ ದೊಡ್ಡ ಫ್ಯಾನ್ಗಳನ್ನು ನೋಡ್ತೀರಾ ಅಲ್ವಾ. ಅದು ತಿರುಗಿದಾಗ ಏನಾಗುತ್ತೆ, ಅಲ್ಲೂ ಕೂಡ ವಿದ್ಯುತ್ ಉತ್ಪಾದನೆ ಆಗುತ್ತೆ.
ಇನ್ನು ಪಕ್ಕದಲ್ಲೇ ನೋಡ್ಬೋದು ಸೌರಶಕ್ತಿಯನ್ನು ಉಪಯೋಗಿಸ್ಕೊಂಡು, ಅಂದರೆ ಸೂರ್ಯನ ಬೆಳಕನ್ನು ಉಪಯೋಗಿಸ್ಕೊಂಡು ಆ ಒಂದು ಸೌರ ಫಲಕಗಳು ಏನು ಮಾಡುತ್ತೆ, ವಿದ್ಯುತ್ತನ್ನು ತಯಾರಿಸುತ್ತೆ. ಅದಲ್ಲದೆ ಜಲವಿದ್ಯುತ್, ಹೈಡ್ರೋ ಪವರ್ ಅಂತ ಕರಿತೀವಿ, ಅಂದರೆ ರಭಸವಾಗಿ ಧುಮ್ಮಿಕ್ತಾ ಇರುವಂತಹ ನೀರಿನಿಂದ ನೈಸರ್ಗಿಕವಾಗಿ ಏನು ಮಾಡ್ತಾರೆ, ಕರೆಂಟನ್ನು ತಯಾರು ಮಾಡ್ತಾರೆ. ಅದಲ್ಲದೆ ಕಲ್ಲಿದ್ದಲನ್ನು ಬಳಸಿ, ನೈಸರ್ಗಿಕ ಅನಿಲಗಳನ್ನು ಬಳಸಿ ಏನು ಮಾಡ್ತಾರೆ, ಕರೆಂಟನ್ನು ಉತ್ಪಾದನೆ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಈ ಆಕರಗಳಿಂದ ಪೂರೈಕೆಯಾದ ವಿದ್ಯುತ್ತನ್ನು ನಮ್ಮ ಮನೆಗಳಿಗೆ ಮತ್ತು ಕಾರ್ಖಾನೆಗಳಿಗೆ ಹೇಗೆ ತಲುಪಿಸೋದು, ತಂತಿಗಳ ಮೂಲಕ. ಹೌದಲ್ವಾ? ಅಲ್ಲಿ ನೋಡಿ ಪವರ್ ಪ್ಲ್ಯಾಂಟ್ಸ್ ಅಂತ ಇದೆಯಲ್ವಾ, ಅಂದರೆ ಪವರ್ ಪ್ಲ್ಯಾಂಟ್ಸ್ ಅಂದರೆ ಎಲ್ಲೆಲ್ಲಿ ಕರೆಂಟ್ ತಯಾರಾಗುತ್ತೋ ಅದು, ಅಲ್ಲಿಂದ ತಂತಿಗಳ ಮೂಲಕ ಏನಾಗುತ್ತೆ, ನಮ್ಮ ಮನೆಗಳಿಗೆ ಆಗಲಿ, ಕಚೇರಿಗಳಿಗೆ ಆಗಲಿ, ಕಾರ್ಖಾನೆಗಳಿಗೆ ಆಗಲಿ ತಂತಿಗಳ ಮೂಲಕ ಈ ಕರೆಂಟು ಪಾಸ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲು ನಮ್ಮ ಮನೆಯಲ್ಲಿ ಸಾಕಷ್ಟು ವಿದ್ಯುತ್ ಉಪಕರಣಗಳನ್ನು ಬಳಸ್ತೀವಿ ಅಲ್ವಾ, ಆದರೂ ನಮ್ಮ ವಿದ್ಯುತ್ ಬಗ್ಗೆ ತಿಳಿಯೋದಕ್ಕೆ ಸುಲಭವಾಗಿ ವಿದ್ಯುತ್ತಿನ ಆಕಾರ ಆದಂತಹ ಟಾರ್ಚನ್ನೇ ನಾವೇನು ಮಾಡಬೇಕು, ಬಳಸಬೇಕು. ಯಾವುದೇ ಕಾರಣಕ್ಕೂ ನೀವು ಓಕೆ ಕರೆಂಟ್ ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ, ಈ ಮೇನ್ ಸ್ವಿಚ್ ಹತ್ರ ಹೋಗೋಣ ಅಥವಾ ಈ ಒಂದು ಸಾಕೆಟ್ಸ್ ಇರುತ್ತಲ್ಲ ಸ್ವಿಚ್ಚು ಅದರ ಹತ್ರ ನೋಡೋಣ ಅಂತ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ನೀವು ತಿಳ್ಕೋಬೇಕು ಅಂತ ಅಂದರೆ ಅದರ ಸರಳ ಆಕಾರ ಟಾರ್ಚ್ ಲೈಟ್ ಮತ್ತು ಸೆಲ್ ಅಂದರೆ ಬ್ಯಾಟ್ರಿಗಳು ಅಲ್ವಾ. ಸಹಜವಾಗಿ ಮತ್ತು ಸುಲಭವಾಗಿ ಕೊಂಡೊಯ್ಯಬಲ್ಲಂತಹ ಟಾರ್ಚ್ ಲೈಟ್ನ ಬಳಸಿ ನೀವು ವಿದ್ಯುತ್ತಿನ ಬಗ್ಗೆ ತಿಳಿಬಹುದು. ಅದಲ್ಲದೆ ಬ್ಯಾಟ್ರಿಯನ್ನು ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಇದಿಷ್ಟು ಕೂಡ ನಾವು ವಿದ್ಯುತ್ ಉತ್ಪಾದನೆಯ ವಿಧಾನಗಳಲ್ಲಿ 4 ನೋಡಿದ್ವಿ. ಪವನ ಶಕ್ತಿ ಅಂದರೆ ಗಾಳಿಯನ್ನು ಬಳಸಿ, ಜಲಶಕ್ತಿ ಅಂದರೆ ನೀರನ್ನು ಬಳಸಿ, ಸೌರಶಕ್ತಿ ಅಂದರೆ ಸೂರ್ಯನ ಬೆಳಕನ್ನು ಬಳಸಿ, ಅದರ ಜೊತೆಗೆ ಕಲ್ಲಿದ್ದಲನ್ನು ಬಳಸಿ ಕೂಡ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ. ನೆಕ್ಸ್ಟ್ ಹಾಗೆ ಒಂದಿಷ್ಟು ಎಚ್ಚರಿಕೆಯನ್ನು ಮೊದಲದಾಗೆ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ವಿದ್ಯುತ್ ಸುರಕ್ಷತೆ, ಎಚ್ಚರಿಕೆ ಮತ್ತು ಸುರಕ್ಷಿತ ಬಳಕೆ ಏನೇನು ಮಾಡಬಾರ್ದು ಅನ್ನೋದನ್ನು ನೋಡಿ. ನೀವು ಲೆಫ್ಟ್ ಸೈಡಲ್ಲಿ ಕೊಟ್ಟಿದ್ದಾರೆ ಡೇಂಜರ್, ಡು ನಾಟ್ ಡೂ ಅಂತ ಅಲ್ವಾ. ವಿದ್ಯುತ್ ಕಂಬಗಳಾಗಿರ್ಬೋದು ಅಥವಾ ಇತರ ಉಪಕರಣಗಳ ಮೇಲೆ ಒಂದು ಅಪಾಯಕಾರಿಯಾದಂತಹ ಫಲಕವನ್ನು ಹಾಕಿರ್ತಾರೆ. ಅಲ್ಲಿ ಯೆಲ್ಲೋ ಕಲರಲ್ಲಿದೆ ನೋಡಿ, ಲೈಟ್ ಕಂಬದ ಹತ್ರ ಹಾಕಿದಾರಲ್ವಾ ಅದು. ಸೊ ಅದು ಏನಕ್ಕೆ ಹಾಕಿರ್ತಾರೆ, ವಿದ್ಯುತ್ ತುಂಬ ಅಪಾಯಕಾರಿ, ಅದ್ರ ಜೊತೆ ಆಟ ಆಡಬೇಡಿ ಅಥವಾ ಅದನ್ನು ಮುಟ್ಟಬೇಡಿ ಅನ್ನೋದರ ಸಿಂಬಲ್ ತೋರಿಸೋದಕ್ಕೋಸ್ಕರ ನಿಮಗೆ ಆ ಒಂದು ಚಿತ್ರವನ್ನು ಹಾಕಿರ್ತಾರೆ. ಅದನ್ನು ಯಾವಾಗಲೂ ಕೂಡ ವಿದ್ಯುತ್ತನ್ನು ಹೇಗೆ ನಿರ್ವಹಿಸಬೇಕು, ನಾವು ತುಂಬ ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಯಾಕಂದರೆ ಅದು ತುಂಬ ಡೇಂಜರ್ ಅಂದರೆ ಅಪಾಯಕಾರಿ. ನಿಮ್ಮ ಮನೆಯಲ್ಲೇ ಆಗಿರಲಿ, ಸ್ಕೂಲಲ್ಲೇ ಆಗಿರಲಿ, ಯಾವತ್ತೂ ನೇರವಾಗಿ ಎಲ್ಲಿ ಕರೆಂಟ್ ಬರ್ತಾ ಇರುತ್ತಲ್ವ ಅಲ್ಲಿ ಯಾವತ್ತೂ ಕೂಡ ಯಾವುದೇ ಎಕ್ಸ್ಪೆರಿಮೆಂಟನ್ನು ನೀವು ಮಾಡಬಾರ್ದು. ನೋಡಿ ಅಲ್ಲಿ ವಿದ್ಯುತ್ ಕಂಬದ ಹತ್ರ ಹೋಗಿ ಮುಟ್ಟೋದಾಗಿರಲಿ ಅಥವಾ ಪ್ಲಗ್ಗೆ ಡೈರೆಕ್ಟಾಗಿ ವಯರ್ನ ಚುಚ್ಚೋದಾಗಿರಲಿ, ಒಂದು ಮೋಟರನ್ನು ಡೈರೆಕ್ಟಾಗಿ ನೀರು ಹತ್ರ ಬಳಸೋದಾಗಿರಲಿ ಯಾವತ್ತೂ ಕೂಡ ಮಾಡಬಾರ್ದು. ಅದರ ಬದಲು ಸುರಕ್ಷಿತ ಬಳಕೆಗೋಸ್ಕರ ಟಾರ್ಚನ್ನು ಯೂಸ್ ಮಾಡಿ, ಸೆಲ್ ಮತ್ತು ಬ್ಯಾಟರಿಗಳನ್ನು ಯೂಸ್ ಮಾಡಿ ನೀವು ಕರೆಂಟ್ ಬಗ್ಗೆ ತಿಳ್ಕೋಬಹುದು. ಈ ಸಾಧನಗಳಲ್ಲಿ ಕೇವಲ ವಿದ್ಯುತ್ ಕೋಶಗಳನ್ನು ಮಾತ್ರ ಬಳಸ್ತಾರೆ. ವಿದ್ಯುತ್ ಕೋಶ ಅಂದರೆ ಏನು, ನೀವು ಟಿ ವಿ ನಲ್ಲೆಲ್ಲ ರಿಮೋಟಲ್ಲೆಲ್ಲ ಇದು ಬಳಸ್ತೀರಲ್ವಾ, ಸೆಲ್ಗಳು, ಬ್ಯಾಟ್ರಿ ಶೆಲ್ ಅಂತೀರ ನೀವಲ್ವಾ, ಅದು ಶೆಲ್ ಅಲ್ಲ, ಸೆಲ್. ಓಕೆನಾ. ಆ ಸೆಲ್ಗಳನ್ನು ನಾವು ಈ ಒಂದು ಟಾರ್ಚ್ ಲೈಟ್ ಆಗಿರಲಿ, ಗಡಿಯಾರ ಆಗಿರಲಿ, ರೇಡಿಯೋ, ಟಿ ವಿ ರಿಮೋಟ್ಗಳಲ್ಲಿ ಹೆಚ್ಚಾಗಿ ಬಳಸ್ತೀವಿ. ಕರೆಕ್ಟ್ ಅಲ್ವಾ. ಸೊ ವಿದ್ಯುತ್ ಪ್ರಯೋಗಗಳಿಗೆ ಬಳಸುವ ಬ್ಯಾಟರಿ ಮತ್ತು ಟಾರ್ಚ್ ಲೈಟ್ಗಳು, ಗೋಡೆ ಗಡಿಯಾರ, ರೇಡಿಯೋಗಳು ಅಥವಾ ರಿಮೋಟ್ಗಳಲ್ಲಿ ವಿದ್ಯುತ್ ಕೋಶಗಳನ್ನು ಮಾತ್ರ ಬಳಸಿ. ವಿದ್ಯುತ್ ಕೋಶ ಅಂದರೆ ಸೆಲ್, ನೆನಪಲ್ಲಿ ಇರಲಿ. ಆಯಿತಾ. ಇದಿಷ್ಟು ಕ್ಲಿಯರ್ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಚಟುವಟಿಕೆ ಒಂದು ಇಂಟ್ರೆಸ್ಟಿಂಗ್ ಕೊಟ್ಟಿದ್ದಾರೆ 3.1 ಟಾರ್ಚ್ ಲೈಟ್ ಪರಿಶೀಲನೆ ಮತ್ತು ವಿಶ್ಲೇಷಣೆ. ಟಾರ್ಚ್ ಲೈಟನ್ನು ನಾವು ಪರಿಶೀಲಿಸಬೇಕು ಇವಾಗ. ಹಂತ 1 ವೀಕ್ಷಣೆ ಮತ್ತು ಗುರುತಿಸುವಿಕೆ. ಸೊ ಆ ಟಾರ್ಚ್ ಲೈಟ್ನ ನೋಡ್ತಾ ಇದ್ದೀರಾ ಅಲ್ವಾ, ಅದರಲ್ಲಿ ಒಂದು ಬಲ್ಬ್ ಕಾಣಿಸ್ತಾ ಇದೆ ನಿಮಗೆ, ಟಾರ್ಚ್ ಲೈಟ್ ಬಲ್ಬು. ಅದ್ರ ಜೊತೆಗೆ ಒಂದು ಸ್ವಿಚ್ ಕೂಡ ಇರುತ್ತೆ ಅಲ್ವಾ. ಸೊ ಏನು ಮಾಡಬೇಕು, ನೀವು ಒಂದು ಟಾರ್ಚ್ನ ತಗೊಂಡು ಅದರ ಬಲ್ಬ್ ಮತ್ತು ಸ್ವಿಚ್ಚನ್ನು ಗಮನಿಸಬೇಕು. ನಂತರ ಸ್ವಿಚ್ ಕಾರ್ಯಾಚರಣೆ ಏನು ಮಾಡಬೇಕು, ಸ್ವಿಚ್ಚನ್ನು ನೀವು ಮುಂದಕ್ಕೆ ಮತ್ತು ಹಿಂದಕ್ಕೆ ಅದನ್ನು ಆನ್ ಮಾಡಿ ಆಫ್ ಮಾಡಿ ನೋಡಬೇಕು. ಮುಂದಕ್ಕೆ ತಳ್ಳಿ ನೋಡಬೇಕು, ಬಲ್ಬ್ ಬೆಳಗುತ್ತಾ ಅಂತ ನೋಡಬೇಕು, ಮತ್ತು ಹಿಂದಕ್ಕೆ ತಳ್ಳಿ ಬಲ್ಬ್ ಏನಾಯಿತು ಅಂತ ನೋಡಬೇಕು ಅಲ್ವಾ. ಸ್ವಿಚ್ಚು ಒಂದು ಸ್ಥಾನದಲ್ಲಿದ್ದಾಗ ಮಾತ್ರ ಬಲ್ಬ್ ಬೆಳಗುತ್ತೆ. ಅಂದರೆ ಮುಂದೆ ಹೋದರೆ ಬೆಳಗಬಹುದು ಅಥವಾ ಹಿಂದೆ ಬಂದರೆ ಬೆಳಗಬಹುದು, ಯಾದರೂ ಒಂದು ಕಡೆ ಮಾತ್ರ ಅದೇನಾಗುತ್ತೆ, ಬೆಳಗತ್ತೆ. ಇವಾಗ ಒಳಭಾಗದಲ್ಲಿ ನಾವೇನಾದರೂ ನೋಡಬೇಕು ಅನ್ನೋದಾದರೆ ವಿದ್ಯುತ್ ಕೋಶಗಳು ಅಂದರೆ ಅಲ್ಲಿ ಸೆಲ್ಗಳನ್ನು ಒಳಗಡೆ ಹಾಕಿರ್ತಾರೆ ಬ್ಯಾಟ್ರಿ ಒಳಗೆ ಅಲ್ವಾ.
ಟಾರ್ಚ್ನ ಬಿಚ್ಚಿ ಒಳಗೆ ನೋಡಿದಾಗ 2 ಅಥವಾ ಅನೇಕ ಕೋಶಗಳು ಅಂದರೆ ಬ್ಯಾಟರಿಗಳು ಅದರಲ್ಲಿ ಇರುತ್ತೆ. ಅಲ್ಲಿ ಕೂಡ ಒಂದು ನಿಮಗೆ ಪ್ರಶ್ನೆ ಬರಬಹುದು, ಏನದು, ಸ್ವಿಚ್ ಒಂದು ಸ್ಥಾನದಲ್ಲಿದ್ದಾಗ ಮಾತ್ರ ಯಾಕೆ ಟಾರ್ಚ್ ಬಲ್ಬ್ ಆನ್ ಆಗುತ್ತೆ? ಅಂದರೆ ನೀವು ಆನ್ ಸೈಡ್ ಅಂದರೆ ಮುಂದಕ್ಕೆ ತಳೆದಾಗ ಮಾತ್ರ ಸ್ವಿಚ್ ಆನ್ ಆಗಿ ಬಲ್ಬ್ ಬೆಳಗುತ್ತಲ್ವ, ಯಾಕೆ ಹಿಂದಕ್ಕೆ ತಳೆದಾಗ ಯಾಕೆ ಬೆಳಗಲ್ಲ? ಅದು ಸ್ವಿಚ್ ಸರಿಯಾದ ಸ್ಥಾನದಲ್ಲಿದ್ದಾಗ ವಿದ್ಯುತ್ ಮಂಡಲ ಪೂರ್ಣವಾಗುತ್ತದೆ. ಬ್ಯಾಟರಿಗಳಿಂದ ವಿದ್ಯುತ್ ಹರಿಯಲು ಇದು ಅವಶ್ಯಕ. ಸೊ ನಾವು ಅದನ್ನು ಮುಂದೆ ತಳೆದಾಗ ಏನಾಗುತ್ತೆ, ಅಲ್ಲಿ ವಿದ್ಯುತ್ ಮಂಡಲ ಅನ್ನೋದು ಕಂಪ್ಲೀಟ್ ಆಗುತ್ತೆ. ವಿದ್ಯುತ್ ಮಂಡಲ ಅಂದರೆ ಏನು ಅಂತ ಡೌಟ್ ಬರ್ಬೋದು, ಇದೇ ಪಾಠದಲ್ಲಿ ನೀವು ತಿಳ್ಕೊಳ್ತಾ ಹೋಗ್ತೀರಾ. ಅದು ಪೂರ್ಣ ಆಗುತ್ತೆ. ಸೊ ಬ್ಯಾಟರಿಗೆ ಪೂರ್ಣ ಆದಾಗ, ಕಂಪ್ಲೀಟ್ ಆದಾಗ ಏನಾಗುತ್ತೆ, ಅಲ್ಲಿ ವಿದ್ಯುತ್ ಹರಿಯುತ್ತೆ, ಆದ್ರಿಂದ ಬಲ್ಬು ಬೆಳಗತ್ತೆ. ಹಾಗಿದ್ರೆ ನಾವು ಟಾರ್ಚ್ ಲೈಟ್ನ ಪರಿಶೀಲನೆ ಮಾಡಿ ಅದರೊಳಗಡೆ ಏನಿದೆ, ಹೇಗೆ ಸೆಲ್ ಜೋಡಿಸಿರ್ತಾರೆ ಅಂತ ನೋಡ್ಬೇಕಲ್ವಾ? ಬನ್ನಿ ಆ ಆಕ್ಟಿವಿಟಿಯನ್ನು ನೋಡ್ಕೊಂಡು ಬರೋಣ. ಈಗ ನಾವು ಟಾರ್ಚ್ ಲೈಟ್ ಹೇಗಿರುತ್ತೆ, ಅದರಲ್ಲಿ ಯಾವ್ಯಾವ ಘಟಕಗಳಿರುತ್ತೆ ಅನ್ನೋದನ್ನ ನೋಡೋಣ. ಸೊ ನೀವು ನೋಡ್ತಾ ಇರೋ ಹಾಗೆ ಇದು ಟಾರ್ಚ್ ಲೈಟ್, ಹೌದಲ್ವಾ? ಇಲ್ಲಿ ಏನೇನಿದೆ ಗಮನಿಸಿ. ಇಲ್ಲಿ ಒಳಗಡೆ ಒಂದು ಬಲ್ಬ್ ಇದೆ, ಹೌದಾ? ಹಾಗೆ ಇಲ್ಲಿ ನೋಡ್ತಾ ಇರೋ ಹಾಗೆ ಒಂದು ಸ್ವಿಚ್ ಕೂಡ ಇದೆ, ಕರೆಕ್ಟ್ ಅಲ್ವಾ? ಬಲ್ಬ್ ನೋಡ್ತಾ ಇದ್ದೀರಾ, ಹಾಗೆ ಸ್ವಿಚ್ ಅನ್ನ ಈ ಒಂದು ಟಾರ್ಚ್ ಒಳಗೊಂಡಿದೆ. ಹಾಗಿದ್ರೆ ಈ ಒಂದು ಸ್ವಿಚ್ ಅನ್ನ ನಾವು ಮುಂದೆ ತಳ್ಳಿದ್ರೆ, ನೋಡಿ ಈ ತರ ಇದನ್ನ ಇಟ್ಕೊಂಡು ಮುಂದೆ ತಳ್ಳಿದ್ರೆ ಏನಾಗುತ್ತೆ ಅಂತ ನೋಡೋಣ. ನೋಡಿ ಏನಾಯ್ತು, ಇಲ್ಲಿ ಇರುವಂತಹ ಬಲ್ಬ್ ಆನ್ ಆಗಿ ಲೈಟ್ ಬರ್ತಾ ಇದೆ, ಹೌದಲ್ವಾ? ಹಾಗೆ ನಾನು ಇದನ್ನ ಹಿಂದೆ ತಗೊಂಡ್ರೆ ಏನಾಗುತ್ತೆ, ಆಫ್ ಆಗುತ್ತೆ ಅಲ್ವಾ? ಬಲ್ಬ್ ಬೆಳಗ್ತಾ ಇರೋದು ಆಫ್ ಆಗುತ್ತೆ. ಸೊ ಇದರಿಂದ ನಾವೇನ್ ಹೇಳ್ಬೋದು, ಟಾರ್ಚ್ನ ಈ ಒಂದು ಬಟನ್ ಅನ್ನ ಮುಂದೆ ಒತ್ತಿದ್ರೆ ಲೈಟ್ ಆನ್ ಆಗುತ್ತೆ, ಹಾಗೆ ಹಿಂದೆ ತಳ್ಳಿದ್ರೆ ಲೈಟ್ ಆಫ್ ಆಗುತ್ತೆ. ಹಾಗಿದ್ರೆ ಯಾಕೆ ಹಾಗಾಗ್ತಾ ಇದೆ ಅಂತ ನೋಡ್ಬೇಕಲ್ವಾ? ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ಟಾರ್ಚ್ನ ಬಿಚ್ಚಿ ನೋಡಿ ಒಳಗಡೆ ಏನಿದೆ ಅಂತ, ಹೌದಲ್ವಾ? ನೋಡೋಣ ಅಲ್ವಾ? ಸೊ ನಾನಿವಾಗ ಈ ಟಾರ್ಚ್ನ ಓಪನ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ಇಲ್ಲೊಂದು ಪ್ಲೇಟ್ ಇದೆ, ಹಾಗೇನೆ ಇದ್ರೊಳಗಡೆ ನೋಡಿ ಏನಿದು, ಸೆಲ್ಗಳು ಅಲ್ವಾ? ಇದನ್ನ ನಾವು ವಿದ್ಯುತ್ ಕೋಶ ಅಂತ ಕರಿತೀವಿ. ಸೊ ಈ ಬ್ಯಾಟ್ರಿನಲ್ಲಿ, ಈ ಟಾರ್ಚ್ ಅಲ್ಲಿ 3 ವಿದ್ಯುತ್ ಕೋಶಗಳು ಅಂದ್ರೆ 3 ಬ್ಯಾಟರಿಗಳು ಇರೋದನ್ನ ನಾವು ನೋಡಬಹುದು. ನೋಡಿ, ಅದ್ರ ಜೊತೆಗೆ ಇಲ್ಲಿ ಒಳಗಡೆ ನೋಡಿದ್ರೆ ಒಂದು ಪ್ಲೇಟ್ ತರ ಕೂಡ ಇದೆ, ಲೋಹದ ಒಂದು ಪ್ಲೇಟ್ ಕೂಡ ಇದೆ. ಹಾಗೇನೆ ಈ ಒಂದು ಭಾಗದಲ್ಲೂ ಕೂಡ ಲೋಹದ ಒಂದು ತಟ್ಟೆ ತರ ಇರೋದನ್ನ ನೀವು ನೋಡಬಹುದು. ಸೊ ಇದ್ರೊಳಗಡೆ, ಟಾರ್ಚ್ ಒಳಗಡೆ ನಮ್ಗೆ ಬೆಳಕು ಬರೋದಕ್ಕೆ ಹಾಗೆ ಆಫ್ ಆಗೋದಕ್ಕೆ ಏನ್ ಕಾರಣ ಅಂದ್ರೆ ಈ ಒಂದು ವಿದ್ಯುತ್ ಕೋಶಗಳು. ಹಾಗಿದ್ರೆ ನಿಜವಾಗ್ಲೂ ಅದಿಲ್ದೆ ಈ ಟಾರ್ಚ್ ವರ್ಕ್ ಆಗಲ್ವಾ? ನೋಡೋಣ ಅಲ್ವಾ? ಮುಂದೆ ತಳ್ಳಿ ನೋಡಿ, ಇದು ವರ್ಕ್ ಆಗ್ತಾ ಇಲ್ಲ, ಆಯ್ತಾ? ಸೊ ಈ ವಿದ್ಯುತ್ ಕೋಶಗಳಿಂದಾನೇ ಈ ಟಾರ್ಚ್ ವರ್ಕ್ ಆಗ್ತಾ ಇರೋದು ಅಂತ ಈ ಒಂದು ಚಟುವಟಿಕೆಯಿಂದ ನಿಮ್ಗೆ ತಿಳಿದು ಬರುತ್ತೆ. ನೋಡಿದ್ರಲ್ವಾ ಹೇಗೆ ಟಾರ್ಚ್ ಲೈಟ್ ಆನ್ ಆದಾಗ ಬಲ್ಬ್ ಹೇಗೆ ಉರಿಯುತ್ತೆ, ಆಫ್ ಆದರೆ ಏನಾಗುತ್ತೆ, ಆಮೇಲೆ ಅದರೊಳಗಡೆ ಇರುವಂತಹ ವಿದ್ಯುತ್ ಕೋಶಗಳನ್ನು ಸಹ ನೀವು ನೋಡಿದ್ರಿ. ಬನ್ನಿ ಮುಂದಿನ ಟಾಪಿಕ್ನ ನೋಡೋಣ. 3.2 ಸರಳ ವಿದ್ಯುತ್ ಮಂಡಲ. ಇವಾಗ ವಿದ್ಯುತ್ ಮಂಡಲ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಟಾರ್ಚ್ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು, ಅದರ ಭಾಗಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ವಿದ್ಯುತ್ ಕೋಶ. ವಿದ್ಯುತ್ ಕೋಶ ಅಂದ್ರೆ ಏನಂದೆ ನಾನು, ಸೆಲ್. ಚಟುವಟಿಕೆ 3.2 ನಾವೀಗ ಗಮನಿಸೋಣ. ಒಂದು ವಿದ್ಯುತ್ ಕೋಶವನ್ನು ತೆಗೆದುಕೊಳ್ಳಿ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು ವಿದ್ಯುತ್ ಸೆಲ್ ಅಲ್ವಾ? ವಿದ್ಯುತ್ ಕೋಶ ಅಂದ್ರೆ ಸೆಲ್. ಅದನ್ನು ಹೊರಗಡೆ ಇಟ್ಟು ಗಮನಿಸಿ ನೋಡ್ಬೇಕು. ನೀವು ಅದನ್ನ ಆಚೆ ತೆಗೆದ್ಬಿಟ್ಟು ಗಮನ ಇಟ್ಟು ನೋಡಿ. ವಿದ್ಯುತ್ ಕೋಶದ ಮೇಲೆ ಧನ ಚಿಹ್ನೆ, ಧನ ಅಂತ ಅಂದ್ರೆ ಏನು, ಪ್ಲಸ್, ಆಯ್ತಾ? ಆಮೇಲೆ ಋಣ ಚಿಹ್ನೆ ಅಂದ್ರೆ ಏನು, ಮೈನಸ್. ಪ್ಲಸ್ ಮತ್ತೆ ಮೈನಸ್ ಅನ್ನ ನೀವು ಆ ಒಂದು ಸೆಲ್ ಮೇಲೆ ನೋಡಬಹುದು. ಅದರ ಒಂದು ಬದಿಯಲ್ಲಿ ಸಣ್ಣ ಲೋಹದ ಟೋಪಿ, ಅಂದ್ರೆ ಒಂದ್ ಸೈಡ್ ನೀವು ನೋಡಿದ್ರೆ ಒಂದ್ ಎಂಡ್ ಅಲ್ಲಿ ಈ ತರ ಟೋಪಿ ತರ ಇರುತ್ತೆ, ಮುಂಚಾಚಿಕೊಂಡಿರುವ ಸಣ್ಣ ಲೋಹದ ಟೋಪಿ ಇರುತ್ತೆ, ಸರಿನಾ? ಆ ಟೋಪಿ ಇನ್ನೊಂದು ಬದಿಯಲ್ಲಿ ಹೇಗಿರುತ್ತೆ, ಚಪ್ಪಟೆಯಾದ ಲೋಹದ ತಟ್ಟೆ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫ್ಲಾಟ್ ಆಗಿದೆಯಲ್ವಾ, ಅದು. ಸೊ ಒಂದ್ ಕಡೆ ಈ ತರ ಟೋಪಿ ಇರುತ್ತೆ, ಕೆಳಭಾಗದಲ್ಲಿ ಈ ತರ ಚಪ್ಪಟೆಯಾದ ಲೋಹದ ತಟ್ಟೆ ಇರುತ್ತೆ. ಆ ಎರಡ್ ಸೈಡಲ್ಲಿ ನೀವು ನೋಡಿದಾಗ ಅದು ಪ್ಲಸ್ ಮೈನಸ್ ಬರ್ದಿರೋದು ಬೇಡ, ಅದನ್ನ ನೋಡಿದ ತಕ್ಷಣ ಪ್ಲಸ್ ಮೈನಸ್ ಯಾವುದು ಅಂತ ಹೇಳಬೇಕು. ಹೇಗೆ, ಈ ಎಲ್ಲಿ ಲೋಹದ ಒಂದು ಟೋಪಿ ತರ ಇರುತ್ತಲ್ಲ, ಅದು ಯಾವಾಗ್ಲೂ ಧನ ಚಿಹ್ನೆ, ಧನ ಭಾಗ ಆಗಿರುತ್ತೆ, ಪಾಸಿಟಿವ್ ಚಾರ್ಜ್ ಇರುತ್ತೆ, ಧನ ತುದಿ ಆಗಿರುತ್ತೆ. ಯಾವ್ದು ಈ ತರ ಫ್ಲಾಟ್ ಆಗಿರುತ್ತಲ್ವಾ, ಚಪ್ಪಟೆ ಲೋಹ ತಟ್ಟೆ ತರ ಇರುತ್ತಲ್ವಾ, ಅದು ಯಾವಾಗ್ಲೂ ಕೂಡ
ಋಣ ತುದಿ ಆಗಿರ್ತದೆ, ನೆಗೆಟಿವ್ ಆಗಿರುತ್ತೆ. ಆಯ್ತಾ? ಪ್ರಮುಖ ಲಕ್ಷಣ ಏನಿರುತ್ತೆ? ಈ ಒಂದು ಟೋಪಿ ಇರುವ ಭಾಗ ಧನ ತುದಿ ಅಥವಾ ಧನ ಟರ್ಮಿನಲ್ ಆಗಿರುತ್ತೆ. ಚಪ್ಪಟೆಯಾದಂತಹ ಭಾಗ ಋಣ ಟರ್ಮಿನಲ್ ಅಥವಾ ಋಣ ತುದಿ ಆಗಿರುತ್ತೆ. ಇದು ಒಂದು ಸೆಲ್. ಸೊ ನೀವು ಸೆಲ್ ನೋಡಿದ ತಕ್ಷಣ ಏನೇನು ಹೇಳಬಹುದು? ಯಾವುದು ಟೋಪಿ ತರ ಸ್ವಲ್ಪ ಉಬ್ಬಿರುತ್ತೋ ಆ ಭಾಗ ಧನ ತುದಿ ಆಗಿರುತ್ತೆ, ಯಾವುದು ಫ್ಲಾಟ್ ಆಗಿರುತ್ತೋ ಆ ಭಾಗ ಋಣ ತುದಿ ಆಗಿರುತ್ತೆ. ಸೊ ಅದನ್ನ ನೀವು ನೋಡ್ಕೊಂಡು ಬರ್ಬೇಕಲ್ವಾ? ಬನ್ನಿ ಹಾಗಿದ್ರೆ ಆಕ್ಟಿವಿಟಿಯಲ್ಲಿ ನೋಡ್ಕೊಂಡು ಬರೋಣ. ಈಗ ನಾವು ವಿದ್ಯುತ್ ಕೋಶದಲ್ಲಿ ಅಂದ್ರೆ ಸೆಲ್ ಅಲ್ಲಿ ಇರುವಂತಹ ಪಾರ್ಟ್ಸ್ ಅಥವಾ ಭಾಗಗಳನ್ನ ನೋಡೋಣ. ನೀವು ಇವಾಗ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೋದು. ಇದು ಒಂದು ಸೆಲ್ ಅಲ್ವಾ, ವಿದ್ಯುತ್ ಕೋಶ. ಇದನ್ನ ನಾನು ಹೀಗೆ ಇಟ್ಕೊಂಡ್ರೆ ನೋಡಿ, ಒಂದು ಭಾಗದಲ್ಲಿ ನಾವು ಈ ತರ ಟೋಪಿ ಅಲ್ವಾ, ಲೋಹದ ಟೋಪಿ ಇರೋದನ್ನ, ಕ್ಯಾಪ್ ತರ ಇರೋದನ್ನ ನಾವು ನೋಡ್ತೀವಿ. ಹಾಗೆ ಈ ಭಾಗ ಏನಾಗಿದೆ ನೋಡಿ, ತುಂಬಾ ಫ್ಲಾಟ್ ಆಗಿದೆ. ಕರೆಕ್ಟಾ? ನೋಡಿ, ಒಂದು ಭಾಗ ಈ ತರ ಟೋಪಿ ತರ ಇರುತ್ತೆ, ಒಂದು ಭಾಗ ಕಂಪ್ಲೀಟ್ ಆಗಿ ಫ್ಲಾಟ್ ಆಗಿ ಇರುತ್ತೆ. ಹಾಗೆ ಸ್ವಲ್ಪ ಸೈಡ್ ಅಲ್ಲಿ ನೀವು ನೋಡಿದ್ರೆ ಇಲ್ಲಿ ಅದರ ಚಾರ್ಜ್ ಯಾವ ಅಗ್ರ ಅಂತ ಹಾಕಿರ್ತಾರೆ. ಸೊ ನೋಡಿ, ಇಲ್ಲಿ ಈ ಟೋಪಿ ಇರುವಂತಹ ಭಾಗ ಪ್ಲಸ್ ಅಂತ ಬರ್ತಿದೆ, ಅಂದ್ರೆ ಅದು ಧನಾಗ್ರ. ಇಲ್ಲಿ ಫ್ಲಾಟ್ ಇದೆಯಲ್ಲ, ಅಲ್ಲಿ ನೋಡಿ ಏನಂತ ಬರ್ದಿದೆ? ಮೈನಸ್ ಅಂತ ಬರ್ದಿದೆ ಅಲ್ವಾ? ಹಾಗಿದ್ರೆ ಇದೇನು? ಋಣಾಗ್ರ. ಸೊ ವಿದ್ಯುತ್ ಕೋಶದಲ್ಲಿ ಎಷ್ಟು ಭಾಗಗಳಿವೆ ಅಥವಾ ಅಗ್ರಗಳಿವೆ ಅಂತ ಅಂದ್ರೆ 2 ಅಗ್ರಗಳಿವೆ. ಈ ಲೋಹದ ಟೋಪಿಯನ್ನು ಹೊಂದಿರೋದು ಧನಾಗ್ರ, ಅಂದ್ರೆ ಪ್ಲಸ್ ಸೈನ್ ಇರುತ್ತೆ. ಯಾವುದು ಚಪ್ಪಟೆ ಆಗಿರುತ್ತೆ, ತಟ್ಟೆಯ ತರ ಇರುತ್ತೆ, ಅದು ಋಣಾಗ್ರ, ಅಂದ್ರೆ ನೆಗೆಟಿವ್ ಅಥವಾ ಮೈನಸ್ ಸೈನ್ ಅನ್ನ ಅದು ಹೊಂದಿರುತ್ತೆ. ನೋಡಿದ್ರಲ್ವಾ? ಆ ಒಂದು ಸೆಲ್ಲನ್ನ ನೀವು ನೋಡಿದ ತಕ್ಷಣ, ತಗೊಂಡು ಮುಟ್ಟಿದ ತಕ್ಷಣ ಯಾವ್ದು ಟೋಪಿ ಇರುತ್ತೆ, ಯಾವ್ದು ಫ್ಲಾಟ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ. ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ನೋಡೋಣ. ಎಲ್ಲಾ ವಿದ್ಯುತ್ ಕೋಶಗಳು 2 ತುದಿಗಳನ್ನ ಹೊಂದಿರುತ್ತೆ. ಇವಾಗಲೇ ನೀವು ನೋಡಿದ್ರಿ ಎಷ್ಟು ತುದಿ ಇರುತ್ತೆ? 2 ತುದಿ ಇರುತ್ತೆ. ಒಂದು ಧನಾಗ್ರ, ಅಂದ್ರೆ ಈ ತರ ಟೋಪಿ ತರ ಇರೋದು ಪಾಸಿಟಿವ್ ಧನಾಗ್ರ. ಈ ಫ್ಲಾಟ್ ಆಗಿರೋದು ಏನು? ಈ ತರ ಇರೋದು ಋಣಾಗ್ರ ಆಗಿರುತ್ತೆ, ಋಣ ತುದಿ. ಲೋಹದ ಟೋಪಿ ವಿದ್ಯುತ್ ಕೋಶದ ಧನ ತುದಿ ಆಗಿದ್ರೆ, ಲೋಹದ ಚಪ್ಪಟೆಯಾದ ಭಾಗವು ಅದು ಋಣ ತುದಿ ಆಗಿರುತ್ತೆ. ವಿದ್ಯುತ್ ಕೋಶವು ಸುಲಭವಾಗಿ ಕೊಂಡೊಯ್ಯಬಲ್ಲ ವಿದ್ಯುತ್ ಶಕ್ತಿಯ ಒಂದು ಆಕರವಾಗಿದೆ. ಸೊ ಇದನ್ನ ನಾವು ತುಂಬಾ ಸುಲಭವಾಗಿ ಬಳಸಬಹುದು. ಹಾಗೇನೆ ಅದು ಯಾವುದೇ ಒಂದು ಡೇಂಜರ್ ಇಲ್ಲದೆ, ಅಪಾಯವಿಲ್ಲದೆ ನಾವು ಅದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗಬಹುದು. ಹಾಗೆ ಮುಂದೆ ನೋಡ್ತಾ ಹೋದ್ರೆ ವಿದ್ಯುತ್ ಕೋಶದ ಬಗ್ಗೆ ಒಂದು ಪ್ರಯೋಗ ಇದೆ. ನಾವೀಗ ಪ್ರಯೋಗ ಮಾಡೋಣ. 2 ವಿದ್ಯುತ್ ಕೋಶಗಳನ್ನು ಬಳಸುವ ಟಾರ್ಚ್ ತೆಗೆದುಕೊಳ್ಳಿ. ಇವಾಗ ಏನ್ ತಗೋಬೇಕು? ಒಂದು ಟಾರ್ಚ್ ಲೈಟ್ ಅನ್ನ ತಗೊಳ್ಬೇಕು. ಅದರಲ್ಲಿ ಸೆಲ್ ಯೂಸ್ ಆಗಿರಬೇಕು. ಅದರ ವಿದ್ಯುತ್ ಕೋಶವಿರುವ ಭಾಗವನ್ನು ಬಿಚ್ಚಿ, ಎಲ್ಲಿ ಸೆಲ್ ಹಾಕಿರ್ತಾರೋ ಆ ಒಂದು ಭಾಗನ ಬಿಚ್ಚಿಬಿಟ್ಟು ವಿದ್ಯುತ್ ಕೋಶವನ್ನ ಹೊರಗಡೆ ತೆಗಿಬೇಕು. ಓಕೆನಾ? ಸೆಲ್ ಅನ್ನ ಏನ್ ಮಾಡ್ಬೇಕು? ನೀವು ಆಚೆ ತೆಗಿಬೇಕು. ನೆಕ್ಸ್ಟ್ ಪ್ರಯೋಗ ಹೇಗ್ ಮಾಡೋದು? ವಿದ್ಯುತ್ ಕೋಶಗಳನ್ನು ಬೇರೆ ಕ್ರಮದಲ್ಲಿ ಜೋಡಿಸಿ. ಇವಾಗ ನೀವು ಆನ್ ಆಫ್ ಆಗ್ತಾ ಇತ್ತು ಟಾರ್ಚ್, ನೀವೇನ್ ಮಾಡಿದ್ರಿ? ಸೆಲ್ ಅನ್ನ ಆಚೆ ತೆಗೆದು ಅದು ಹೇಗಿತ್ತೋ ಅದೇ ತರ ಅಲ್ಲದೆ ಉಲ್ಟಾ ಅದನ್ನ ಹಾಕಬೇಕು. ಒಂದು ಕೋಶವನ್ನು ಹಿಂದು ಮುಂದಾಗಿ ಜೋಡಿಸಿ, ಅಂದ್ರೆ ಉಲ್ಟಾ ಪಲ್ಟಾ ಜೋಡಿಸ್ಬೇಕು. ಇವಾಗ ಏನ್ ಮಾಡ್ಬೇಕು? ಸ್ವಿಚ್ ಅನ್ನ ಮುಂದಕ್ಕೆ ಜಾರಿಸಿ ಮತ್ತು ಪ್ರತಿ ಸಂದರ್ಭದಲ್ಲಿ ದೀಪ ಬೆಳಗುತ್ತಿದೆಯಾ ಅಂತ ನೀವು ಅದನ್ನ ನೋಡ್ಬೇಕು. ಉಲ್ಟಾ ಹಾಕ್ಬಿಟ್ಟು ಬಲ್ಬ್ ಆನ್ ಆಗತ್ತಾ ಆನ್ ಆಗಲ್ವಾ ಅನ್ನೋದನ್ನ ನೀವು ನೋಡ್ಬೇಕು. ವೀಕ್ಷಣೆ ಮತ್ತು ತೀರ್ಮಾನ. ದೀಪವು ಬೆಳಗಿದಾಗ ಟಾರ್ಚ್ನಲ್ಲಿ ಕೋಶಗಳನ್ನು ಜೋಡಿಸಲಾದ ಕ್ರಮವನ್ನು ಪರಿಶೀಲಿಸಿ. ಹಾಕಿ ತೆಗ್ದು ಮಾಡಿದಾಗ ನೀವೇನ್ ನೋಡ್ಬೇಕು ಗೊತ್ತಾ? ಯಾವಾಗ ಬಲ್ಬ್ ಆನ್ ಆಗತ್ತೋ ಆವಾಗ ಸೆಲ್ಗಳು ಹೇಗೆ ಜೋಡಣೆ ಆಗಿದೆ ಅನ್ನೋದನ್ನ ನೀವೇನ್ ಮಾಡಬೇಕು? ಪರಿಶೀಲಿಸಬೇಕು. ಸರಿಯಾದ ಜೋಡಣೆಯನ್ನ ನೀವು ಯಾವಾಗ ಆನ್ ಆಗತ್ತೆ ಗೊತ್ತಾ? ಧನ ಧ್ರುವವನ್ನು ಋಣ ಧ್ರುವಕ್ಕೆ ಜೋಡಿಸಿದಾಗ ಬಲ್ಬ್ ಆನ್ ಆಗತ್ತೆ. ಅಂದ್ರೆ ಏನು? ಇಲ್ಲಿ ನೀವು ನೋಡ್ಬೋದು ನೋಡಿ, ಇಲ್ಲಿ ಯಾವ ತರ ಇದೆ ಸೆಲ್ಲು? ಪ್ಲಸ್ಸು ಮೈನಸ್ಸು. ಇನ್ನೊಂದು ಸೆಲ್ ಹೇಗಿದೆ ನೋಡಿ, ಮತ್ತೆ ಪ್ಲಸ್ಸು ಮೈನಸ್ಸು. ಇದನ್ನ ನೀವು ಗಮನ ಇಡಬೇಕು. ಯಾವಾಗ ಋಣ ತುದಿ ಮತ್ತು ಧನ ತುದಿ 2 ಕನೆಕ್ಟ್ ಆಗುತ್ತೋ ಆಗ ಮಾತ್ರ ಅಲ್ಲಿ ಕರೆಂಟ್ ಪಾಸ್ ಆಗತ್ತೆ. ಅಕಸ್ಮಾತ್ ಈ ತರ ಏನಾದ್ರೂ ಇದ್ರೆ, ಮೈನಸ್ ಮೈನಸ್ ಅಂದ್ರೆ ಋಣ ಋಣ ಅಥವಾ ಈ ತರ ಪ್ಲಸ್ ಪ್ಲಸ್ ಜೊತೆಗೆ ಬಂದಾಗ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಕರೆಂಟ್ ಪಾಸ್ ಆಗಲ್ಲ.
ಹಾಗಿದ್ರೆ ಟಾರ್ಚ್ನಲ್ಲಿ ನಾವು ಸಾಮಾನ್ಯವಾಗಿ ಒಂದಕ್ಕಿಂತ ಹೆಚ್ಚು ವಿದ್ಯುತ್ ಕೋಶಗಳನ್ನು ಬಳಸುತ್ತೇವೆ, ಹೌದಲ್ವಾ? ಒಂದಕ್ಕಿಂತ ಜಾಸ್ತಿ ಸೆಲ್ಲನ್ನು ಯೂಸ್ ಮಾಡ್ತೀವಿ. ಅವುಗಳನ್ನು ಯಾವುದಾದರೂ ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸುತ್ತಾರೆಯೇ? ಹಾಗಿದ್ರೆ ಅದನ್ನು ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಆಗಿ ನಾವು ಜೋಡಿಸ್ಬೇಕಾ? ಹೌದು ಅಲ್ವಾ? ಮತ್ತೆ ಮೈನಸ್ ಒಟ್ಟಿಗೆ ಜೋಡಣೆ ಆದಾಗ ಮಾತ್ರ ಅಲ್ಲಿ ಬಲ್ಬು ಆನ್ ಆಗತ್ತೆ. ಇವಾಗ ಆ ಬ್ಯಾಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಕೋಶದ ಧನ ತುದಿಯನ್ನು ಮುಂದಿನ ಕೋಶದ ಋಣ ತುದಿಗೆ ಸಂಪರ್ಕಿಸಿ. ನೋಡಿ, ಇಲ್ಲೂ ನೋಡ್ಬೋದು ಪ್ಲಸ್ ಮತ್ತೆ ಮೈನಸ್, ಮೈನಸ್ ಮತ್ತೆ ಪ್ಲಸ್. ಇಲ್ಲಿ ನೋಡಿ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಸೊ ಯಾವಾಗಲೂ ಕೂಡ ಋಣ ತುದಿಯನ್ನು ಧನ ತುದಿಗೇನೆ ಜೋಡಿಸ್ಬೇಕು. ಇಂತಹ 2 ಅಥವಾ ಹೆಚ್ಚಿನ ವಿದ್ಯುತ್ ಕೋಶಗಳ ಸಂಯೋಜನೆಯನ್ನು ನಾವೇನಂತ ಕರಿತೀವಿ? ಬ್ಯಾಟರಿ ಅಂತ ಕರಿತೀವಿ. ಸೊ ಒಂದೇ ಈ ಥರ ಪ್ಲಸ್ ಮೈನಸ್ ಇದ್ದರೆ ಇದನ್ನು ವಿದ್ಯುತ್ ಕೋಶ, ಸೆಲ್ ಅಂತ ಕರಿತೀವಿ. ಅದೇನೆ ಇದ್ರ ಪಕ್ಕದಲ್ಲಿ ನಾವು ಇನ್ನೊಂದು ಸೆಲ್ಲನ್ನು ಜೋಡಣೆ ಮಾಡಿದರೆ ಅದನ್ನು ಏನಂತ ಕರಿತೀವಿ? ಬ್ಯಾಟರಿ ಅಂತ ಕರಿತೀವಿ. 2ಕ್ಕಿಂತ ಹೆಚ್ಚು ವಿದ್ಯುತ್ ಕೋಶಗಳನ್ನು ಪಕ್ಕದಲ್ಲಿ ಅಥವಾ ಹಿಂದೆ ಮುಂದೆ ಜೋಡಿಸ್ತಾ ಬಂದಾಗ ಅದನ್ನು ನಾವು ಬ್ಯಾಟರಿ ಅಂತ ಕರಿತೀವಿ. ಹಾಗಿದ್ರೆ ಆ ಬ್ಯಾಟರಿಯ ಅನುಕೂಲಗಳೇನು? ಮಂಡಲಕ್ಕೆ ಅಧಿಕ ಶಕ್ತಿಯನ್ನು ಒದಗಿಸುತ್ತೆ. ಒಂದೇ ಒಂದು ಸೆಲ್ ಇದ್ರೆ ಕಡಿಮೆ ಶಕ್ತಿ ಇರುತ್ತೆ. ಅದೇ 2 ಸೆಲ್ಲು ಜೊತೆಗೆ ವರ್ಕ್ ಮಾಡಿದಾಗ ಏನಾಗುತ್ತೆ? ಜಾಸ್ತಿ ಶಕ್ತಿ ಸಿಗುತ್ತೆ. ಹೌದು ತಾನೆ? ಯಾವ್ದಾದ್ರು ಒಂದು ಟೇಬಲ್ ಅನ್ನ ಒಬ್ಬರೇ ತಳ್ಳಿ ಅಂದ್ರೆ ಸ್ವಲ್ಪ ಕಷ್ಟಪಡ್ತೀರಾ. ಅದೇ 2-3 ಜನ ಬಂದಿದ ತಕ್ಷಣ ಎಷ್ಟು ಸುಲಭವಾಗಿ ತಳ್ತೀರಾ. ಯಾಕೆ? ಶಕ್ತಿ ಜಾಸ್ತಿ ಇರುತ್ತೆ, ಹೌದಲ್ವಾ? ಹಾಗೇನೆ ಇಲ್ಲೂ ಕೂಡ 2ಕ್ಕಿಂತ ಜಾಸ್ತಿ ವಿದ್ಯುತ್ ಕೋಶಗಳನ್ನ ನಾವು ಪಕ್ಕದಲ್ಲಿ ಜೋಡಿಸಿದಾಗ ಬ್ಯಾಟರಿ ಆಗುತ್ತೆ. ಆ ಬ್ಯಾಟರಿ ಹೆಚ್ಚು ಶಕ್ತಿಯನ್ನ ಕೊಡುತ್ತೆ. ಹಾಗೇನೆ ಅಧಿಕ ಕಾಲದವರೆಗೆ ಇದು ವಿದ್ಯುತ್ತನ್ನ ನೀಡುತ್ತೆ. 2 ವಿದ್ಯುತ್ ಕೋಶಗಳು ಅಥವಾ ಒಂದು ಬ್ಯಾಟರಿ ಜೊತೆಯಲ್ಲಿದ್ದಾಗ ಏನಾಗುತ್ತೆ? ಹೆಚ್ಚಿನ ಶಕ್ತಿಯನ್ನ ಕೊಡುತ್ತೆ. ಅದರ ಜೊತೆಗೆ ಏನಾಗುತ್ತೆ? ಅದು ಹೆಚ್ಚಿನ ಒಂದು ಕಾಲದವರೆಗೆ ವಿದ್ಯುತ್ತನ್ನ ಅದು ನೀಡುತ್ತೆ. ಹಾಗೆ ರೋಚಕ ಸಂಗತಿ ಒಂದಿದೆ, ನೋಡೋಣ. ಬ್ಯಾಟರಿ ಎಂಬ ಪದವನ್ನು ಒಂದೇ ವಿದ್ಯುತ್ ಕೋಶವನ್ನು ಸಹ ಬಳಸುವರು. ಬ್ಯಾಟರಿ ಅಂತ ನಾವು ಒಂದೇ ಒಂದು ವಿದ್ಯುತ್ ಕೋಶಕ್ಕೂ ಸಹ ಕರಿತೀವಿ. ನಮ್ಮ ಮೊಬೈಲ್ ಫೋನ್ಗಳಿಗೆ ಶಕ್ತಿ ಒದಗಿಸುವ ಒಂದೇ ವಿದ್ಯುತ್ ಕೋಶಕ್ಕೂ ಸಹ ನಾವು ಬ್ಯಾಟರಿ ಎಂಬ ಪದವನ್ನು ಬಳಸ್ತೀವಿ. ನಮ್ಮ ಫೋನಲ್ಲೆಲ್ಲ ನಾವು ಆಕ್ಚುಲಿ ಒಂದೇ ಒಂದು ವಿದ್ಯುತ್ ಕೋಶವನ್ನು ಬಳಸೋದು, ಸೆಲ್ಲನ್ನು. ಆದರೂ ಕೂಡ ನಾವೇನಂತ ಕರಿತೀವಿ? ಮೊಬೈಲ್ನಲ್ಲಿ ಸೆಲ್ ಬಳಸ್ತೀವಿ ಅಂತ ಹೇಳಲ್ಲ. ಏನು ಬಳಸ್ತೀವಿ ಅಂತೀವಿ? ಬ್ಯಾಟ್ರಿ ಡೌನ್ ಆಗಿದೆ ಅಂತೀವಿ, ಹೌದಲ್ವಾ? ಸೊ ಒಂದೇ ಒಂದು ವಿದ್ಯುತ್ ಕೋಶ ಇದ್ರೂ ಸಹ ನಾವು ಅದನ್ನು ಬ್ಯಾಟರಿ ಅಂತಾನೆ ಕರಿತೀವಿ. ಹಾಗೆ ನೋಡ್ತಾ ಹೋದರೆ ಇವಾಗ ವಿದ್ಯುತ್ ದೀಪ, ತಾಪದೀಪ್ತ ವಿದ್ಯುತ್ ದೀಪಗಳನ್ನು ನೋಡ್ತಾ ಹೋಗೋಣ. ಸೊ ವಿದ್ಯುತ್ ದೀಪ ಅಂದರೆ ಬಲ್ಬ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಚಟುವಟಿಕೆ 3.4 ನಾವೀಗ ಅವಲೋಕಿಸೋಣ. ಇಲ್ಲೊಂದು ಸಣ್ಣ ಬಲ್ಬನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸಾಕಷ್ಟು ಏನು ಹೇಳ್ತೀರಾ ಭಾಗಗಳು ಇರೋದನ್ನು ನೀವು ನೋಡಬಹುದು, ಹೌದಲ್ವಾ? ಏನೇನು ಅಂತ ನೋಡೋಣವಾ? ನೋಡಿ, ಇಲ್ಲಿ ಇದು ಒಂದು ಗಾಜಿನ ಬಲ್ಬ್. ಸೊ ಗಾಜಿನ ಒಂದು ಮೇಲ್ಪದರವನ್ನು ನೀವು ನೋಡಬಹುದು. ಇಲ್ಲಿದೆಯಲ್ಲ, ಅದು ಗಾಜಿನ ಬಲ್ಬ್. ಹಾಗೇನೆ ಮಧ್ಯದಲ್ಲಿ ಒಂದು ತಂತಿಯನ್ನು ನೋಡಬಹುದು. ಅದು ಹೇಗಿದೆ ನೋಡಿ, ಈ ಥರ 2 ಕಂಬಿಗಳಿದೆ. ಅದಕ್ಕೆ ಒಂದು ಒಳಗಡೆ ಈ ಭಾಗ ಇದೆ ನೋಡಿ, ಅದನ್ನು ತಂತಿ ಅಂತ ಕರಿತೀವಿ. ಹಾಗೇನೆ ಪಕ್ಕದಲ್ಲಿ ದಪ್ಪಗಿನ ವಾಹಕ ತಂತಿ ಒಂದು ಇರುತ್ತಲ್ಲ, ಅದು ಒಂದು ವಾಹಕ ತಂತಿ ಆಗಿರುತ್ತೆ, ಇನ್ನೊಂದು ವಾಹಕ ತಂತಿ ಇರುತ್ತೆ. ಸೊ 2 ವಾಹಕ ತಂತಿಗಳ ಮಧ್ಯಭಾಗದಲ್ಲಿ ತಂತುವನ್ನು ಹಾಕಿರ್ತಾರೆ. ಹಾಗೇನೆ ಈ ಕೆಳಭಾಗದಲ್ಲಿ ನೀವು ನೋಡಿದ್ರೆ ಒಂದು ಆಧಾರ ಇರುತ್ತೆ. ನೆಕ್ಸ್ಟು ಈ ಒಂದು ಇಲ್ಲಿ ಲೋಹದ ಕವಚ ಇರುತ್ತೆ. ಅದು ಒಂದು ತುದಿ ಮತ್ತು ಮತ್ತೊಂದು ತುದಿ. ಇಲ್ಲಿ ಕೆಳಭಾಗದಲ್ಲಿ ಒಂದು ತುದಿ ಇರುತ್ತೆ, ಈ ಸೈಡ್ ಭಾಗದಲ್ಲಿ ಒಂದು ತುದಿ ನೀವು ನೋಡಬಹುದು. ಅದನ್ನು ಇಲ್ಲಿ ಸುಲಭವಾಗಿ ಕೊಟ್ಟಿದ್ದಾರೆ ನೋಡಿ. ಈ ಕೆಳಭಾಗದಲ್ಲಿ ಈ ಸೈಡಲ್ಲಿ ಒಂದು ಲೋಹದ ತುದಿ ಇರುತ್ತೆ, ಒಂದು ತುದಿ. ಈ ಕೆಳಭಾಗದಲ್ಲಿ ಏನಿರುತ್ತೆ? ತುದಿ ಇರುತ್ತೆ. ಇಲ್ಲಿ ವೈರ್ಗಳು ಏನಾಗಿದೆ ನೋಡಿ, 2 ಕಡೆ ಅಟ್ಯಾಚ್ ಆಗಿದೆ. 2 ತುದಿಗೂ ಈ ತಂತಿಗಳು ಒಂದು ಸೈಡ್ ಗಂಟಿರುತ್ತೆ, ಇನ್ನೊಂದು ಕೆಳಭಾಗಕ್ಕೆ ಅದು ಅಂಟಿ ಇರುತ್ತೆ. ಈ ಚಟುವಟಿಕೆಗಾಗಿ ನಿಮಗೆ ತಾಪದೀಪ್ತ ವಿದ್ಯುತ್ ದೀಪವಿರುವ ಟಾರ್ಚ್ ಲೈಟ್ನ ಅಗತ್ಯವಿದೆ. ಹಾಗೇನೆ ಅನೇಕ ಹಳೆಯ ಟಾರ್ಚ್ ಲೈಟ್ಗಳು ಇನ್ನೂ ಅಂತಹ ದೀಪಗಳನ್ನು ಹೊಂದಿರುತ್ತೆ. ನಿಮ್ಮ ಶಿಕ್ಷಕರ ಸಹಾಯದಿಂದ ನಿಮ್ಮ ಟಾರ್ಚ್ ಲೈಟ್ನಲ್ಲಿ ತಾಪದೀಪ್ತ ವಿದ್ಯುತ್ ದೀಪವನ್ನು ಇರೋದನ್ನು ಖಚಿತಪಡಿಸಿಕೊಂಡು ಅದನ್ನು ತೆಗೆದುಕೊಂಡು ನೀವು ಮಾಡಿ ಅಂತ ಇಲ್ಲಿ ಟಾರ್ಚ್ ಲೈಟ್ಲಿ ಚಿಕ್ಕ ಒಂದು ಬಲ್ಬನ್ನು ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಟಾರ್ಚ್ ತೆಗೆದುಕೊಂಡು ಅದರ ದೀಪವನ್ನು ಪರೀಕ್ಷಿಸಿ.
ನೀವು ಏನನ್ನು ನೋಡಿದಿರಿ? ಗಾಜಿನ ಬಲ್ಬ್ನ ಮಧ್ಯಭಾಗದಲ್ಲಿ ಅಳವಡಿಸಲಾಗಿರುವ ಒಂದು ತೆಳುವಾದ ತಂತಿ ನಿಮಗೆ ಕಾಣಿಸುತ್ತೆ ಆ್ಯಕ್ಚುಲಿ. ಈಗ ಟಾರ್ಚ್ನ ಸ್ವಿಚ್ಚನ್ನು ಆನ್ ಮಾಡಿ. ದೀಪದ ಯಾವ ಭಾಗ ಬೆಳಗುತ್ತೆ ಅನ್ನೋದನ್ನು ನೀವು ನೋಡಬೇಕು. ದೀಪದ ಗಾಜಿನ ಒಳಗಿನ ತೆಳುವಾದ ತಂತಿ ಬೆಳಗುತ್ತೆ. ಆ್ಯಕ್ಚುಲಿ ಇಲ್ಲಿ ತಂತಿ ಇದೆಯಲ್ಲ, ಇಲ್ಲಿ ಅದು ಮಾತ್ರ ಬೆಳಗುವಂಥದ್ದು. ಸೊ ಆ ಬೆಳಗುತ್ತಿರುವ ತೆಳುವಾದ ತಂತಿಯನ್ನು ನಾವು ದೀಪದ ತಂತು ಅಂದರೆ ಫಿಲಮೆಂಟ್ ಅಂತ ಕರಿತೀವಿ. ನೋಡಿದ್ರಲ್ವಾ, ನೀವು ಟಾರ್ಚ್ನ ಆನ್ ಮಾಡಿದಾಗ ಅಥವಾ ಆ ಬಲ್ಬ್ ಉರಿದಾಗ ಆ ಮಧ್ಯ ತಂತಿ ಏನಿರುತ್ತಲ್ವ, ಆ ತಂತು ಭಾಗ ಮಾತ್ರ, ಫಿಲಮೆಂಟ್ ಮಾತ್ರ ಏನಾಯಿತು, ಹೆಚ್ಚಾಗಿರುವಂತಹ ಶಾಖದಿಂದ ಬೆಳಗ್ತು. ಅದಕ್ಕೋಸ್ಕರನೇ ಬಲ್ಬ್ ಬೆಳಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಯಿತು, ಹೌದಲ್ವಾ? ಹಾಗಿದ್ರೆ ಇದರಿಂದ ನೀವೇನು ತಿಳ್ಕೊಬೋದು? ಬಲ್ಬ್ನಲ್ಲಿ ಆ ತಂತಿ ಮಾತ್ರ ವಿದ್ಯುತ್ತಿನ ಸಹಾಯದಿಂದ ಬೆಳಗಿ ಆ ಲೈಟನ್ನು ಕೊಡುತ್ತೆ. ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಆ ತಂತುವನ್ನು ಏನಂತ ಕರಿತೀವಿ? ಫಿಲಮೆಂಟ್. ನಿಮ್ಮ ಶಿಕ್ಷಕರ ಸಹಾಯದಿಂದ ವಿದ್ಯುತ್ ದೀಪವನ್ನು ಹೊರತೆಗೆದು ಅದರಲ್ಲಿ ಎಲ್ಲ ಭಾಗಗಳನ್ನು ಪರೀಕ್ಷಿಸಿ ತಂತುವನ್ನು ಹೇಗೆ ಅಳವಡಿಸಲಾಗಿದೆ ಅಂತ ನೀವು ನೋಡಬೇಕು. ಇಲ್ಲಿ ನೋಡಿ, ಬೆಳಗ್ತಾ ಇರುವಂತಹ ತೆಳುವಾದ ತಂತಿ ಇಲ್ಲಿದೆಯಲ್ಲ, ಇಲ್ಲಿ ಬೆಳಗ್ತಾ ಇರೋದು ಇದಿಷ್ಟೇ ಪಾರ್ಟು. ಆ ತಂತಿ ಏನು ಅಳವಡಿಸಿದ್ದಾರೆ ಅದಷ್ಟೇ. ಅದನ್ನು ದೀಪದ ತಂತು ಅಂದರೆ ಫಿಲಮೆಂಟ್ ಅಂತ ಕರೀತಾರೆ. ನೆನಪಲ್ಲಿ ಇಟ್ಕೊಳ್ಳಿ, ಫಿಲಮೆಂಟ್. 2 ದಪ್ಪ ತಂತಿಗಳಿಗೆ ತಂತುವನ್ನು ಜೋಡಿಸಲಾಗಿದೆ. ಇಲ್ಲೊಂದು ದಪ್ಪ ತಂತಿ ಇರುತ್ತೆ, ಇಲ್ಲೊಂದು ದಪ್ಪ ತಂತಿ ಇರುತ್ತೆ. ಅದಕ್ಕೆ ಏನು ಮಾಡಿರ್ತಾರೆ, ಈ ಒಂದು ಫಿಲಮೆಂಟ್ ಅಥವಾ ತಂತಿಯನ್ನು ಹಾಕಿರ್ತಾರೆ. ಒಂದು ದಪ್ಪ ತಂತಿಯನ್ನು ದೀಪದ ಬುಡದಲ್ಲಿರುವ ಲೋಹದ ಕವಚಕ್ಕೆ ಸಂಪರ್ಕಿಸಲಾಗಿದೆ. ಸೊ ಯಾವ ದಪ್ಪ ತಂತಿ ಇರುತ್ತಲ್ಲ ಅದನ್ನ ಬಲ್ಬ್ನ ಕೆಳಭಾಗಕ್ಕೆ ಜೋಡಿಸಿರ್ತಾರೆ. ಇನ್ನೊಂದು ತಂತಿಯನ್ನು ದೀಪದ ಬುಡದ ಮಧ್ಯದಲ್ಲಿರುವ ಲೋಹದ ತುದಿಗೆ ಸಂಪರ್ಕಿಸುತ್ತಾರೆ. ಇನ್ನೊಂದನ್ನ ಇಲ್ಲೇ ಸೈಡಲ್ಲಿ ಏನು ಮಾಡಿರ್ತಾರೆ, ಅದನ್ನು ಕನೆಕ್ಟ್ ಮಾಡಿರ್ತಾರೆ. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ವಿದ್ಯುತ್ ತಂತಿ ಇರುತ್ತೆ, ಆ ವಿದ್ಯುತ್ ತಂತಿಯನ್ನು 2 ದಪ್ಪ ತಂತಿಗೆ ಕನೆಕ್ಟ್ ಮಾಡಿರ್ತಾರೆ. ಆ ಒಂದು ದಪ್ಪ ತಂತಿ ಬುಡದಲ್ಲಿ ಅಟ್ಯಾಚ್ ಆಗಿದೆ, ಇನ್ನೊಂದು ಸೈಡಲ್ಲಿ ಅಟ್ಯಾಚ್ ಆಗಿರುತ್ತೆ. ಇದು ಕ್ಲಿಯರ್ ಆಗಿದೆ ಅಲ್ವಾ? ಹಾಗೇನೆ ಒಂದು ಪ್ರಾಬ್ಲಮ್ ಏನು, ನನ್ನ ಟಾರ್ಚ್ನಲ್ಲಿ ಬೇರೆ ರೀತಿಯ ವಿದ್ಯುತ್ ದೀಪವಿದೆ, ಅದನ್ನು ನಾನು ತೆಗಿಯೋದಕ್ಕೆ ಆಗ್ತಾ ಇಲ್ಲ. ಆಮೇಲೆ ಅದು ಬೆಳಗಿದ್ರೂ ಅಲ್ಲಿ ಯಾವುದು ತಂತಿ ಬೆಳಗ್ತಾ ಇರೋ ಥರ ನನಗೆ ಕಾಣಿಸ್ತಾ ಇಲ್ವಲ್ಲ ಅನ್ನೋದು ನಿಮ್ಮ ಸಮಸ್ಯೆ ಆಗಿದ್ದರೆ ಅದನ್ನು ಟಾರ್ಚ್ನಿಂದ ನನಗೆ ತೆಗಿಯೋಕ್ಕೂ ಆಗ್ತಿಲ್ಲ. ಯಾಕಂದರೆ ಅದು ಟಾರ್ಚ್ನಲ್ಲಿ ಪರ್ಮನೆಂಟ್ ಆಗಿ ಅಟ್ಯಾಚ್ ಆಗೋಗಿದೆ. ಅದು ನಂಗೆ ತೆಗಿಯೋಕ್ಕೆ ಆಗ್ತಾ ಇಲ್ಲ. ಏನು ಮಾಡೋದು? ಹಾಗಿದ್ರೆ ಅದು ವಿದ್ಯುತ್ ದೀಪ ಅಲ್ವಾ? ನೋಡೋಣ ಅಲ್ವಾ? ಎಸ್, ಅದನ್ನು ನಾವು LED ವಿದ್ಯುತ್ ದೀಪ ಅಂತ ಕರಿತೀವಿ. ಏನಂತ ಕರಿತೀವಿ? LED ವಿದ್ಯುತ್ ದೀಪ. ಚಿತ್ರ 3.5 ಅಂದರೆ ಇಲ್ಲಿ ಕೊಟ್ಟಿದ್ದಾರಲ್ಲ ಚಿತ್ರ, ಅದನ್ನೇ ನೋಡಿ. ಪ್ರಸ್ತುತ ಬಳಕೆಯಲ್ಲಿರುವ ಅನೇಕ ಟಾರ್ಚ್ಗಳು ತಾಪದೀಪ್ತ ವಿದ್ಯುತ್ ದೀಪಗಳ ಬದಲಾಗಿ ದ್ಯುತಿ ಉತ್ತರ್ಜಕ ಡಯೋಡ್ ಅಂದರೆ LED ವಿದ್ಯುತ್ ದೀಪಗಳನ್ನು ಹೊಂದಿವೆ. ಈ ಉತ್ಸರ್ಜಕ ಡಯೋಡ್, ದ್ಯುತಿ ಉತ್ಸರ್ಜಕ ಡಯೋಡ್ ಅಂತ ಅಂದರೆ ಏನೂ ಅಲ್ಲ, LED ಲೈಟ್ಸ್. ನೀವು LED ಲೈಟ್ಸ್ ಅನ್ನಂತೂ ಕೇಳಿರ್ತೀರ ಅಲ್ವಾ? ಸೊ ಅದನ್ನು ನಾವು ಆಚೆ ತೆಗಿಯೋದಕ್ಕೆ ಆಗೋದಿಲ್ಲ. ಅಲ್ಲಿ ನೀವು LED ದೀಪ ಕಾಣಿಸ್ತಾ ಇದೆ, ಈ ಚಿತ್ರದಲ್ಲಿದೆ ನೋಡಿ, ಈ ಥರ ಫಿಕ್ಸ್ ಆಗಿ ಹೋಗಿರುತ್ತೆ. ನಾವು ಅದನ್ನು ತೆಗಿಯೋದಕ್ಕೆ ಆಗೋದಿಲ್ಲ. ಚಟುವಟಿಕೆ 3.5 ನಾವೀಗ ಅವಲೋಕಿಸೋಣ. ಇದು LED ಲೈಟ್ಗಳು. ಅದು ಕಲರಲ್ಲೂ ಕೂಡ ನಿಮಗೆ ಸಿಗುತ್ತೆ. ಯಾವುದೇ ಬಣ್ಣದ LED ಬಲ್ಬನ್ನು ನೀವು ತಗೊಳ್ಬೋದು. ಅದನ್ನು ಗಮನಿಸಬೇಕು. ಅದರೊಳಗೆ ನೀವು ಯಾವುದಾದ್ರೂ ತಂತು ಇರೋದನ್ನು ನೋಡಿದರೆ, ಇವಾಗ ನೀವು ತಾಪದೀಪ್ತ ವಿದ್ಯುತ್ ದೀಪದಲ್ಲಿ ತಂತಿ ಇರೋದನ್ನು ನೋಡಿದ್ರಿ, ಹೌದಲ್ವಾ? ಅದೇ ಥರ ತಂತಿ ಏನಾದರೂ ಈ LED ಲೈಟಲ್ಲಿ ಇದೆಯಾ ಅಥವಾ LED ಬಲ್ಬಲ್ಲಿ ಇದೆಯಾ ಅನ್ನೋದನ್ನು ನೀವು ಗಮನ ಇಟ್ಟು ನೋಡಬೇಕು. LEDಗೆ ಜೋಡಿಸಲಾದ 2 ತಂತಿಗಳ ಉದ್ದವಾಗಿರೋದನ್ನು ನೀವು ಗಮನಿಸಬೇಕು. ಇಲ್ಲಿ ನೋಡಿ, ಈ ಒಂದು ತಂತಿಗಳಿದೆಯಲ್ಲ ಅದು ಉದ್ದವಾಗಿರೋದನ್ನು ನೋಡಬೇಕು. ತಾಪದೀಪ್ತ ದೀಪಗಳಂತೆ LEDಗಳು ತಂತುಗಳನ್ನು ಹೊಂದಿರೋದಿಲ್ಲ. ಅದರಲ್ಲಿ ಯಾವುದೇ ಆದಂತಹ ತಂತಿ ಇರೋದಿಲ್ಲ. ಅವುಗಳಲ್ಲೂ 2 ತುದಿಗಳು ಇರುತ್ತೆ. ಆದರೆ ಒಂದು ತುದಿಗೆ ಜೋಡಿಸಲಾಗಿದೆ, ಅಂದರೆ ಒಂದು ಧನ ತುದಿ ಆಗಿರುತ್ತೆ, ಇನ್ನೊಂದು ಋಣ ತುದಿ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡಬಹುದು, ಒಂದು ಪಾಸಿಟಿವ್ ಇರುತ್ತೆ, ಒಂದು ನೆಗೆಟಿವ್. ಒಂದು ಧನ ತುದಿ, ಇನ್ನೊಂದು ಋಣ ತುದಿ ಆಗಿರುತ್ತೆ. ಇಲ್ಲೇ ಡಿಫ್ರೆನ್ಸನ್ನು ನೀವು ನೋಡ್ಬೋದು. ನೋಡಿ, ಇಲ್ಲಿ ಇದು ಧನ ತುದಿ, ಇದು ಇಷ್ಟು ಉದ್ದ ಇದೆ. ಋಣ ತುದಿ ನೋಡಿ ಇಷ್ಟು ಚಿಕ್ಕದಾಗಿದೆ. ಹೈಟ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ನೋಡಿ, ಹೌದಾ? ಸೊ ಇದರಿಂದ ನೀವೇನು ತಿಳ್ಕೊಬೋದು ಅಂದರೆ, ಪಾಸಿಟಿವ್ ಟರ್ಮಿನಲ್ ಅಂದರೆ ಧನಾಗ್ರ
ಉದ್ದವಾಗಿರುತ್ತೆ, ಋಣಾಗ್ರ ಹೇಗಿರುತ್ತೆ, ಚಿಕ್ಕದಾಗಿ ಅದು ಇರುತ್ತೆ. ಹಾಗಿದ್ರೆ ನೀವು LED ಬಲ್ಬ್ ನೋಡ್ಕೊಂಡು ಬರ್ಬೇಕಲ್ವಾ? ಬನ್ನಿ ಅದನ್ನ ನೋಡ್ಕೊಂಡು ಬರೋಣ. ಇವಾಗ ನಾವು LED ಬಲ್ಬ್ ನಲ್ಲಿ ಯಾವ ತರ ಈ ಒಂದು ಪಾಸಿಟಿವ್ ಹಾಗೆ ನೆಗೆಟಿವ್ ಅಂದ್ರೆ ಧನಾಗ್ರ ಮತ್ತೆ ಋಣಾಗ್ರವನ್ನ ಹೇಗೆ ಗುರುತಿಸೋದು ಅಂತ ನೋಡೋಣ. ನಾರ್ಮಲ್ ಬಲ್ಬ್ ಗಳಲ್ಲಿ ಆದ್ರೆ ಯಾವ್ದು ಕೂಡ ಧನಾಗ್ರ ಅಥವಾ ಋಣಾಗ್ರ ಅಂತ ಇರೋಲ್ಲ. ಆದ್ರೆ ಈ LED ಬಲ್ಬ್ ಗಳಲ್ಲಿ ಆ ಒಂದು ಅಗ್ರಗಳು ಇರುತ್ತೆ. ನೋಡಿ, ಇದು LED ಬಲ್ಬ್ ತುಂಬಾ ಚಿಕ್ಕದಿದೆ. ಹಾಗೆ ನೀವು ಇಲ್ಲಿ 2 ಕಾಲ್ಗಳ ತರ ಇರೋದನ್ನ ನೀವು ನೋಡ್ಬೋದು, ಹೌದಲ್ವಾ? ಹಾಗಿದ್ರೆ ಇಲ್ಲಿ ನೋಡಿ, ಒಂದು ತುಂಬಾ ಉದ್ದವಾಗಿದೆ, ಇನ್ನೊಂದು ಏನಾಗಿದೆ, ಸ್ವಲ್ಪ ಚಿಕ್ಕದಾಗಿದೆ. ಹೀಗೆ ನೋಡಿ, ಈಗ ನಾನು 2 ಬೆರಳನ್ನ ಇಟ್ರೆ ನೋಡಿ, ಒಂದು ನನ್ನ ಬೆರಳಿಗೆ ತಾಕ್ತಾ ಇದೆ, ಇನ್ನೊಂದು ಬೆರಳಿಗೆ ತಾಕೋದಿಲ್ಲ ಅಲ್ವಾ? ಏನಕ್ಕೆ ಹಾಗಾಗ್ತಾ ಇದೆ? ಯಾಕಂದ್ರೆ ಈ ಒಂದು ತಂತಿ ಉದ್ದವಾಗಿದೆ, ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದಿದೆ. ಯಾವ ಒಂದು ತಂತಿಯ ಕಾಲು ಉದ್ದವಾಗಿರುತ್ತೋ ಅದು LED ಬಲ್ಬ್ನ ಧನಾಗ್ರ, ಪಾಸಿಟಿವ್. ಯಾವುದು ಚಿಕ್ಕದಾಗಿರುತ್ತಲ್ವಾ ತಂತಿ, ಅದು ಅದರ ಋಣಾಗ್ರ ಅಂದ್ರೆ ನೆಗೆಟಿವ್ ಸೈಡು ಆಗಿರುತ್ತೆ. ಸೊ LED ಬಲ್ಬಲ್ಲೂ ಕೂಡ ಧನಾಗ್ರ ಮತ್ತೆ ಋಣಾಗ್ರ ಇರುತ್ತೆ. ಅದನ್ನ ನೀವು ತಂತಿ ನೋಡಿದ ತಕ್ಷಣ ಹೇಳ್ಬೋದು. ಉದ್ದ ಇದ್ರೆ ಅದು ಧನಾಗ್ರ ಪಾಸಿಟಿವ್ ಆಗಿರುತ್ತೆ, ಚಿಕ್ಕದಿದ್ರೆ ಅದು ನೆಗೆಟಿವ್ ಋಣಾಗ್ರ ಆಗಿರುತ್ತೆ. ನೋಡಿದ್ರಲ್ವಾ? ಧನಾಗ್ರ ಮತ್ತೆ ಋಣಾಗ್ರದಲ್ಲಿರುವಂತಹ ಒಂದು ಸೈಜ್ ನ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಯ್ತು ಅಲ್ವಾ? ಸೆಲ್ ತರಾನೇ ಒಂದು ಟೋಪಿ ಇರೋದು, ಫ್ಲಾಟ್ ಆಗಿರೋದನ್ನ ಹೇಗೆ ನೋಡಿ ಕಂಡು ಹಿಡಿಬಹುದು, LED ನಲ್ಲಿ ಆ ತಂತಿಯ ಉದ್ದ ಎಷ್ಟಿದೆ ಅನ್ನೋದ್ರ ಮೇಲೆ ಕೂಡ ನಾವು ಗುರ್ತು ಹಿಡಿಬಹುದು. ಒಂದು ಅಥವಾ ಹೆಚ್ಚಿನ, ಕೆಲವೊಮ್ಮೆ ವಿಭಿನ್ನ ಆಕಾರಗಳನ್ನು ಹೊಂದಿರುವ LEDಗಳನ್ನು ಟಾರ್ಚ್ನ ದೀಪದಲ್ಲಿ ಬಳಸ್ತಾರೆ. ನಾವೀಗ ನಿರ್ಮಿಸೋಣ. ಇಲ್ಲಿ ನಾವು ವೈರ್ಗಳು ಮತ್ತೆ ಸೆಲ್ಲು ಬಲ್ಬ್ನ ಬಳಸ್ಬಿಟ್ಟು ಅದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಬಹುದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದು. ವಿದ್ಯುತ್ ಕೋಶ ಅಥವಾ ಬ್ಯಾಟರಿ ಬಳಸಿ ವಿದ್ಯುತ್ ದೀಪವನ್ನು ಬೆಳಗಿಸುವುದು. ಸೊ ತಯಾರಿ ಮತ್ತು ಬ್ಯಾಟರಿ ಸಂಪರ್ಕ ಅಂತ ಹೇಗೆ ಮಾಡಬೇಕು ಅಂತ ಇದೆ ನೋಡಿ. ಫಸ್ಟ್ ನೀವೇನೇನು ತಗೋಬೇಕು, ಒಂದು ಸೆಲ್ ತಗೋಬೇಕು, ಬಲ್ಬು, ಇದು ಬಲ್ಬ್ನ ಧಾರಕ ಅಂತ ಕರಿತೀವಿ, ಅಂದ್ರೆ ಅದನ್ನ ಹೋಲ್ಡ್ ಮಾಡೋದು, ಹೋಲ್ಡರು, ಸೆಲ್ ಹೋಲ್ಡರು. ಆಮೇಲೆ ಇದು ಬಲ್ಬ್ ಹೋಲ್ಡರು. ಆಮೇಲೆ 4 ತಂತಿಗಳನ್ನು ನೀವು ತಗೋಬೇಕು. ಏನು ಮಾಡಬೇಕು, ಆ ತಂತಿನಲ್ಲಿ 1 ಸೆಂಟಿಮೀಟರ್ ಅಷ್ಟು ಅದ್ರ ಮೇಲೆ ಪ್ಲಾಸ್ಟಿಕ್ ಕವರಿಂಗ್ ಇರುತ್ತಲ್ವಪ್ಪ, ಅದನ್ನ ತೆಗಿಬೇಕು. ಆಮೇಲೆ ಚಿತ್ರದಲ್ಲಿ ತೋರಿಸಿರೋ ತರ ಏನು ಮಾಡಬೇಕು, ಆ ವಿದ್ಯುತ್ ಕೋಶದ ಧಾರಕದಕ್ಕೆ 2 ತಂತಿಗಳನ್ನು ನೀವು ಜೋಡಿಸ್ಬೇಕು. ಆಮೇಲೆ ಬಲ್ಬ್ ಸಂಪರ್ಕ ಮತ್ತು ಪೂರ್ಣಗೊಂಡ ಮಂಡಲ, ವಿದ್ಯುತ್ ಕೋಶದ ಋಣಾಗ್ರ ಮತ್ತು ಧನಾಗ್ರಕ್ಕೆ ಇರುವಂತೆ ವಿದ್ಯುತ್ ಕೋಶವನ್ನು ಧಾರಕಕ್ಕೆ ಜೋಡಿಸ್ಬೇಕು. ಸೊ ಈ ಥರ ನೀವೇನು ಮಾಡಬೇಕು, ಕರೆಕ್ಟಾಗಿ ಎಲ್ಲಿ ಧನಾಗ್ರ ಬರಬೇಕು ಎಲ್ಲಿ ಋಣಾಗ್ರ ಬರಬೇಕು ಅನ್ನೋದನ್ನ ನೋಡಿಕೊಂಡು ಆ ಒಂದು ಹೋಲ್ಡರ್ಗೆ ಹಾಕಿ ಇಡಬೇಕು. ನೆಕ್ಸ್ಟು ತಂತಿಯ 2 ತುದಿಗಳನ್ನು ವಿದ್ಯುತ್ ದೀಪದ ಧಾರಕದ ತಿರುಪುಗಳಿಗೆ, ಈ ಥರ ನೋಡಿ ಇಲ್ಲಿ ತಿರುಪುಗಳಿಗೆ ಜೋಡಿಸ್ಬಿಟ್ಟು ಆ ಒಂದು ಹೋಲ್ಡರಲ್ಲಿ, ಬಲ್ಬ್ ಹೋಲ್ಡರಲ್ಲಿ ಬಲ್ಬನ್ನು ತಿರುಗಿಸಿ ಹಾಕಬೇಕು. ಆಮೇಲೆ ಅದನ್ನು ಈ ಸೆಲ್ಗಳಿಗೆ ನೋಡಿ, ಇದು ಸೆಲ್ ಇರುವಂಥದ್ದು ಧಾರಕ, ಅದಕ್ಕೆ ಬಲ್ಬನ್ನು ನಾವು ಜೋಡಿಸಿದ್ದೀವಿ. ಇದು ಬೆಳಗ್ತಾ ಇದೆ ಅಂದರೆ ಅರ್ಥ ಏನು, ಪೂರ್ಣಗೊಂಡ ಮಂಡಲ. ಮಂಡಲ ಏನಾಗಿದೆ, ಪೂರ್ಣ ಆಗಿದೆ. ನಾವು ಹೇಗೆ ಹೇಳ್ತೀವಿ ಪೂರ್ಣ ಆಗಿದೆ ಅಂದರೆ ಗೊತ್ತಾ? ನೋಡಿ, ಕರೆಂಟ್ ಏನಾಗ್ತಿದೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಮತ್ತೆ ಬಲ್ಬ್ಗೆ, ಇಲ್ಲಿಂದ ಕಂಟಿನ್ಯೂಸ್ ಆಗಿ ಪಾಸ್ ಆಗ್ತಿದೆ. ಎಲ್ಲೂ ಕೂಡ ನಾವು ಕರೆಂಟ್ ಬ್ರೇಕ್ ಆಗಿರೋದನ್ನ ನೋಡೋದಕ್ಕೆ ಚಾನ್ಸ್ ಇಲ್ಲ. ಆದ್ರಿಂದ ನಾವು ಇದನ್ನ ಪೂರ್ಣ ಮಂಡಲ ಅಂತ ಕರಿತೀವಿ. ವಿದ್ಯುತ್ ಬಲ್ಬನ್ನು ವಿದ್ಯುತ್ ಕೋಶಕ್ಕೆ ಸಂಪರ್ಕಿಸಿ ಬೆಳಗುವಂತೆ ಮಾಡಲು ಈಗ ಸಿದ್ಧರಿದ್ದೇವೆ. ಹಾಗಿದ್ರೆ ಅಲ್ಲಿ ಕೆಲವೊಂದಿಷ್ಟು ಏನು ಹೇಳ್ಬೋದು, ಎಕ್ಸ್ಪೆರಿಮೆಂಟ್ ಆಕ್ಟಿವಿಟೀಸ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಮಾಡಿ ದೀಪ ಬೆಳಗುತ್ತಾ ಇಲ್ವಾ ಅನ್ನೋದನ್ನ ನಾವು ನೋಡ್ಕೊಂಡು ಬರಬೇಕು. ಬನ್ನಿ, ಹಾಗಿದ್ರೆ ಹೇಗೆ ಕನೆಕ್ಟ್ ಮಾಡಿ ನೋಡೋದು, ಹೇಗೆ ಅದು ಬಲ್ಬ್ ಬೆಳಗುತ್ತಾ ಇಲ್ವಾ ನೋಡೋದು ಅನ್ನುವಂತಹ ಆಕ್ಟಿವಿಟಿಯನ್ನ ನೋಡ್ಕೊಂಡು ಬರೋಣ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರೋ ಹಾಗೆ ನಾವು ವಿವಿಧ ಜೋಡಣೆಗಳನ್ನ ನೋಡಿ ಬಲ್ಬ್ ಆಕ್ಚುಲಿ ಉರಿಯುತ್ತಾ ಇಲ್ವಾ ಅನ್ನೋದನ್ನ ನೋಡೋಣ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಒಂದು ಆಕ್ಟಿವಿಟಿಯನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಏನ್ ಹಾಕಿರೋದು, ಸೆಲ್ಗಳು 2 ಜೋಡಣೆ ಆಗಿದೆ. 2 ಸೆಲ್ ಜೋಡಣೆ ಆದ್ರೆ ಏನಂತ ಕರಿತೀವಿ, ಬ್ಯಾಟರಿ ಅಂತ ಕರಿತೀವಿ. ಅದ್ರ ಜೊತೆಗೆ ನೀವು ನೋಡಬಹುದು ಬಲ್ಬ್ ಇದೆ. ಹಾಗೆ ಅದನ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ವೈರ್ಗಳನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಬಲ್ಬ್ಗೂ ಕೂಡ ಕನೆಕ್ಟ್ ಆಗಿದೆ, ಈ ಒಂದು ಸೆಲ್ಗಳಿಗೂ ಕೂಡ ಇದೊಂದು ವೈರ್ ಅಟ್ಯಾಚ್ ಆಗಿದೆ. ಸೊ ಈ ತರ ಇದ್ರೆ ನೀವು ಆರಾಮಾಗಿ ಈ ಆಕ್ಟಿವಿಟಿನ ಮನೆಯಲ್ಲೂ ಕೂಡ ಮಾಡಬಹುದು. ಹಾಗೆ ಬನ್ನಿ, ಇವಾಗ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋ ಹಾಗೆ ವೈರ್ಗಳನ್ನ ಜೋಡಿಸಿ ಲೈಟ್ ಉರಿಯುತ್ತಾ ಇಲ್ವಾ, ಬಲ್ಬ್ ಉರಿಯುತ್ತಾ ಇಲ್ವಾ ಅನ್ನೋದನ್ನ ನೋಡೋಣ. ಸೊ ಮೊದಲನೇದಾಗಿ ಏನ್ ಕೊಟ್ಟಿದ್ದಾರೆ,
ಹೀಗೆ ಸೀದಾನೆ ವೈರ್ನ ಜೋಡಣೆ ಮಾಡಿ ಅಂತ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ಆ ರೀತಿ ನಾವು ಮಾಡ್ಬಿಟ್ಟು ನೋಡೋಣ. ನೋಡಿ, ನಾನಿಲ್ಲಿ ವೈರ್ ಜೋಡಿಸ್ತಾ ಇದ್ದ ಹಾಗೆ ನೀವಿಲ್ಲಿ ನೋಡ್ಬೋದು, ಈ ಬಲ್ಬಲ್ಲಿ ಏನಾಗ್ತಾ ಇದೆ, ಲೈಟ್ ಉರಿತಾ ಇದೆ. ಹಾಗೆ ಅದ್ರಲ್ಲಿ ಯಾವ ಭಾಗ ಉರಿತಾ ಇದೆ ಅನ್ನೋದನ್ನ ನೀವು ಗಮನ ಇಟ್ಟು ನೋಡಿ, ಆಯ್ತಾ. ಮಧ್ಯ ಇರುವಂತಹ ತಂತಿಯ ಭಾಗ ಮಾತ್ರ ಲೈಟ್ ಅನ್ನ ಅದು ಎಮಿಟ್ ಮಾಡ್ತಾ ಇದೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಈ 2 ವೈರ್ ಅನ್ನ ಫಿಕ್ಸ್ ಮಾಡಿ, ಈ ಒಂದು ಇಲ್ಲಿದೆಯಲ್ಲ ವೈರು, ಅದನ್ನ ಏನ್ ಮಾಡಿ ಅಂದಿದ್ದಾರೆ, ತೆಗಿರಿ ಅಥವಾ ಓಪನ್ ಆಗಿಡಿ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಆ ವೈರ್ ಅನ್ನ ನಾನು ಓಪನ್ ಮಾಡಿದ ತಕ್ಷಣ ನೋಡಿ ಬಲ್ಬು ಬೆಳಗೋದು ಸ್ಟಾಪ್ ಆಯ್ತು. ಇವಾಗ ಏನ್ ಹೇಳಿದ್ದಾರೆ, ನೆಕ್ಸ್ಟ್ ಆಕ್ಟಿವಿಟಿ, ಇದನ್ನ ನೀವು ಜಾಯಿನ್ ಮಾಡಿ, ಈ 2 ವೈರ್ ಅನ್ನ ಈ 2 ತೆಗೀರಿ ಅಂತ. ನೋಡಿ, ನಾನು ತೆಗ್ದಿದ ತಕ್ಷಣ ಏನಾಯ್ತು, ಮತ್ತೆ ಬಲ್ಬು ಆಫ್ ಆಯ್ತು. ಇನ್ನೊಂದೇನ್ ಕೊಟ್ಟಿದ್ದಾರೆ, ಸರಿ, ಈ 2 ತಂತಿಗಳನ್ನ ಜಾಯಿನ್ ಮಾಡಿ. ನೋಡಿ, ಲೈಟ್ ಉರಿಯಕ್ ಸ್ಟಾರ್ಟ್ ಆಯ್ತು, ಯಾಕಂದ್ರೆ 2ನೂ ಜಾಯಿನ್ ಇದೆ. ಹಾಗೆ ಈ ತಂತಿಯನ್ನ ತೆಗೆದು ಇಲ್ಲೇನೆ ಜಾಯಿನ್ ಮಾಡಿ, ಅಂದ್ರೆ 3 ವೈರ್ಗಳನ್ನ ನೋಡಿ, 1 2 3 ಈ ವೈರ್ಗಳನ್ನ ಜಾಯಿನ್ ಮಾಡಿ ಅಂತ. ನೋಡಿ, ನಾನು ಜಾಯಿನ್ ಮಾಡಿದೀನಿ, ಆದ್ರೆ ಇಲ್ಲಿ ಯಾವುದೇ ಬಲ್ಬ್ ಉರಿಯೋದು ನಿಮ್ಗೆ ಕಾಣಿಸ್ತಾ ಇಲ್ಲ. ಸೊ ದೀಪ ಬೆಳಗ್ತಿಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು, ಈ ಮೇಲ್ಗಡೆ ಇರುವಂತಹ ವೈರ್ ಅನ್ನ ಡಿಸ್ಕನೆಕ್ಟ್ ಮಾಡಿ, ಅದನ್ನು ಕೂಡ ಈ 3 ವೈರ್ಗಳನ್ನ ಒಟ್ಟಿಗೆ ಜೋಡಿಸ್ಬೇಕು. ನೋಡಿ, ಈಗ್ಲೂ ಕೂಡ ಇಲ್ಲಿ ಬಲ್ಬು ಉರಿತಾ ಇಲ್ಲ. ಲಾಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಈ 4ರಲ್ಲಿ ನಾವು ಮೊದಲು ಇದನ್ನ ಸೀದಾ ಹೀಗ್ ಜೋಡಿಸಿದ್ವಲ್ವಾ, ಇವಾಗ ಉಲ್ಟಾ. ನೋಡಿ, ಇಲ್ಲಿ ಈ ವೈರ್ ಅನ್ನ, ಗ್ರೀನ್ ವೈರ್ ಅನ್ನ ಎಲ್ಲೋಗ್ ಸೇರಿಸ್ತಾ ಇದ್ದೀನಿ, ಇಲ್ಲೂ ಅಷ್ಟೇ ಗ್ರೀನ್ ವೈರ್ ಅನ್ನ ಎಲ್ಲೋಗೆ ನಾನು ಜೋಡಿಸ್ತಾ ಇದ್ದೀನಿ, ಅಂದ್ರೆ ಉಲ್ಟಾ ಜೋಡಿಸ್ತಾ ಇದ್ದೀನಿ. ಆ ಉಲ್ಟಾ ಜೋಡಿಸ್ದಾಗ್ಲೂ ಕೂಡ ಏನಾಗ್ತಾ ಇದೆ, ಕರೆಂಟ್ ಪಾಸ್ ಆಗ್ತಾ ಇದೆ. ಹಾಗೆ ಬಲ್ಬ್ ಕೂಡ ಉರಿಯೋದನ್ನ ನೀವು ನೀಟಾಗಿ ನೋಡಬಹುದು. ಈ ಬಲ್ಬ್ ಅನ್ನ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಅಲ್ಲಿ ಏನಾಗ್ತಾ ಇದೆ, ಮಧ್ಯದ ಭಾಗ ಮಾತ್ರ, ಅಲ್ಲಿ ತಂತಿ ತರ ಇರುವಂತಹ ಭಾಗ ಮಾತ್ರ ಲೈಟ್ ಅನ್ನ ನಿಮ್ಗೆ ಕೊಡ್ತಾ ಇದೆ. ಸೊ ಈ ಒಂದು ಆಕ್ಟಿವಿಟಿಯಿಂದ ನೀವು ಕೋಷ್ಟಕ 3.1 ಫಿಲ್ ಮಾಡ್ಕೊಳ್ಬಹುದು. ನೋಡಿದ್ರಲ್ವಾ? ಹಾಗಿದ್ರೆ ಆ ಒಂದು ಕೋಷ್ಟಕವನ್ನ ನಾವು ಫಿಲ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಬನ್ನಿ ನೋಡೋಣ ಅದನ್ನ. ಸೊ ಫಸ್ಟ್ ಅಲ್ಲಿ ಕರೆಕ್ಟ್ ಆಗಿ ವೈರ್ ಏನಾಗಿತ್ತು, ಜೋಡಣೆ ಆಗಿತ್ತು. ನೀವು ಎಕ್ಸ್ಪೆರಿಮೆಂಟಲ್ಲೂ ಕೂಡ ನೋಡಿದ್ರಿ, ಊಹೆ ಏನ್ ಮಾಡಿದ್ರಿ, ದೀಪ ಬೆಳಗತ್ತೆ. ಸೊ ಅವಲಕ್ಕೂನ ಕೂಡ ಏನಾಯ್ತು, ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ದೀಪ ಬೆಳಗತ್ತೆ ಅಂತ ಆಯ್ತು. ನೆಕ್ಸ್ಟು ಅಲ್ಲಿ ವೈರ್ ಕಟ್ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಾ, ನೀವು ಎಕ್ಸ್ಪೆರಿಮೆಂಟಲ್ಲೂ ನೋಡಿದ್ರಿ. ಸೊ ಇಲ್ಲಿ ನೋಡಿ, ವೈರ್ ಕಟ್ ಆಗಿದೆ. ಸೊ ಕರೆಂಟ್ ಇಲ್ಲಿಂದ ಪಾಸ್ ಆಗಿದ್ದು ಮುಂದೆ ಹೋಗೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಇಲ್ಲೇನಾಗಿದೆ, ಬ್ರೇಕ್ ಆಗೋಗಿದೆ. ಸೊ ಏನಾಯ್ತು, ಅಲ್ಲಿ ಮಂಡಲ ಅಪೂರ್ಣ ಆಯಿತು, ಅದರಿಂದ ದೀಪ ಬೆಳಗೋದಿಲ್ಲ. ಇಲ್ಲೂ ನೀವು ನೋಡ್ಬೋದು, ವೈರ್ ಕನೆಕ್ಟ್ ಆಗಿಲ್ಲ. ಸೊ ಅಪೂರ್ಣ ಮಂಡಲ, ಅದರಿಂದ ವಿದ್ಯುತ್ ದೀಪ ಬೆಳಗೋದಿಲ್ಲ. ಹಾಗೆ ಇಲ್ಲಿ ನೋಡಿ, ಈ 2 ವೈರ್ಗಳು ಒಂದೇ ವೈರ್ಗೆ ಕನೆಕ್ಟ್ ಆಗಿದೆ. ಸೊ ಒಂದು ಟರ್ಮಿನಲ್ಗೆ ಕನೆಕ್ಟೇ ಆಗಿಲ್ಲ. ಸೊ ಅಲ್ಲಿ ವಿದ್ಯುತ್ ಪಾಸ್ ಆಗ್ತಾನೇ ಇಲ್ಲ, ಯಾಕಂದ್ರೆ ಇಲ್ಲಿ ಏನಾಗಿದೆ, ಬ್ರೇಕ್ ಆಗಿದೆ. ಸೊ ದೀಪ ಬೆಳಗೋದಿಲ್ಲ. ಇಲ್ಲೂ ಕೂಡ ಸೇಮ್, ಬೆಳಗೋದಿಲ್ಲ. ಇಲ್ಲಿ ನೋಡಿ, ಮತ್ತೆ ಏನಾಗಿದೆ, ವೈರ್ಗಳು ಕರೆಕ್ಟಾಗಿ ಜಾಯಿನ್ ಆಗಿದೆ. 2 ಧನಾಗ್ರ ಮತ್ತು ಋಣಾಗ್ರಕ್ಕೆ ಜಾಯಿನ್ ಆಗಿರೋದ್ರಿಂದ ವಿದ್ಯುತ್ ಏನಾಗ್ತಾ ಇದೆ, ಹರಿತಾ ಇದೆ, ಸಂಪೂರ್ಣ ಆಗಿದೆ, ಪೂರ್ಣ ಮಂಡಲ ಆಗಿರೋದ್ರಿಂದ ಅಲ್ಲೇನಾಗ್ತಾ ಇದೆ, ಬಲ್ಬ್ ಬೆಳಗ್ತಾ ಇದೆ. ಹಾಗೆ ಕ್ರಮ ಸಂಖ್ಯೆ 1 ಮತ್ತು 6ರ ವಿದ್ಯುತ್ ಕೋಶ ಮತ್ತು ವಿದ್ಯುತ್ ದೀಪದ ಜೋಡಣೆಯಲ್ಲಿ ದೀಪವು ಹೊತ್ಕೊಳ್ಳುತ್ತೆ, ಫಸ್ಟು ಮತ್ತೆ ನೆಕ್ಸ್ಟ್ರಲ್ಲಿ. ಉಳಿದ ಜೋಡಣೆಗಳಲ್ಲಿ ದೀಪ ಹೊತ್ಕೊಳ್ಳೋದಿಲ್ಲ. ಏನಕ್ಕಂದ್ರೆ ಅಲ್ಲಿ ಯಾವುದೇ ತರಹದ ಸ್ವಿಚ್ಚು ಅಂತಂದರೆ ಕಂಪ್ಲೀಟಾಗಿ ಪಾಸ್ ಆಗ್ತಾ ಇಲ್ಲ ಕರೆಂಟು. ಈಗ ದೀಪ ಹೊತ್ತುಕೊಂಡಿರುವ ಜೋಡಣೆಗಳನ್ನು ನೀವು ಜಾಗರೂಕತೆಯಿಂದ ಗಮನಿಸಿದ್ರೆ ಏನಾಗಿರುತ್ತೆ, ಅಲ್ಲಿ ಮಂಡಲ ಪೂರ್ಣ ಆಗಿರುತ್ತೆ. ಯಾವುದರಲ್ಲಿ ಹೊತ್ಕೊಂಡಿರಲ್ಲ ಅಲ್ಲಿ ಮಂಡಲ ಪೂರ್ಣ ಆಗಿರೋದಿಲ್ಲ. ಹಾಗಿದ್ರೆ ಒಂದು ವಿದ್ಯುತ್ ಮಂಡಲ ಅಂದರೆ ಏನು ಅನ್ನೋದನ್ನು ಈ ಚಿತ್ರದಲ್ಲೂ ಕೂಡ ನೀವು ನೋಡಬಹುದು. ದೀಪದ ಒಂದು ತುದಿಯನ್ನು ವಿದ್ಯುತ್ ಕೋಶದ ಒಂದು ತುದಿಗೆ ಮತ್ತು ದೀಪದ ಇನ್ನೊಂದು ತುದಿಯನ್ನು ವಿದ್ಯುತ್ ಕೋಶದ ಇನ್ನೊಂದು ತುದಿಗೆ, ಅಂದರೆ ಇದು ದೀಪ ಅಲ್ವಾ, ಈ ಒಂದು ತುದಿಯನ್ನು ವಿದ್ಯುತ್ ಕೋಶದ ಒಂದು ತುದಿಗೆ, ಇನ್ನೊಂದು ತುದಿಯನ್ನು ವಿದ್ಯುತ್ ಕೋಶದ ಇನ್ನೊಂದು ತುದಿಗೆ ಸಂಪರ್ಕಿಸಿದಾಗ ದೀಪವು ಹೊತ್ತಿಕೊಳ್ಳುತ್ತೆ. ದೀಪ ಅಂದರೆ ಬಲ್ಬ್ ಏನಾಗುತ್ತೆ, ಆನ್ ಆಗತ್ತೆ.
ಈ ರೀತಿಯ ಜೋಡಣೆಯು ಒಂದು ವಿದ್ಯುತ್ ಮಂಡಲವನ್ನು ನಿರ್ಮಿಸುತ್ತೆ. ಸೊ ಏನಾಗ್ತಿದೆ, ವಿದ್ಯುತ್ ಮಂಡಲ ಅಂದರೆ ವಿದ್ಯುತ್ ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾ ಇರಬೇಕು. ಇದು ದೀಪದ ಮೂಲಕ ವಿದ್ಯುತ್ ಪ್ರವಾಹವು ಹರಿಯಲು ಪೂರ್ಣ ಮಾರ್ಗವನ್ನು ಒದಗಿಸುತ್ತೆ. ಮಂಡಲದ ಮೂಲಕ ವಿದ್ಯುತ್ ಪ್ರವಾಹವು ಹಾದು ಹೋದಾಗ ಮಾತ್ರ ದೀಪ ಹೊತ್ತಿಕೊಳ್ಳುತ್ತೆ. ಇಲ್ಲಿ ನೋಡಿ ವಿದ್ಯುತ್ ಹೇಗೆ ಪಾಸ್ ಆಗ್ತಾ ಇದೆ. ಪಾಸಿಟಿವ್ ಟರ್ಮಿನಲ್ ಧನಾಗ್ರದಿಂದನೇ ಯಾವಾಗಲೂ ಕರೆಂಟ್ ಪಾಸ್ ಆಗೋದು. ಸೊ ನೋಡಿ ಇಲ್ಲಿ ಹೀಗೆ ಹೋಗ್ತಾ ಇದೆ. ಆಮೇಲೆ ಇಲ್ಲಿ ನೋಡಿ ಈ ಒಂದು ಪಾಸ್ ಆದಂತಹ ವಿದ್ಯುತ್ ಏನಾಗ್ತಿದೆ, ಇಲ್ಲಿಗೆ ಪಾಸ್ ಆಗ್ತಿದೆ. ಮತ್ತೆ ಇಲ್ಲಿಂದ ಕಂಟಿನ್ಯೂಸ್ ಆಗಿ ಈ ಥರ ಸರ್ಕಲ್ ಥರ ಏನಾಗ್ತಾ ಇರುತ್ತೆ, ಕರೆಂಟು ಫ್ಲೋ ಆಗ್ತಾ ಇರುತ್ತೆ. ಸೊ ಆ ಥರ ಮಂಡಲ ಪೂರ್ಣ ಇದ್ದಾಗ ಮಾತ್ರ ಬಲ್ಬ್ ಏನಾಗುತ್ತೆ, ಬೆಳಗತ್ತೆ. ಇದನ್ನು ನಾವೇನಂತ ಕರಿತೀವಿ, ವಿದ್ಯುತ್ ಮಂಡಲ ಅಂತ ಕರಿತೀವಿ. ಈಗ ಒಂದು ವಿದ್ಯುತ್ ಮಂಡಲ, ಅದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಣ. ವಿದ್ಯುತ್ ಪ್ರವಾಹದ ದಿಕ್ಕು ಆಲ್ರೆಡಿ ನಾನು ಹೇಳಿದೆ, ಧನಾಗ್ರದಿಂದ ಅದು ಋಣಾಗ್ರದ ಕಡೆಗೆ ಹೋಗೋದು ಅಂತ. ಅದನ್ನು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ವಿದ್ಯುತ್ ಪ್ರವಾಹದ ದಿಕ್ಕು. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ವಿದ್ಯುತ್ ಕೋಶದ ಧನಾಗ್ರದಿಂದ, ಅಂದರೆ ಧನಾಗ್ರ ಅಂದರೆ ಪಾಸಿಟಿವ್ ಇಂದ, ಋಣಾಗ್ರದ ಅಂದರೆ ನೆಗೆಟಿವ್ ಸೈಡ್ಗೆ ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ನೋಡಿ ಪಾಸಿಟಿವ್ ಅಲ್ವಾ, ಪ್ಲಸ್ ಇಂದ ಹೀಗೆ ಹೋಗಿ ಆಮೇಲೆ ಏನಾಗ್ತಾ ಇದೆ, ಅದು ನೆಗೆಟಿವ್ ಸೈಡ್ಗೆ ಬರ್ತಾ ಇದೆ. ಸೊ ಧನಾಗ್ರದಿಂದ ಋಣಾಗ್ರದ ಕಡೆಗೆ ಯಾವಾಗಲೂ ಕೂಡ ವಿದ್ಯುತ್ ಚಲಿಸೋದು. ಹಾಗಿದೆ ದೀಪದ ಸಂಪರ್ಕ ಮತ್ತು ಪ್ರವಾಹ. ದೀಪದ ತುದಿಗಳನ್ನು ವಾಹಕ ತಂತಿಗಳ ಮೂಲಕ ವಿದ್ಯುತ್ ಕೋಶದ ತುದಿಗಳೊಂದಿಗೆ ಸಂಪರ್ಕಿಸಿದಾಗ ವಿದ್ಯುತ್ ಪ್ರವಾಹವು ದೀಪದ ತಂತುವಿನ ಮೂಲಕ ಹಾದು ಹೋಗುತ್ತದೆ ಮತ್ತು ಅದನ್ನು ಬೆಳಗುವಂತೆ ಮಾಡುತ್ತದೆ. ಸೊ ಯಾವಾಗಲೂ ಕೂಡ ಅಷ್ಟೇ, ಈ ವಾಹಕ ತಂತಿಗಳನ್ನು, ವೈಯರ್ಗಳನ್ನು ಇಲ್ಲಿದಾವಲ್ವಾ, ಅದನ್ನು ನಾವು ಈ ಒಂದು ಬಲ್ಬ್ನ ಎರಡು ತುದಿಗಳಿಗೆ ಜೋಡಿಸಿದಾಗ ಅಥವಾ ಸೆಲ್ಗಳಿಗೆ ಜೋಡಿಸಿದಾಗ ವಿದ್ಯುತ್ ಏನಾಗುತ್ತೆ, ಹರಿಯುತ್ತೆ, ಅಂದರೆ ಪಾಸ್ ಆಗುತ್ತೆ. ಈ ಒಂದು ಬಲ್ಬ್ ಏನಿರುತ್ತಲ್ವಾ, ಅಲ್ಲಿನ ತಂತಿಗಳಿಗೆ, ಈ ತಂತಿಗಳಿಗೆ ಹೋಗಿ ಆಮೇಲೆ ಈ ಮಧ್ಯದ ತಂತುವಿಗೆ ಪ್ರಸಾರ ಆಗಿ ವಿದ್ಯುತ್ ಏನಾಗುತ್ತೆ, ಮುಂದಕ್ಕೆ ಹರಿದು ಬಲ್ಬ್ ಬೆಳಗುವಂತೆ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ತಾಪದೀಪ್ತ ದೀಪದಲ್ಲಿ ಅದರ ಎರಡೂ ತುದಿಗಳಲ್ಲಿ ಯಾವುದು ವಿದ್ಯುತ್ ಕೋಶದ ಧನ ತುದಿಗೆ ಅಥವಾ ಋಣ ತುದಿಗೆ ಸಂಪರ್ಕಗೊಂಡಿದೆ ಎಂಬುದು ಮುಖ್ಯವಾಗಿರುವುದಿಲ್ಲ. ಅಂದರೆ ಮೇನಾಗಿ ನೀವು ತಿಳ್ಕೋಬೇಕು, ಈ ಒಂದು ತಾಪದೀಪ ಇರುತ್ತಲ್ಲ, ಅದರಲ್ಲಿ ಈ ಎರಡು ತಂತಿಗಳು ಪಾಸಿಟಿವ್ಗೆ ಕನೆಕ್ಟ್ ಆಗಿದೆಯಾ ಅಥವಾ ನೆಗೆಟಿವ್ಗೆ ಕನೆಕ್ಟ್ ಆಗಿದೆಯಾ ಅನ್ನೋದು ಅಷ್ಟು ಮುಖ್ಯ ಆಗಿರೋದಿಲ್ಲ. ಮಂಡಲ ಪೂರ್ಣಗೊಂಡು ವಿದ್ಯುತ್ ಪ್ರವಾಹವು ತಂತುವಿನ ಮೂಲಕ ಹರಿದರೆ ಮಾತ್ರ ದೀಪ ಬೆಳಗುತ್ತೆ. ಸೊ ಈ ಒಂದು ಬಲ್ಬ್ಗಳು ಪಾಸಿಟಿವ್ಗೆ ಅಟ್ಯಾಚ್ ಆಗಿದೆಯಾ ಅಥವಾ ನೆಗೆಟಿವ್ಗೆ ಅಟ್ಯಾಚ್ ಆಗಿದೆಯಾ ಅನ್ನೋದು ಮುಖ್ಯ ಅಲ್ಲ. ಅದು ಯಾವುದಕ್ಕೆ ಅಟ್ಯಾಚ್ ಆದರೂ ಕೂಡ ಪರವಾಗಿಲ್ಲ. ಏನಾಗಬೇಕು, ಕರೆಂಟು ಕಂಪ್ಲೀಟಾಗಿ ಪಾಸ್ ಆಗಬೇಕು. ಆವಾಗ ಮಾತ್ರ ಏನಾಗುತ್ತೆ, ಬಲ್ಬು ಹತ್ತಿ ನಮಗೆ ಬೆಳಕನ್ನು ನೀಡುತ್ತೆ. ಇದನ್ನು ನೆನಪಲ್ಲಿ ಇಟ್ಕೋಬೇಕು. ಪಾಸಿಟಿವ್ ನೆಗೆಟಿವ್ ಯಾವುದ್ರಲ್ಲಿ ನಮಗೆ ಮುಖ್ಯ ಆಗಲ್ಲ, ತಾಪದೀಪ್ತ ದೀಪದಲ್ಲಿ ಅದು ನಮಗೆ ಮುಖ್ಯ ಆಗಲ್ಲ. ಹಾಗೆ ಇವಾಗ ರೋಚಕ ಸಂಗತಿಯೊಂದನ್ನು ನೋಡೋಣ. ಕೆಲವೊಮ್ಮೆ ದೀಪವು ವಿದ್ಯುತ್ ಕೋಶಕ್ಕೆ ಸಂಪರ್ಕಗೊಂಡಿದ್ದರೂ ಸಹ ತಾಪದೀಪ್ತ ದೀಪವು ಹೊತ್ತಿಕೊಂಡಿರೋದಿಲ್ಲ, ಅಂದರೆ ಬಲ್ಬ್ ಬೆಳಗಲ್ಲ. ಪ್ರಾಯಶಃ ತಂತು ತುಂಡಾಗಿ ಹೀಗಾಗಿರುತ್ತದೆ. ಕರೆಕ್ಟ್ ಅಲ್ವಾ? ಅಲ್ಲಿ ಏನಿರುತ್ತೆ, ಮಧ್ಯದಲ್ಲಿ ದೀಪದ ತಂತು ಇರುತ್ತೆ, ಫಿಲಮೆಂಟ್ ಇರುತ್ತೆ. ಅದೇನಾದರೂ ಕಟ್ಟಾಗಿದ್ದರೆ ದೀಪ ಉರಿಯಲ್ಲ. ನೀವು ಬಲ್ಬು ನಿಮ್ಮ ಮನೆಯಲ್ಲಿ ಉರಿತಾ ಇಲ್ಲ ಅಂತಂದರೆ ಅದನ್ನು ತೊಗೊಂಡು ನೀವು ನೋಡಿದ್ರೇ ಸಾಕು, ಮಧ್ಯದಲ್ಲಿರೋ ವೈಯರ್ ಏನಾಗ್ತಾ ಇರುತ್ತೆ, ಮುರಿದು ಅಲ್ಲಾಡ್ತಾ ಇರುತ್ತೆ. ಆಗ ಹಾಳಾಗಿದೆ ಎಂದು ನಾವು ಹೇಳುತ್ತೇವೆ. ಕಡಿದ ತಂತು ವಿದ್ಯುತ್ ಪ್ರವಾಹವನ್ನು ನಿಲ್ಲಿಸಿ ದೀಪ ಬೆಳಗುವುದನ್ನು ತಡೆಯುತ್ತದೆ. ನೋಡಿ, ಇವಾಗ ಈ ಥರ ಒಂದು ದಪ್ಪ ತಂತು ಇರುತ್ತೆ, ಮಧ್ಯದಲ್ಲಿ ಈ ಥರ ವೈಯರ್ ಇರುತ್ತೆ. ಆವಾಗ ಕರೆಂಟು ಪಾಸಿಟಿವ್ ಕಡೆಯಿಂದ ಏನಾಗ್ತಾ ಇರುತ್ತೆ, ಈ ಥರ ಹರಿದು ನೆಗೆಟಿವ್ಗೆ ಹೋಗ್ತಾ ಇರುತ್ತೆ. ಕರೆಕ್ಟಾ? ಇವಾಗ ಏನಾಗುತ್ತೆ, ಸಡನ್ನಾಗಿ ಈ ತಂತಿ ಇರುತ್ತಲ್ಲ, ಮಧ್ಯದಲ್ಲಿ ಬ್ರೇಕ್ ಆಗಿಬಿಡುತ್ತೆ. ಅಂದರೆ ಹೇಗಾಗುತ್ತೆ, ನೋಡಿ ಇಲ್ಲಿ ಮಧ್ಯದಲ್ಲಿ ಈ ಥರ ಕಟ್ಟಾಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಕರೆಂಟ್ ಇಲ್ಲಿಗೆ ಹೋಗಿ ಸ್ಟಾಪ್ ಆಗುತ್ತೆ ಹೊರತು ಮುಂದಕ್ಕೆ ಹೋಗೋದಕ್ಕೆ ಇಲ್ಲಿ ಗ್ಯಾಪ್ ಇದೆ, ಏನೂ ಇಲ್ಲ, ಹೋಗೋದೇ ಇಲ್ಲ. ಸೊ ಅವಾಗ ಬಲ್ಬ್ ಬೆಳಗುತ್ತಾ? ಇಲ್ಲ. ಸೊ ತಂತಿ ಏನಾದರೂ ಆ ಥರ ತುಂಡಾದರೆ ಖಂಡಿತವಾಗ್ಲೂ ಬಲ್ಬು ಬೆಳಗೋದಿಲ್ಲ. ನೋಡಿ ಇಲ್ಲಿ ವಿದ್ಯುತ್ ಪ್ರವಾಹ
ವಿದ್ಯುತ್ ಕೋಶದಿಂದ ಪಾಸಿಟಿವ್ ಕಡೆಯಿಂದ ಹಿಂಗೆ ಹೋಗುತ್ತೆ, ಬಲ್ಬ್ ಬೆಳಗಿ ಈ ಕಡೆಗೆ ಅದು ಬರುತ್ತೆ. ಸೊ ಇದೇನಾಗಿದೆ, ತಂತಿ ಕರೆಕ್ಟ್ ಆಗಿದೆ, ತಂತು ಇಡೀ ತಂತು ಫಿಲಮೆಂಟ್ ಏನಾಗಿದೆ, ಕಂಪ್ಲೀಟ್ ಇಂಟ್ಯಾಕ್ಟ್ ಆಗಿದೆ. ಅಲ್ಲಿ ಏನು ಕೂಡ ನಾವು ಹರಿದಿರೋದು ಅಥವಾ ಮುರಿದಿರೋದು ಕಾಣಿಸಲ್ಲ. ಅದೇ ನೀವು ಇಲ್ಲಿ ನೋಡಿದ್ರೆ, ಈ ಚಿತ್ರದಲ್ಲಿ ನೋಡಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ತಂತಿ ಏನಾಗಿದೆ, ಕಟ್ಟಾಗಿದೆ. ಕಡಿದ ತಂತು ವಿದ್ಯುತ್ ಪ್ರವಾಹವನ್ನು ಏನು ಮಾಡುತ್ತೆ, ಅದು ಸ್ಟಾಪ್ ಮಾಡುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ಕರೆಂಟ್ ಹೋದ್ರೂ ಕೂಡ ಇಲ್ಲಿವರೆಗೂ ರೀಚ್ ಆಗುತ್ತೆ, ಆಮೇಲೆ ಇಲ್ಲಿ ಹೋಗೋದೇ ಇಲ್ಲ. ಸೊ ಇಲ್ಲಿ ಕರೆಂಟ್ ಪಾಸ್ ಆಗ್ತಾ ಇಲ್ಲ ಅಂದರೆ ಆಬ್ವಿಯಸ್ಲಿ ಬಲ್ಬ್ ಏನಾಗಲ್ಲ, ಬೆಳಗಲ್ಲ. ಸೊ ತಂತು ಏನಾದರೂ ತುಂಡಾಗಿದ್ರೆ ಬಲ್ಬು ಬೆಳಗೋದಿಲ್ಲ. ನೆಕ್ಸ್ಟ್ ಚಟುವಟಿಕೆ 3.7 LED ಬೆಳಗುವಂತೆ ಮಾಡುವುದು. ನಾವು LED ಬಲ್ಬನ್ನು ನೋಡಿದ್ವಿ, ಹೌದಲ್ವಾ? ಒಂದು ಧನಾಗ್ರ ಮತ್ತು ಋಣಾಗ್ರ, ದೊಡ್ಡದಾಗಿತ್ತು ಚಿಕ್ಕದಾಗಿರೋ ತಂತಿಯನ್ನು ನೀವು ನೋಡಿದ್ರಿ, ಹೌದಲ್ವಾ? ಸೊ ಅದನ್ನು ಬೆಳಗಿಸುವಂತಹ ಪ್ರಯತ್ನವನ್ನು ನಾವೀಗ ಮಾಡೋಣ. ಏನೇನು ತಗೋಬೇಕು? ಅಗತ್ಯ ವಸ್ತುಗಳನ್ನು ಮೊದಲು ತಗೊಳ್ಬೇಕು. ತಂತಿ ತಗೊಳ್ಬೇಕು ಕೋಶದಾರಕ್ಕೆ, ಆಮೇಲೆ ಸೆಲ್ಗಳನ್ನು ತಗೋಬೇಕು, ಅದ್ರ ಜೊತೆಗೆ LED ಬಲ್ಬನ್ನು ನೀವು ತಗೊಳ್ಬೇಕು. ನೆಕ್ಸ್ಟ್ ಎರಡನೇ ಹಂತ ಏನು, ತಂತಿಯಿಂದ ತುದಿಗಳನ್ನು, ಪ್ಲಾಸ್ಟಿಕ್ ಹೊದಿಕೆ ಇರುತ್ತಲ್ವ, ಅದನ್ನು 1 ಸೆಂಟಿಮೀಟ್ರು ಅದನ್ನು ತಕ್ಕೋಬೇಕು, ಅಂದರೆ ಕಟ್ ಮಾಡ್ಕೋಬೇಕು. ನೀವು ಚಿತ್ರದಲ್ಲಿದೆ ನೋಡಿ ಆ ಥರ. ನೆಕ್ಸ್ಟು ಕೋಶಕಗಳನ್ನು ಧಾರಕದಲ್ಲಿ ಸರಿಯಾಗಿ ಜೋಡಿಸ್ಬೇಕು. ಸೊ ಸೆಲ್ಗಳನ್ನು ನೀವೇನು ಮಾಡಬೇಕು, ಹೋಲ್ಡರ್ ಇರುತ್ತಲ್ಲ, ಸೆಲ್ ಹೋಲ್ಡರು, ಧಾರಕ ಅಂತೀವಲ್ವ, ಅದಕ್ಕೆ ಪಾಸಿಟಿವ್ ಸೈಡಲ್ಲಿ ಪಾಸಿಟಿವ್, ನೆಗೆಟಿವಲ್ಲಿ ನೆಗೆಟಿವ್ ಇಟ್ಟು ಸರಿಯಾಗಿ ಅದನ್ನು ಜೋಡಿಸ್ಬೇಕು. ನೋಡಿ ಗಮನಿಸಿ, ಧನ ತುದಿಗೆ ಮತ್ತು ಋಣ ತುದಿಗೆ ಕರೆಕ್ಟಾಗಿ ನಾವು ಅದನ್ನು ಜೋಡಿಸ್ಕೊಳ್ಬೇಕು. ಆಮೇಲೆ ಸರಿಯಾದ ಜೋಡಣೆ ಆದಮೇಲೆ LED ದೀರ್ಘ ತಂತಿಗಳನ್ನು, ಅಂದರೆ ಧನ ತುದಿಗೆ ಮತ್ತು ಸಣ್ಣ ತಂತಿಯನ್ನು ಋಣ ತುದಿಗೆ ಸಂಪರ್ಕಿಸಿ. ಅದಿಷ್ಟು ನೀವು ಕರೆಕ್ಟಾಗಿ ಇಲ್ಲಿ ನೋಡಿ ಸೆಲ್ನ ಇಟ್ಟು, ತಂತಿ ಬಂದಿರುತ್ತಲ್ವ ಸೆಲ್ಲಿಂದ ಆಚೆ, ಅದನ್ನು ಪಾಸಿಟಿವ್ನ ದೊಡ್ಡದಾಗಿ ಉದ್ದದಾಗಿರೋ ಇದಕ್ಕೆ ಜೋಡಿಸ್ಬೇಕು, ಚಿಕ್ಕದಾಗಿರೋದನ್ನು ನೆಗೆಟಿವ್ ಸೈಡಿಗೇನೆ ಜೋಡಿಸ್ಬೇಕು. ಹಾಗಾದಾಗ ಮಾತ್ರ LED ಬಲ್ಬ್ ಏನಾಗುತ್ತೆ, ಬೆಳಕನ್ನು ನೀಡುತ್ತೆ. ತಪ್ಪು ಜೋಡಣೆಯನ್ನು ಮಾಡಿದ್ರೆ, ಅಂದರೆ ಪಾಸಿಟಿವ್ ಸೈಡ್ನ ಚಿಕ್ಕದಕ್ಕೆ ನೆಗೆಟಿವ್ಗೆ ಕೊಟ್ಟು ನೆಗೆಟಿವನ್ನು ಪಾಸಿಟಿವ್ಗೆ ಉಲ್ಟಾ ಕೊಟ್ಟರೆ LED ಉರಿಯೋದಿಲ್ಲ. ಸೊ ಇದನ್ನು ನೀವು ಮಾಡಿ ನೋಡಬೇಕಲ್ವಾ? ಬನ್ನಿ ಹಾಗಿದ್ರೆ LED ಹೇಗೆ ಬೆಳಗುತ್ತೆ, ನಾವು ಹೇಗೆ ಕನೆಕ್ಷನ್ ಕೊಡಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ. ಈಗ ನಾವು ಈ ಥರ ನಾರ್ಮಲ್ ಬಲ್ಬ್ ಜೊತೆ ಹೇಗೆ ಕನೆಕ್ಷನ್ ಕೊಟ್ಟರೆ ಯಾವಾಗ ಬಲ್ಬ್ ಆನ್ ಆಗತ್ತೆ ಅಂತ ನೋಡಿದ್ವಿ. ಇವಾಗ ನಾವು ಇದು ಒಂದು ಸಣ್ಣ LED ಬಲ್ಬ್ ಜೊತೆ ಅದೇ ಸೇಮ್ ಎಕ್ಸ್ಪೆರಿಮೆಂಟ್ ಅನ್ನ ಮತ್ತೆ ಮಾಡೋಣ, ಐ ಮೀನ್ ಆಕ್ಟಿವಿಟಿಯನ್ನ ಮತ್ತೆ ಮಾಡೋಣ. ಈಗ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಕನೆಕ್ಟ್ ಆಗಿದೆ ಆಲ್ರೆಡಿ. ಸೊ ಇದು ಪಾಸಿಟಿವ್ ಅಲ್ವಾ, ಅಂದ್ರೆ ಇಲ್ಲಿ ನೋಡಿ ಲೋಹದ ಟೋಪಿ ಇದೆ. ಸೊ ಇದು ಪಾಸಿಟಿವ್. ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಏನಿದು ಉದ್ದ ಯಾವ್ದು ತಂತಿ ಇರುತ್ತೋ ಅದು ಪಾಸಿಟಿವ್ ಅಂತ, ಹೌದಲ್ವಾ? ಸೊ ನಾವೇನ್ ಮಾಡ್ಬೇಕು ಇವಾಗ, ಈ ಪಾಸಿಟಿವ್ ಅನ್ನ ಈ ಪಾಸಿಟಿವ್ ವೈರ್ಗೆನೆ ಕನೆಕ್ಟ್ ಮಾಡಬೇಕು. ಸೊ ಜಸ್ಟ್ ಅದನ್ನ ಇಟ್ಕೊಂಡ್ರು ಸಾಕು ನಾವು. ನೆಕ್ಸ್ಟ್ ಏನ್ ಮಾಡ್ಬೇಕು, ಈ ನೆಗೆಟಿವ್ ಅಲ್ವಾ ಇದು, ಇಲ್ಲಿ ನೋಡಿ ಚಪ್ಪಟೆ ಆಗಿದೆ, ಸೊ ನೆಗೆಟಿವ್. ಸೊ ಈ ನೆಗೆಟಿವ್ ಮತ್ತೆ ನೆಗೆಟಿವ್ ಅನ್ನ ಕನೆಕ್ಟ್ ಮಾಡಿದ ತಕ್ಷಣ ನೋಡಿ ಬಲ್ಬು ಆನ್ ಆಗ್ತಾ ಇದೆ. ಸೊ ನಾನು ಇಲ್ಲಿ ಏನ್ ಮಾಡಿದೀನಿ, ನೆಗೆಟಿವ್ನ ನೆಗೆಟಿವ್ಗೆ ಕನೆಕ್ಟ್ ಮಾಡಿದೀನಿ, ಪಾಸಿಟಿವ್ನ ಪಾಸಿಟಿವ್ಗೆನೆ ಕನೆಕ್ಟ್ ಮಾಡಿದೀನಿ. ಓಕೆನಾ? ಸೊ ಆಗ ಮಾಡಿದಾಗ ಬಲ್ಬ್ ಉರಿತಾ ಇದೆ. ಇವಾಗ ಉಲ್ಟಾ ಟೆಸ್ಟ್ ಮಾಡೋಣ ಅಲ್ವಾ? ನಾವೀಗ ಏನ್ ಮಾಡೋಣ, ಈ ವೈರ್ ಅನ್ನ, ಅಂದ್ರೆ ನೆಗೆಟಿವ್ ಸೈಡ್ ವೈರ್ ಅನ್ನ, ನೆಗೆಟಿವ್ ಟರ್ಮಿನಲ್ ವೈರ್ ಅನ್ನ, ಋಣಾಗ್ರವನ್ನ ಈ ಉದ್ದ ಕಾಲಿದೆಯಲ್ಲ ತಂತಿದು, ಅಲ್ಲಿಗೆ ಇಟ್ಕೊಂಡು ಈ ನೆಗೆಟಿವ್ ಋಣಾಗ್ರದ ವೈರ್ ಅನ್ನ ಈ ಒಂದು ಧನಾಗ್ರಕ್ಕೆ ಜೋಡಿಸಿದಾಗ ನೋಡಿ, ಹೇಗೆ ಇಟ್ರು ಕೂಡ ಅದು ಕನೆಕ್ಟ್ ಆಗ್ತಾ ಇಲ್ಲ. ಅಂದ್ರೆ ಕರೆಂಟ್ ಪಾಸ್ ಆಗ್ತಾ ಇದೆ, ಆದ್ರೆ ಬಲ್ಬು ಉರಿತಾ ಇಲ್ಲ. ಈಗ ಇದರಿಂದ ನಮಗೆ ಏನು ತಿಳಿಯುತ್ತೆ ಅಂದ್ರೆ, ಯಾವಾಗ್ಲೂ ಕೂಡ LED ಬಲ್ಬ್ ಆನ್ ಆಗ್ಬೇಕು ಅಂತ ಅಂದ್ರೆ ಧನಾಗ್ರದ ಜೊತೆಗೇನೆ ಸೇರಿಸಿ ಈ ಒಂದು ಋಣಾಗ್ರದ ತಂತಿಯನ್ನ ಋಣಾಗ್ರಕ್ಕೆನೆ ಯಾವಾಗ್ಲೂ ಕೂಡ ನಾವೇನ್ ಮಾಡ್ಬೇಕು, ಟಚ್ ಮಾಡ್ಬೇಕು. ನೋಡಿ ಹಾಗೆ ಟಚ್ ಮಾಡಿದ ತಕ್ಷಣ ಇಲ್ಲಿ ಬಲ್ಬ್ ಆನ್ ಆಗ್ತಾ ಇದೆ. ಸೊ ಈ ನಾರ್ಮಲ್ ಬಲ್ಬ್ ಆದ್ರೆ ಅದಕ್ಕೆ ಧನಾಗ್ರ ಋಣಾಗ್ರ ಅನ್ನೋದು ಕನ್ಸಿಡರ್ ಆಗಲ್ಲ. ಆದ್ರೆ ನಾವು LED ಬಲ್ಬ್ ನ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ಅನ್ನೋದು ನಮ್ಗೆ ಗೊತ್ತಿರಬೇಕು. ಆವಾಗ ಮಾತ್ರ ನಾವು ಕನೆಕ್ಟ್ ಆದಾಗ ಬಲ್ಬ್ ಆನ್ ಆಗತ್ತೆ.
ನೋಡಿದ್ರಲ್ವಾ, ಯಾವಾಗಲೂ ಕೂಡ LED ಉದ್ದ ಒಂದು ಕಾಲನ್ನು ಪಾಸಿಟಿವ್ ಧನಾಗ್ರಕ್ಕೆ, ಚಿಕ್ಕದಿರೋದನ್ನ ಋಣಾಗ್ರಕ್ಕೆ ಅಂಟಿಸಿದಾಗ ಮಾತ್ರ ಅಲ್ಲಿ ಬಲ್ಬ್ ಬೆಳಗೋದನ್ನು ನೀವು ನೋಡಬಹುದು. LED ಬೆಳಗುವಿಕೆ ಮತ್ತು ಸರಿಯಾದ ಜೋಡಣೆ. ಮೊದಲ ಸಂದರ್ಭದಲ್ಲಿ ಧನ ತುದಿಗೆ ಬ್ಯಾಟ್ರಿಯನ್ನು ಧನ ತುದಿಗೇನೆ ಸೇರಿಸಿದ್ವಿ, ವಿದ್ಯುತ್ ಪ್ರವಾಹ ಆಗುತ್ತೆ. ಋಣ ತುದಿಯನ್ನು ಬ್ಯಾಟ್ರಿಯ ಋಣ ತುದಿಗೆ ಸೇರಿಸಿದಾಗ ಅಲ್ಲಿ ಕರೆಂಟ್ ಪ್ರವಾಹ ಆಗುತ್ತೆ, ಆದ್ರಿಂದ LED ಬೆಳಗುತ್ತೆ. ಹಾಗೆ ಇನ್ನೊಂದು ಸಂದರ್ಭದಲ್ಲಿ ನೀವು ನೋಡೋದಾದ್ರೆ ಧನ ತುದಿಯನ್ನ ಏನ್ ಮಾಡಿದ್ರು, ಋಣ ತುದಿಗೆ, ಇಲ್ಲಿ ನೋಡಿ, ಈ ಒಂದು ಧನ ತುದಿಯನ್ನ ಬ್ಯಾಟರಿಯ ಋಣ ತುದಿಗೆ, ಈ ಋಣ ತುದಿಯನ್ನ ಬ್ಯಾಟರಿಯ ಧನ ತುದಿಗೆ ಸೇರಿಸೋದ್ರಿಂದ ವಿದ್ಯುತ್ ಪ್ರವಾಹವನ್ನ ಅದು ಮಾಡಲ್ಲ, ತಡೆಯಲಾಗಿದೆ. ಆದ್ರಿಂದ ವಿದ್ಯುತ್ ಏನಾಗುತ್ತೆ, ಒಂದೇ ದಿಕ್ಕಿನಲ್ಲಿ ಮಾತ್ರ ಹರಿಯುತ್ತೆ, ಅದು ಕಂಪ್ಲೀಟ್ ಆಗಿ ಹರಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆದ್ರಿಂದ ಬಲ್ಬು ಬೆಳಗೋದಿಲ್ಲ. ಮೊದಲ ಸಂದರ್ಭದಲ್ಲಿ LED ಬೆಳಗುವುದನ್ನು ನೀವು ಗಮನಿಸಿರಬಹುದು ಮತ್ತು ಇನ್ನೊಂದರಲ್ಲಿ ಅದು ಬೆಳಗೋದಿಲ್ಲ, ಏಕೆಂದರೆ LEDಯ ಮೂಲಕ ವಿದ್ಯುತ್ ಒಂದು ದಿಕ್ಕಿನಲ್ಲಿ ಮಾತ್ರ ಹಾದು ಹೋಗೋದಕ್ಕೆ ಸಾಧ್ಯ ಆಗತ್ತೆ. ನಾವು ಕರೆಕ್ಟ್ ಆಗಿ ಜೋಡಿಸಿದ್ರೆ ಮಾತ್ರ ಅಲ್ಲಿ ಏನಾಗುತ್ತೆ, ಕರೆಂಟ್ ಟ್ರಾವೆಲ್ ಆಗತ್ತೆ. ಅದೇ ನೀವು ವಿದ್ಯುತ್ ದೀಪ, ತಾಪದೀಪ್ತಗಳಲ್ಲಿ ನೀವು ಅದಕ್ಕೆ ಧನ ತುದಿ ಋಣ ತುದಿ ಅಂತ ಇಲ್ಲ, ನೀವು ಉಲ್ಟಾ ಇಟ್ಟರು ಕೂಡ ಅಲ್ಲಿ ಏನಾಗ್ತಾ ಇತ್ತು, ಕರೆಂಟು ಪಾಸ್ ಆಗ್ತಾ ಇತ್ತು. ಆದರೆ ಇಲ್ಲಿ ಹಾಗಲ್ಲ, ಪಾಸಿಟಿವ್ ಪಾಸಿಟಿವ್, ನೆಗೆಟಿವ್ ನೆಗೆಟಿವ್ ಕರೆಕ್ಟಾಗಿ ಜೋಡಿಸಿದ್ರೆ ಮಾತ್ರ ಏನಾಗುತ್ತೆ, ಇಲ್ಲಿ ವಿದ್ಯುತ್ ಪಾಸ್ ಆಗತ್ತೆ. LED ಬೆಳಗುವಂತಾಗಲು ಮಂಡಲವನ್ನು ಸರಿಯಾಗಿ ಜೋಡಿಸಲು ಸದಾ ನೀವು ಕಾಳಜಿಯನ್ನ ವಹಿಸಬೇಕು. ಧನ ತುದಿಗೆ ಇರಬೇಕು, ಋಣ ತುದಿಗೆ ಅಂಟಿಸಿದ್ರೆ ಮಾತ್ರ ಅಲ್ಲಿ ವಿದ್ಯುತ್ ಏನಾಗುತ್ತೆ, ಪಾಸ್ ಆಗತ್ತೆ. ಅದ್ರ ಜೊತೆಗೆ ಬಲ್ಬು ಕೂಡ ಬೆಳಗತ್ತೆ. ಬ್ಯಾಟರಿ ಜೋಡಣೆಯ ತತ್ವ ಮತ್ತೆ ಸೇಮ್ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಒಂದರ ಪಕ್ಕ ಮತ್ತೊಂದು ಇರಿಸಲಾಗಿರುವಂತಹ ಒಂದು ಸೆಲ್ಲನ್ನು ನೀವು ನೋಡಿರ್ತೀರ ಅಲ್ವಾ. ಈ ರಿಮೋಟ್ಗಳೆಲ್ಲ ಹೀಗೆ ಇರುತ್ತೆ, ಒಂದ್ರ ಪಕ್ಕ ಒಂದನ್ನು ನೀವೇನು ಮಾಡ್ತೀರಾ, ಜೋಡಿಸ್ಕೊಂಡು ಹೋಗ್ತೀರಾ ಅಲ್ವಾ. ನೀವು ಬ್ಯಾಟರಿಗಳನ್ನು ಜಾಗರೂಕತೆಯಿಂದ ನೋಡಿದರೆ ಲೋಹದ ಪಟ್ಟಿಯನ್ನು ಕೋಶದ ಲೋಹದ ಜಾಗದಲ್ಲಿ ಸರಿಯಾದ ಜಾಗದಲ್ಲಿ ಅಳವಡಿಸಲು ಪಾಸಿಟಿವ್ ಮತ್ತು ನೆಗೆಟಿವ್ ಚಿಹ್ನೆಗಳನ್ನು ಸ್ಪಷ್ಟ ಒಂದು ಇದರಲ್ಲಿ ಕ್ಲಿಯರ್ ಸೈನ್ ಆಗಿ ಜೋಡಿಸಿರ್ತಾರೆ ಅಲ್ವಾ. ಸೊ ಆಗ ವಿದ್ಯುತ್ ಕೋಶಗಳನ್ನು ಹೇಗೆ ನಾವು ಸಂಪರ್ಕಿಸಬಹುದು ಅಂದರೆ, ಒಳಗಡೆ ನೀವೇನಾದರೂ ಕೇರ್ಫುಲ್ಲಾಗಿ ನೋಡಿದ್ರೆ ಒಂದು ದಪ್ಪ ತಂತಿ ಇರುತ್ತೆ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ. ಆ ದಪ್ಪ ತಂತಿ ಅಥವಾ ಲೋಹದ ಪಟ್ಟಿ ಒಂದು ವಿದ್ಯುತ್ ಧನಾಗ್ರವನ್ನು ಅದರ ಋಣಾಗ್ರಕ್ಕೆ ಏನಾಗಿರುತ್ತೆ ಅದು ಸಂಪರ್ಕಿಸೋ ಹಾಗೆ ಒಂದು ಮಧ್ಯದಲ್ಲಿ ತಂತಿ ಅಥವಾ ಪಟ್ಟಿ ಇರುತ್ತೆ. ಇದರಲ್ಲಿ ವಿದ್ಯುತ್ ಕೋಶಗಳನ್ನು ಸರಿಯಾದ ಜಾಗದಲ್ಲಿ ಜೋಡಿಸೋದಕ್ಕೆ ಸಹಾಯ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಕಡೆ ಪಾಸಿಟಿವ್ ಮತ್ತು ನೆಗೆಟಿವ್ ಅನ್ನೋ ಸಿಂಬಲ್ಸ್ನು ಕೂಡ ಏನು ಮಾಡಿರ್ತಾರೆ, ಅಲ್ಲಿ ಕೊಟ್ಟಿರ್ತಾರೆ. ಸೊ ಈ ಥರ 4 ಎಲ್ಲ ಹಾಕೋದ್ರಿಂದ ಏನಾಗುತ್ತೆ, ಈ ಮಧ್ಯದಲ್ಲಿ ನೀವು ನೋಡ್ತಾ ಇರೋ ಹಾಗೇನೆ ನೋಡಿ, ಇವಾಗ ನೀಟಾಗಿ ಕಾಣಿಸುತ್ತೆ. ಆ ಪಾಸಿಟಿವ್ ಮತ್ತು ನೆಗೆಟಿವ್ ಕನೆಕ್ಟ್ ಆಗಲಿ ಅಂತ ಏನು ಮಾಡಿರ್ತಾರೆ, ಒಂದು ಪಟ್ಟಿಯನ್ನು ಅವರು ಕೊಟ್ಟಿರ್ತಾರೆ. ವಿದ್ಯುತ್ ಒತ್ತುಗುಂಡಿ ಅಂದರೆ ಸ್ವಿಚ್ ಆಯಿತಾ. ಇದು ತುಂಬ ಇಂಟ್ರೆಸ್ಟಿಂಗ್ ಆಕ್ಟಿವಿಟಿ ಆ್ಯಕ್ಚುಲಿ. ಚಟುವಟಿಕೆ ವಿದ್ಯುತ್ ಗುಂಡಿಯನ್ನು ತಯಾರಿಸೋದು, ಅಂದರೆ ಸ್ವಿಚ್ಚನ್ನು ತಯಾರು ಮಾಡ್ಬೋದು. ನೀವು ಮನೆಯಲ್ಲೇ ಈ ಸ್ವಿಚ್ಚನ್ನು ಮಾಡ್ಬೋದು, ವೆರಿ ಈಸಿ. ಏನೇನು ಸಾಮಗ್ರಿ ಬೇಕು ಅನ್ನೋದನ್ನು ನೋಡೋಣ. 2 ಡ್ರಾಯಿಂಗ್ ಪಿನ್ಗಳು, ಈ ಥರ ಪಿನ್ಗಳು ಸಿಗುತ್ತಲ್ಲ ಅದು ಬೇಕು, ಮತ್ತು ಒಂದು ಸೇಫ್ಟಿ ಪಿನ್ ಬೇಕು, ನಾರ್ಮಲಾಗಿ ನೀವು ಮನೆಯಲ್ಲಿ ಬಳಸ್ತಿರಲ್ಲ ಅದು, ಮತ್ತು 2 ವೈಯರ್ಗಳು ಬೇಕು, ತಂತಿ, ಮತ್ತು ಒಂದು ಚಿಕ್ಕದಾದಂತಹ ಕಾರ್ಡ್ಬೋರ್ಡ್ ಶೀಟ್ ಅಥವಾ ಪೇಪರ್ ನಿಮಗೆ ಬೇಕಾಗುತ್ತೆ. ಥರ್ಮೋಕಾಲ್ ತೊಗೊಂಡ್ರು ನಡೆಯುತ್ತೆ. ಹೇಗೆ ಅದನ್ನು ತಯಾರಿಸೋದು ಅಂತ ನೋಡೋಣ. ಸುರಕ್ಷಾ ಪಿನ್ನಿನ ಒಂದು ಉಂಗುರದ ಮೂಲಕ ಡ್ರಾಯಿಂಗ್ ಪಿನ್ನನ್ನು ಕಾರ್ಡ್ಬೋರ್ಡ್ಗೆ ಅಳವಡಿಸಬೇಕು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆ ಡ್ರಾಯಿಂಗ್ ಪಿನ್ನ ಈ ಒಂದು ಹೋಲ್ ಇರುತ್ತಲ್ಲ ಪಿನ್ನಲ್ಲಿ, ಅದಕ್ಕೆ ಚುಚ್ಚಿಬಿಟ್ಟು ಒಂದು ಕಡೆ ಕಾರ್ಡ್ಬೋರ್ಡ್ಗೆ ಅದನ್ನು ಚುಚ್ಚಬೇಕು. ಇನ್ನೊಂದು ಸುರಕ್ಷಾ ಪಿನ್ನ ಮುಕ್ತ ತುದಿಯನ್ನು ಸ್ಪರ್ಶಿಸಲು ಅನುಕೂಲವಾಗುವಂತೆ, ಅಂದರೆ ಅದು ಟಚ್ ಆಗಬೇಕು, ಅಂದರೆ ಕರೆಕ್ಟ್ ಡಿಸ್ಟೆನ್ಸ್ ನೀವು ಇಡಬೇಕು. ಆ ಥರ ಇನ್ನೊಂದು ಡ್ರಾಯಿಂಗ್ ಪಿನ್ನನ್ನು ಅಲ್ಲಿ ಏನು ಮಾಡಬೇಕು, ಚುಚ್ಚಬೇಕು. ಪ್ರತಿ ಡ್ರಾಯಿಂಗ್ ಪಿನ್ಗೆ ಒಂದು ವಾಹಕ ತಂತಿಯನ್ನು ಜೋಡಿಸಿ ನಿಮ್ಮ ಒತ್ತುಗುಂಡಿ ಇವಾಗ ಸಿದ್ಧ ಆಗಿದೆ. ಅದು ಒಂದೊಂದು ಡ್ರಾಯಿಂಗ್ ಪಿನ್ಗೂ ಒಂದೊಂದು ವೈಯರನ್ನು ನೀವು ಜೋಡಿಸ್ಬೇಕು ಆಯಿತಾ, ಅಂದರೆ ಸುತ್ತಬೇಕು. ಆವಾಗ ನಿಮ್ಮ ಸ್ವಿಚ್ ರೆಡಿಯಾಗಿದೆ. ಒಂದು ಟಾರ್ಚ್ ಲೈಟ್ನಲ್ಲಿ ಒತ್ತುಗುಂಡಿ ಹೇಗೆ ಬಲ್ಬನ್ನು ಬೆಳಗಿಸುತ್ತೆ ಅಥವಾ ನನ್ಸುತ್ತೆ ಅನ್ನೋದನ್ನು ಈ ಒಂದು ಸ್ವಿಚ್ ಮೂಲಕ ನೀವು ತಿಳ್ಕೊಳ್ಬಹುದು. ಈಗ ನೋಡಿ, ಇಲ್ಲೇನಾಗಿದೆ, ಪಿನ್ ಏನಿದೆಪ್ಪ, ಓಪನ್ ಇದೆ. ಓಪನ್ ಇದ್ದಾಗ ಇಲ್ಲಿಂದ ಬರುವಂತಹ ಕರೆಂಟು ಈ ವೈಯರ್ಗೆ ತಾಕತ್ತಾ? ಇಲ್ಲ.
ಏನಾಗಿದೆ, ಸ್ವಿಚ್ಚು ಓಪನ್ ಇದೆ ಅಂತ ಅರ್ಥ ಅಲ್ವಾ. ಆವಾಗ ಬಲ್ಬು ಉರಿಯೋದಿಲ್ಲ, ಯಾಕಂದರೆ ಮಂಡಲ ಏನಾಗಿದೆ, ಅಪೂರ್ಣ ಆಗಿದೆ ಅಥವಾ ಮುಕ್ತ ಮಂಡಲವಾಗಿದೆ. ಅದೇ ಇಲ್ಲಿ ನೋಡಿ, ಪಿನ್ ಏನು ಮಾಡ್ತಾ ಇದೆ, ಇನ್ನೊಂದು ಡ್ರಾಯಿಂಗ್ ಪಿನ್ನ ಕಂಪ್ಲೀಟಾಗಿ ಟಚ್ ಮಾಡ್ತಾ ಇದೆ, ಅಂದರೆ ಪೂರ್ಣವಾಗಿದೆ, ಮುಚ್ಚಿದ ಒತ್ತುಗುಂಡಿ ಕಂಪ್ಲೀಟ್ ಆಗಿರೋದ್ರಿಂದ ಬಲ್ಬ್ ಏನಾಗ್ತಿದೆ ನೋಡಿ, ಉರಿತಾ ಇದೆ ಅಲ್ವಾ. ಈ ಸ್ವಿಚ್ ಹೇಗೆ ವರ್ಕ್ ಆಗುತ್ತೆ, ಅದು ಓಪನ್ ಇದ್ದರೆ ಹೇಗೆ, ಕ್ಲೋಸ್ ಆದರೆ ಹೇಗೆ ಅನ್ನೋದನ್ನು ನಾವು ಕೂಡ ಒಂದು ಆ್ಯಕ್ಟಿವಿಟಿನಲ್ಲಿ ಮಾಡಿ ನೋಡೋಣ ಬನ್ನಿ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಒತ್ತುಗುಂಡಿಯನ್ನು ಹೇಗೆ ತಯಾರು ಮಾಡೋದು, ಅಂದರೆ ಸ್ವಿಚ್ಚನ್ನು ಹೇಗೆ ತಯಾರು ಮಾಡೋದು, ಹಾಗೆ ಅದು ಹೇಗೆ ವರ್ಕ್ ಆಗುತ್ತೆ ನೋಡಿ ಅಂತ ಇದೆ. ನೋಡಿ, ನಾನು ಒಂದು ಸಿಂಪಲ್ ಸ್ವಿಚ್ಚನ್ನು ಇಲ್ಲಿ ರೆಡಿ ಮಾಡಿದ್ದೀನಿ. ನಾನು ಯೂಸ್ ಮಾಡಿರುವಂಥದ್ದು ಕಾರ್ಡ್ಬೋರ್ಡ್ ಶೀಟ್ಗೆ ಬ್ಯಾಟ್ರಿಯನ್ನು ಪೇಸ್ಟ್ ಮಾಡಿದ್ದೀನಿ. ಆಮೇಲೆ ವೈರ್ ಕನೆಕ್ಷನ್ ಇದೆ, ಒಂದು ಸೇಫ್ಟಿ ಪಿನ್ ಇದೆ. ಅದಕ್ಕೆ ಸೇಫ್ಟಿ ಪಿನ್ಗೆ ನಾನೊಂದು ಇಲ್ಲಿ ಮೊಳೆಯಿಂದ ಅದನ್ನ ಒಳಗಡೆ ಪ್ರೆಸ್ ಮಾಡಿದ್ದೀನಿ. ಇಲ್ಲೂ ಕೂಡ ಒಂದು ಮೊಳೆಗೆ ನಾನು ಏನ್ ಮಾಡಿದ್ದೀನಿ, ಈ ವೈರ್ ಅನ್ನ ಕನೆಕ್ಟ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಒಂದು LED ಬಲ್ಬ್ ಅನ್ನ ನಾನು ಫಿಕ್ಸ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ನೋಡಬಹುದು, ಈ ಸೇಫ್ಟಿ ಪಿನ್ ಅನ್ನ ನಾನು ಏನ್ ಮಾಡ್ತೀನಿ, ಆರಾಮಾಗಿ ಮೂವ್ ಮಾಡಬಹುದು. ಇಲ್ಲಿ ನೋಡ್ತಾ ಇರೋ ಹಾಗೆ ಈ ವೈರು ಇಲ್ಲಿಂದ ಹೋಗಿದೆ, ಆದ್ರೆ ಇಲ್ಲಿ ಯಾವುದೇ ಒಂದು ವಸ್ತು ಇಲ್ಲ. ಹೌದಾ, ನಿಜವಾಗ್ಲೂ ಇಲ್ಲಿ ಯಾವುದೇ ಒಂದು ವಸ್ತು ಇಲ್ವಾ ಅಂದ್ರೆ ಖಾಲಿ ಇದೆ, ಕರೆಕ್ಟ್ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಬಲ್ಬ್ ಗ್ಲೋ ಆಗ್ತಿಲ್ಲ. ಈಗ ನಾನು ನೋಡಿ, ಈ ಸೇಫ್ಟಿ ಪಿನ್ ಅನ್ನ ಈ ಒಂದು ಮೊಳೆಗೆ ಟಚ್ ಮಾಡಿದ ಕೂಡ್ಲೆ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಏನಾಯ್ತು, ಬಲ್ಬು ಬೆಳಗ್ತಿದೆ. ಹಾಗೆ ಈ ಸೇಫ್ಟಿ ಪಿನ್ ಅನ್ನ ನಾನು ದೂರ ತಗೊಂಡು ಹೋಗ್ತಿದ್ದ ಹಾಗೆ ಬಲ್ಬು ಆಫ್ ಆಗ್ತಿದೆ. ನೋಡಿ, ಹತ್ರ ತಂದ್ರೆ ಉರಿಯುತ್ತೆ, ದೂರ ತಗೊಂಡು ಹೋದ್ರೆ ಅದು ಆಫ್ ಆಗುತ್ತೆ. ನಿಮ್ಮ ಮನೆಯಲ್ಲೂ ಸ್ವಿಚ್ ಹಾಗೆ ಅಲ್ವಾ, ನೀವು ಈ ತರ ಕೆಳಗಡೆಯಿಂದ ಟಕ್ ಅಂತ ಆನ್ ಮಾಡಿದ ತಕ್ಷಣ ಸ್ವಿಚ್ ಏನಾಗುತ್ತೆ, ಆನ್ ಆಗುತ್ತೆ. ಮೇಲ್ಗಡೆ ಪ್ರೆಸ್ ಮಾಡಿದ ತಕ್ಷಣ ಅದು ಆಫ್ ಆಗುತ್ತೆ. ಸೊ ಇದು ಸಿಂಪಲ್ ಆಗಿರುವಂತಹ ಒತ್ತುಗುಂಡಿ. ನಿಮ್ಮ ಮನೆಯಲ್ಲಿರುವ ಸ್ವಿಚ್ಗಳು ಹೀಗೆ ವರ್ಕ್ ಆಗುತ್ತೆ, ಆದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಒಳಗಡೆ ಸ್ಟ್ರಕ್ಚರು, ಆದ್ರೆ ಇದೇ ಬೇಸಿಸ್ ಮೇಲೆ ಅದು ವರ್ಕ್ ಆಗುವಂತದ್ದು. ಹಾಗಿದ್ರೆ ಈ ಎರಡು ಮತ್ತೆ ಅಂದ್ರೆ ಸೇಫ್ಟಿ ಪಿನ್ನು ಮತ್ತೆ ಈ ಮೊಳೆಯ ಮಧ್ಯೆ ಏನೂ ಇಲ್ವಾ ಅಂದ್ರೆ, ಹೀಗ್ ನೋಡಿದ್ರೆ ಖಂಡಿತ ಏನೂ ಇಲ್ಲ. ಆದರೆ ಗೊತ್ತಿರೋ ಹಾಗೆ ಎಲ್ಲಾ ಕಡೆ ನಮ್ ಸುತ್ತಮುತ್ತ ಗಾಳಿ ಇದ್ದೇ ಇದೆ, ಹೌದಲ್ವಾ. ಹಾಗಿದ್ರೆ ಈ ಪ್ಲೇಸ್ ಅಲ್ಲೂ ಗಾಳಿ ಇರುತ್ತೆ ಅಲ್ವಾ. ಹೌದು, ನಾವ್ ಏನು ಇಲ್ಲ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ, ಇಲ್ಲಿ ಕೂಡ ಗಾಳಿ ಇರುತ್ತೆ. ಆದ್ರೂ ಬಲ್ಬ್ ಗ್ಲೋ ಆಗ್ತಿಲ್ಲ ಅಂದ್ರೆ ಅದ್ರ ಅರ್ಥ ಏನ್ ಗೊತ್ತಾ, ಸಿಂಪಲ್ ಆಗಿ ಗಾಳಿ ಕರೆಂಟ್ ಅನ್ನ ತನ್ನ ಮೂಲಕ ಪಾಸ್ ಆಗೋದಕ್ಕೆ ಬಿಡೋದಿಲ್ಲ. ಅಂದ್ರೆ ಅವಾಹಕ. ಅಂದ್ರೆ ಅವಾಹಕ ಏನು ಅಂತ ನೀವು ಕೇಳ್ಬೋದು, ಅದನ್ನ ನೀವು ನೆಕ್ಸ್ಟ್ ಇದೇ ಚಾಪ್ಟರ್ ಅಲ್ಲಿ ಆದ್ರೆ ಮುಂದಿನ ಒಂದು ಆಕ್ಟಿವಿಟಿಗಳಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಎರಡರ ಮಧ್ಯೆ ಏನು ಇಲ್ವಾ ಅಂದ್ರೆ ಖಂಡಿತವಾಗ್ಲೂ ಗಾಳಿ ಇದೆ, ಆದ್ರೆ ಗಾಳಿ ವಿದ್ಯುತ್ ಅನ್ನ ತನ್ನ ಮೂಲಕ ಪಾಸ್ ಆಗೋದಕ್ಕೆ ಬಿಡದೆ ಇರುವ ಕಾರಣ ಈ ಬಲ್ಬ್ ಗ್ಲೋ ಆಗ್ತಾ ಇಲ್ಲ. ಹೇಗೆ ಈ ಸ್ವಿಚ್ ಅನ್ನ ನಾವು ಟಚ್ ಆಗಿದ ತಕ್ಷಣ ಇಲ್ಲಿ ಕರೆಂಟ್ ಪಾಸ್ ಆಗ್ತಿದೆ ನೋಡಿ, ಇಲ್ಲಿ ಹೋದಂತಹ ವೈರ್ ಇಂದ ಕರೆಂಟ್ ಏನಾಗ್ತಾ ಇದೆ, ಎಲ್ಲೂ ನೀವು ಕಟ್ ಆಗೋದನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಹೀಗ್ ನೋಡಿ ಆಡಿಸ್ತಾ ಇದ್ರೆ ಕೈಯನ್ನ, ಎಲ್ಲೂ ಕಟ್ ಆಗಿಲ್ಲ ಅಲ್ವಾ. ಈ ತರ ಪೂರ್ಣವಾಗಿದ್ದಾಗ, ಮಂಡಲ ಪೂರ್ಣ ಆಗಿದ್ದಾಗ ಕರೆಂಟ್ ಫ್ಲೋ ಆಗುತ್ತೆ. ಅದೇ ನಾನು ಸ್ವಿಚ್ ಅನ್ನು ಹೀಗೆ ತೆಗೆದಾಗ ನೋಡಿ, ನಾನು ಹೋಗುವಾಗ ಹಿಂಗೆ ಇಲ್ಲೇನಾಗ್ತಾ ಇದೆ, ಓಪನ್ ಇದೆ, ಇಲ್ಲೇನಾಗಿದೆ, ಅಪೂರ್ಣ ಆಗಿದೆ ಮಂಡಲ, ಆದ್ರಿಂದ ಸ್ವಿಚ್ ಬಲ್ಬ್ ಗ್ಲೋ ಆಗ್ತಾ ಇಲ್ಲ. ನೋಡಿದ್ರಲ್ವಾ, ನೀವು ಕೂಡ ಮನೆಯಲ್ಲಿ ಈ ಆಕ್ಟಿವಿಟಿಯನ್ನ ಮಾಡಿ ನೋಡಿ, ಸ್ವಿಚ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ಕೂಡ ಕ್ಲಿಯರ್ ಆಗಿ ತಿಳ್ಕೊಳ್ಬಹುದು. ನೆಕ್ಸ್ಟ್, ಮಂಡಲದಲ್ಲಿ ಎಲ್ಲಿ ಬೇಕಾದರೂ ನಾವು ಒತ್ತುಗುಂಡಿಯನ್ನ ಇಡಬಹುದು. ಸೊ ಆ ಒಂದು ಮಂಡಲದಲ್ಲಿ ನೀವು ಎಲ್ಲಿ ಬೇಕಾದರೂ ಸ್ವಿಚ್ ಅನ್ನು ಇಡಬಹುದು. ಒತ್ತುಗುಂಡಿ ಎಂಬುದು ಮಂಡಲವನ್ನ ಪೂರ್ಣಗೊಳಿಸುವ ಅಥವಾ ಕಡಿತಗೊಳಿಸುವ ಸರಳ ಸಾಧನ. ಸ್ವಿಚ್ ಅನ್ನೋದು ಏನು, ಒಂದು ಮಂಡಲ ಕಂಪ್ಲೀಟ್ ಆಗೋದಕ್ಕೆ ಅಥವಾ ಇನ್ಕಂಪ್ಲೀಟ್ ಅಂದ್ರೆ ಕಡಿತ ಆಗೋದಕ್ಕೆ ನಾವು ಬಳಸುವಂತಹ ಒಂದು ಸಾಧನ. ಮನೆಯಲ್ಲಿ ದೀಪಗಳು ಮತ್ತು ಇದರ ಸಾಧನಗಳಿಗೆ ಬಳಸುವ ಒತ್ತುಗುಂಡಿ ವಿಭಿನ್ನವಾಗಿ ವಿನ್ಯಾಸಗೊಂಡಿದ್ದರೂ ಸಹ ಅವು ಇದೇ ರೀತಿ ಕೆಲಸ ನಿರ್ವಹಿಸ್ತವೆ. ನಿಮ್ಮ ಮನೆಯಲ್ಲೂ ಸ್ವಿಚಸ್ ಇರುತ್ತೆ ಹೌದಲ್ವಾ, ಟಕ್ ಅಂತ ಆನ್ ಮಾಡ್ತೀರಾ, ಆಫ್ ಮಾಡ್ತೀರಾ, ಕರೆಕ್ಟ್ ಅಲ್ವಾ. ಅದು ಕೂಡ ಅಂದರೆ ಅದು ಬೇರೆ ಶೇಪಲ್ಲಿ ಇದ್ರೂ ಕೂಡ ಅದು ಕೆಲಸ ಮಾಡೋದು ಇದೇ ರೀತಿಯಲ್ಲಿ. ಒಂದು ಕಡೆ ಒಂದು ತಂತಿಯನ್ನು ತಾಕಿದ್ರೆ ಅದು ಆನ್ ಅಂತ, ನೀವು ಕೆಳಗಡೆ ಮಾಡಿದಾಗ ಆನ್ ಆಗುತ್ತೆ, ಹೀಗೆ ಮೇಲ್ಗಡೆ ಒತ್ತಿದಾಗ ಏನಾಗುತ್ತೆ, ಆ ತಂತಿ ದೂರ ಆಗುತ್ತೆ, ವಿದ್ಯುತ್ ಪ್ರವಾಹ ಆಗೋದಿಲ್ಲ, ಆವಾಗ ಅದು ಆಫ್ ಅಂತ ನಾವು ಹೇಳ್ತೀವಿ. ನೋಡಿ ಇಲ್ಲಿ ನೋಡಿ, ಈ ಥರ ಕ್ಲೋಸ್ ಆಗಿದ್ದಾಗ ಇದು ಸಂಪರ್ಕ ಸ್ಥಾನದಲ್ಲಿ ಇರುತ್ತೆ, ಆಯಿತಾ, ಆವಾಗ ಉರಿಯುತ್ತೆ. ಇದು ಸಂಪರ್ಕ ರಹಿತ ಸ್ಥಾನದಲ್ಲಿದ್ದಾಗ ಇಲ್ಲಿ ನೋಡಿ ಪಿನ್ ಅಂಟಿಲ್ಲ, ತೆರೆದ ಮಂಡಲ ಇದು, ಇಲ್ಲಿ ಯಾವುದೇ ತರಹದ ಬೆಳಕು ಮೂಡೋದಿಲ್ಲ. ವಿಭಿನ್ನ ವಿನ್ಯಾಸದಲ್ಲಿ ನಾವು ನೋಡಿ ಸ್ವಿಚ್ಗಳು ಹೀಗಿರುತ್ತೆ ಅಲ್ವಾ.
ಇದು ಒಂದೇ ರೀತಿ, ಯಾವುದೇ ಥರ ಸ್ವಿಚ್ ಇದ್ರೂ ಕೂಡ ಏನಾಗುತ್ತೆ, ಅದು ಒಂದೇ ರೀತಿಯಾಗಿ ಅದು ಕೆಲಸವನ್ನು ನಿರ್ವಹಿಸುತ್ತೆ. ಸೊ ಒಂದು ಕೂಡಿದ್ರೆ ಅಲ್ಲಿ ಬಲ್ಬ್ ಬೆಳಗುತ್ತೆ, ತೆರೆದಿದ್ರೆ ಬಲ್ಬ್ ಬೆಳಗೋದಿಲ್ಲ. ಎಕ್ಸಾಂಪಲ್ ನೋಡಿ, ಇಲ್ಲೇ ನೀವು ಆರಾಮಾಗಿ ಅರ್ಥ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಇದು ಹಿಂಗೆ ನೀವು ಆಫ್ ಮಾಡೋದು, ಹಿಂಗೆ ಉಲ್ಟಾ ಇಟ್ಕೊಂಡು ನೋಡಿ, ಇಲ್ಲಿ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಅದೇ ನೀವು ಇಲ್ಲಿ ಪ್ರೆಸ್ ಮಾಡಿದ್ರೆ ಏನು, ಈ ಥರ ಕ್ಲೋಸ್ ಆಗುತ್ತೆ ತಾನೇ, ಹಿಂಗೆ ಕೆಳಗಡೆ ಒತ್ತಿದಾಗ ಬಟನನ್ನು. ಸೊ ಅದು ಆನ್ ಆಗುತ್ತೆ. ಮತ್ತೆ ನೀವು ಇಲ್ಲಿ ಪ್ರೆಸ್ ಮಾಡಿದ್ರೆ ಆಬ್ವಿಯಸ್ಲಿ ಇದು ಓಪನ್ ಆಗುತ್ತೆ. ಸೊ ಅದು ಬಲ್ಬು ಬೆಳಗೋದಿಲ್ಲ, ಆಫ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ವಿನ್ಯಾಸ ಬೇರೆ ಇರ್ಬೋದು, ಆದರೆ ಅದು ಒಂದೇ ರೀತಿ ವರ್ಕ್ ಮಾಡುತ್ತೆ. ಸೊ ವಿದ್ಯುತ್ ಮಂಡಲದ ರೇಖಾಚಿತ್ರಗಳನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ಹೇಳ್ತೀವಿ ನಿಮಗೆ ಏನು, ತೆರೆದ ಮಂಡಲದ ಚಿತ್ರವನ್ನು ಬರೆಯಿರಿ ಅಥವಾ ಪೂರ್ಣ ಮಂಡಲದ ಚಿತ್ರವನ್ನು ಬರೆಯಿರಿ ಅಂತ. ನೀವು ಅವಾಗ ಈ ಥರ ಸೆಲ್ಗಳು, ಬಲ್ಬ್ಗಳು, LED, ತಂತಿ ಈ ಥರ ಬಿಡಿಸೋದು ತುಂಬ ಕಷ್ಟ ಅಲ್ವಾ? ಸೊ ಅದನ್ನು ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಏನು ಮಾಡಿದ್ದಾರೆ, ಎಲ್ಲ ಒಂದು ವಿದ್ಯುತ್ ಘಟಕಗಳನ್ನು ಅದರ ಚಿಹ್ನೆಯಲ್ಲಿ ಕೊಟ್ಟಿದ್ದಾರೆ. ಸೊ ಚಿಹ್ನೆಗಳ ಮೂಲಕ ವಿದ್ಯುತ್ನ ಮಂಡಲವನ್ನು ನಾವು ಪ್ರತಿನಿಧಿಸಬಹುದು. ಅದನ್ನು ನಾವು ಸರಳ ರೀತಿಯಲ್ಲೂ ಕೂಡ ಏನು ಮಾಡ್ಬೋದು, ಚಿತ್ರಿಸಬಹುದು, ಅಂದರೆ ಬರಿಬಹುದು. ನೋಡಿ, ವಿದ್ಯುತ್ ಕೋಶ ಅಂದರೆ ಸೆಲ್ಲನ್ನು ನಾವು ಎಷ್ಟು ಈಸಿಯಾಗಿ ಈ ಥರ ಏನು ಮಾಡಬಹುದು, ಬರಿಬಹುದು. ಇಲ್ಲಿ ಒಂದು ಮಿಸ್ಟೇಕ್ ಏನಿದೆ ಅಂದರೆ, ಎರಡು ಈ ಗೆರೆಗಳು ಒಂದೇ ಥರ ಸೈಜಲ್ಲಿದೆ. ಆದರೆ ನೀವು ಹೇಗೆ ಬರಿಬೇಕು ಗೊತ್ತಾ, ಅದನ್ನು ಒಂದು ದೊಡ್ಡದಿರುತ್ತೆ, ಈ ಪಕ್ಕದ ಒಂದು ಚಿಕ್ಕದಿರುತ್ತೆ, ಅದೊಂದು ಕರೆಕ್ಷನ್. ಓಕೆನಾ? ನೆಕ್ಸ್ಟು ಬ್ಯಾಟ್ರಿ ನೋಡಿದ್ರೆ ಈ ಎರಡು ಸೆಲ್ಗಳು ಜಾಯಿನ್ ಆಗಿರಬೇಕು. ಹೌದು ತಾನೆ? ಎರಡು ನೋಡಿ, ಇಲ್ಲಿ ಇದು ಒಂದು ಸೆಲ್ಲು, ಇದು ಇನ್ನೊಂದು ಸೆಲ್ಲು. ಇದು ಎರಡು ಪಕ್ಕ ಪಕ್ಕ ಇದ್ದಾಗ ಬ್ಯಾಟ್ರಿ ಅಲ್ವಾ? ಸೊ ನಾವು ಹೇಗೆ ಬರಿತೀವಿ ಅದನ್ನು, ಈ ಬ್ಯಾಟ್ರಿಗೆ ಈ ಥರ ಒಂದು, ಮತ್ತು ಪಕ್ಕದಕ್ಕೆ ಈ ಥರ ಒಂದು ಕನೆಕ್ಟ್ ಅಲ್ವಾ? ಇದು ಬ್ಯಾಟ್ರಿಯನ್ನು ಸೂಚಿಸುವಂತಹ ಒಂದು ಚಿಹ್ನೆ. ನೆಕ್ಸ್ಟು ವಿದ್ಯುತ್ ದೀಪ ಅಂದರೆ ಬಲ್ಬನ್ನು ನಾವು ಈ ರೀತಿಯಾಗಿ ಚಿತ್ರಿಸ್ತೀವಿ. ನೆಕ್ಸ್ಟು ದ್ಯುತಿ ಉತ್ಸರ್ಜಕ ಡಯೋಡ್ ಅಂದರೆ LED ಬಲ್ಬ್ನ ನಾವು ಈ ರೀತಿಯಾಗಿ ಬರಿತೀವಿ. ಆಮೇಲೆ ಒತ್ತುಗುಂಡಿ ಅಲ್ವಾ, ಈ ಥರ ಕ್ಲೋಸ್ ಆಗಿದ್ರೆ ಅದು ಸಂಪರ್ಕ ಸಹಿತ. ಸಂಪರ್ಕ ರಹಿತ ಅಂದರೆ ಅದೇನಾಗಿರುತ್ತೆ, ಈ ಥರ ಓಪನ್ ಇರುತ್ತೆ, ಇಲ್ಲಿ ಏನು ಕನೆಕ್ಟ್ ಆಗಿರಲ್ಲ. ನೆಕ್ಸ್ಟು ವಾಹಕ ತಂತಿ, ವಯರನ್ನು ನಾವು ಜಸ್ಟ್ ಒಂದು ಲೈನ್ ಮೂಲಕ ಚಿತ್ರಿಸ್ತೀವಿ. ಸೊ ಇದಿಷ್ಟನ್ನು ಇಟ್ಕೊಂಡು ನಾವೇನು ಮಾಡಬಹುದು, ವಿದ್ಯುತ್ ಮಂಡಲದ ಚಿತ್ರಗಳನ್ನು ನಾವು ಸುಲಭವಾಗಿ ರಚಿಸಬಹುದು. ವಿದ್ಯುತ್ ಚಿಹ್ನೆಗಳು ಮತ್ತು ರೇಖಾಚಿತ್ರಗಳು. ವಿದ್ಯುತ್ ಕೋಶವನ್ನು ನೀವು ಇಲ್ಲಿ ನೋಡ್ತೀರಿ, ಇಲ್ಲಿ ಕರೆಕ್ಟ್ ಆಗಿದೆ ನೋಡಿ. ಧನಾಗ್ರವನ್ನು ಉದ್ದ ಗೆರೆಯಲ್ಲಿ ಕೊಡ್ತಾರೆ, ಋಣಾಗ್ರವನ್ನು ಚಿಕ್ಕ ಗೆರೆಯಲ್ಲಿ ಅವರು ಸೂಚಿಸ್ತಾರೆ. ಸೊ ಚಿಹ್ನೆಯಲ್ಲಿ ಉದ್ದದ ಗೆರೆಯು ಧನಾಗ್ರ ಮತ್ತು ಗಿಡ್ಡ ಗೆರೆಯು ಋಣಾಗ್ರವನ್ನು ಸೂಚಿಸುತ್ತದೆ. LED ಮಾತ್ರ ಒಂದು ಡಿಫ್ರೆನ್ಸನ್ನು ನೀವು ನೋಡಬಹುದು. ನೋಡಿ, ಇಲ್ಲಿ ಒಂದು ತ್ರಿಕೋನ ಇದೆ. ಈ ತ್ರಿಕೋನ ಯಾವ ದಿಕ್ಕಿನಲ್ಲಿ ಇದೆ ನೋಡಿ, ಈ ಥರ ಅಂದರೆ ಆ ದಿಕ್ಕಿನಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ ಅನ್ನೋದನ್ನು ಅದು ಸೂಚಿಸುತ್ತೆ. ಎರಡು ಬಾಣ ಇಲ್ಲಿ ಆಚೆ ಇದೆಯಲ್ಲ, ಎರಡು ಬಾಣ ಇಲ್ಲಿ, ಅದು LED ಹೊರಹೊಮ್ಮುವ ಬೆಳಕನ್ನು ಸೂಚಿಸುತ್ತೆ. LED ಬೆಳಕು ಬರ್ತಾ ಇದ್ರೆ ಬೆಳಕು ಬರ್ತಾ ಇದೆ, ಬಲ್ಬ್ ಬೆಳಗ್ತಾ ಇದೆ ಅನ್ನೋದನ್ನು ಅದು ಸೂಚಿಸುತ್ತೆ. ಆಲ್ವೇಸ್ ರಿಮೆಂಬರ್, ಯಾವ ಡೈರೆಕ್ಷನಲ್ಲಿ ತ್ರಿಭುಜ ಇರುತ್ತೋ ಆ ಡೈರೆಕ್ಷನಲ್ಲಿ ಕರೆಂಟ್ ಪಾಸ್ ಆಗ್ತಿದೆ ಅಂತ. ಸೊ ಹೀಗಿದೆ ಅಂದರೆ ಕರೆಂಟ್ ಈ ಥರ ಪಾಸ್ ಆಗ್ತಿದೆ, ಈ ಕಡೆ ಇದ್ದರೆ ಕರೆಂಟು ಎಡಭಾಗಕ್ಕೆ ಪಾಸ್ ಆಗ್ತಾ ಇದೆ ಅಂತ ಅರ್ಥ. ವಿದ್ಯುತ್ ಘಟಕಗಳನ್ನು ಪ್ರತಿನಿಧಿಸಲು ಚಿಹ್ನೆಗಳನ್ನು ಬಳಸಬಹುದು. ವಿದ್ಯುತ್ ಮಂಡಲಗಳನ್ನು ಸರಳವಾಗಿ ಚಿತ್ರಿಸಬಹುದು, ಅಂದರೆ ನಾವು ತುಂಬ ಈಸಿಯಾಗಿ ಚಿತ್ರಣ ಬರಿಬಹುದು ಮತ್ತು ಸುಲಭವಾಗಿ ಅರ್ಥ ಕೂಡ ಮಾಡ್ಕೊಳ್ಬಹುದು. ಸೊ ಇದರಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಹೇಳಿ ನೋಡೋಣ, ಇದೇನು ಸೆಲ್ ಅಲ್ವಾ? ಇದು ಕೂಡ ಒಂದು ಸೆಲ್, ಎರಡು ಸೆಲ್ ಇದೆ. ಇಲ್ಲಿ ಏನಾಗಿದೆ, ಬ್ಯಾಟ್ರಿ ಅಂದರೆ ಸ್ವಿಚ್ಚು. ಆಮೇಲೆ ಇಲ್ಲಿ LED ಬದಲಾಗಿ ಈ ಥರ ಕೊಟ್ಟಿದ್ದಾರೆ, ಬಟ್ ನಾವೇನು ಕೊಡ್ಬೋದು, ಒಂದು ತ್ರಿಭುಜವನ್ನು ಕೊಟ್ಟು ಅಲ್ಲಿ ನೋಡಬಹುದು. ಚಿಹ್ನೆಗಳನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಮಂಡಲವನ್ನು ಪ್ರತಿನಿಧಿಸೋಕ್ಕೆ ವಿದ್ಯುತ್ ಮಂಡಲದ ರೇಖಾಚಿತ್ರ ಅಂತ ಕರಿತೀವಿ. ಏನಂತ ಕರಿತೀವಿ? ಈ ಚಿಹ್ನೆಗಳನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಮಂಡಲವನ್ನು
ಒಂದು ಚಿತ್ರ ಬರೆಯೋದಕ್ಕೆ ವಿದ್ಯುನ್ಮಂಡಲದ ರೇಖಾಚಿತ್ರ, ಸರ್ಕ್ಯೂಟ್ ಡಯಾಗ್ರಾಮ್ ಅಂತ ಕರಿತೀವಿ. ಇಲ್ಲಿದೆಯಲ್ಲ, ಇದನ್ನ ಸರ್ಕ್ಯೂಟ್ ಡಯಾಗ್ರಾಮ್, ವಿದ್ಯುನ್ಮಂಡಲದ ರೇಖಾಚಿತ್ರ ಅಂತ ನಾವು ಅದನ್ನ ಕರಿತೀವಿ. ನೆಕ್ಸ್ಟ್ ಇವಾಗ ಕೋಷ್ಟಕ 3.2ರಲ್ಲಿ ತೋರಿಸಿರುವ ಚಿಹ್ನೆಗಳನ್ನು ಬಳಸಿ ನಾವು ರೇಖಾಚಿತ್ರವನ್ನು ಬರಿಬೇಕು. ಅಂದರೆ ವಿದ್ಯುತ್ ಮಂಡಲಗಳನ್ನ ಚಿತ್ರಗಳನ್ನು ಬರಿಬೇಕು. ನಿಮ್ಮ ವಿದ್ಯುತ್ ಮಂಡಲವನ್ನು ಕ್ರಮವಾಗಿ ಚಿತ್ರ 3.14 ಎ ಮತ್ತು ಚಿತ್ರ 3.14 ಬಿ ಅನ್ನು ಹೋಲುತ್ತಾ ಅನ್ನೋದನ್ನು ನೀವು ಗಮನಿಸಬೇಕು. ನೋಡಿ, ಇಲ್ಲಿ ತಾಪದೀಪ್ತದ ಮಂಡಲ, ಇಲ್ಲಿ ವಿದ್ಯುತ್ ಕೋಶ ಇದೆ, ಇಲ್ಲಿ ನೋಡಿ ಬಲ್ಬ್ ಇದೆ, ಇಲ್ಲಿದೆ. ಆಮೇಲೆ ಏನಿದು ತಂತಿಗಳಿಂದ ಕನೆಕ್ಟ್ ಮಾಡಿದರೆ ತಂತಿ ಇದೆ. ಆಮೇಲೆ ಒಂದು ಸ್ವಿಚ್ಚು ಇಲ್ಲಿ ಅದು ಮುಚ್ಚಿದೆ. ಅಲ್ಲಿ ಸೆಲ್ ಮೂಲಕ ಏನಾಗ್ತಿದೆ, ಕರೆಂಟು ಫ್ಲೋ ಆಗ್ತಾ ಇದೆ ಅಲ್ವಾ. ಮುಚ್ಚಿರೋದ್ರಿಂದ ಇಲ್ಲಿ ನೋಡಿ, ಇಲ್ಲಿ ಒತ್ತುಗುಂಡಿ ಮುಚ್ಚಿದೆ, ಆದ್ರಿಂದ ಬಲ್ಬ್ ಏನಾಗ್ತಾ ಇದೆ, ಬೆಳಗ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, ನಮಗೆ ಬಲ್ಬ್ ಬೆಳಗೋದು ಕಾಣಿಸ್ತಾ ಇದೆ. ಅದೇ ಇದರಲ್ಲಿ ನೀವು LED ಅನ್ನು ನೋಡಿದ್ರೆ ನೋಡಿ, ಸೊ ಇಲ್ಲಿ LED ಬಲ್ಬ್ ಇದೆ, ಸೊ LED ಸಿಂಬಲ್ ಇದೆ ಅಲ್ವಾ. ಇಲ್ಲಿ ಏನಿದೆ, ಇಲ್ಲಿ ಮುಚ್ಚಿದ ಮಂಡಲ, ಇಲ್ಲೂ ಕೂಡ ನೀವು ಸ್ವಿಚ್ ಕ್ಲೋಸ್ ಆಗಿರೋದು ನೋಡ್ಬೋದು. ಆಮೇಲೆ ಸೆಲ್ಲು ಅಂದರೆ ಬ್ಯಾಟರಿ ಏನಾಗ್ತಾ ಇದೆ, ಇಲ್ಲಿಂದ ವಿದ್ಯುತ್ ಏನಾಗ್ತಾ ಇದೆ, ಚಲಿಸ್ತಾ ಇದೆ ಅಲ್ವಾ. ಸೊ ಇದರಿಂದ ನಾವೇನು ತಿಳಿಬೋದು, ಈಸಿಯಾಗಿ ಆ ಚಿತ್ರಗಳನ್ನು ನಾವು ರೇಖಾಚಿತ್ರದ ಅಂದರೆ ವಿದ್ಯುತ್ ಮಂಡಲದ ರೇಖಾಚಿತ್ರಗಳನ್ನು ಬಳಸಿ ಸುಲಭವಾಗಿ ಬರಿಬೋದು ಅನ್ನೋದು ಕೂಡ ನಾವು ತಿಳ್ಕೊಳ್ತೀವಿ. ಸೊ ಅಲ್ಲಿ ಏನೇನಿದೆ ಅನ್ನೋದನ್ನು ನೋಡಿಕೊಂಡು ಇಲ್ಲಿ ಬಿಡಿಸ್ತಾ ಹೋಗ್ಬೇಕಷ್ಟೆ. ನೆಕ್ಸ್ಟ್ ಗಹನ ಚಿಂತನೆ ಒಂದಿದೆ ನೋಡಿ. ಅಂತಾರಾಷ್ಟ್ರೀಯ ವಿದ್ಯುತ್ ತಾಂತ್ರಿಕ ಆಯೋಗ ಅಂದರೆ IEC ಅಮೆರಿಕಾದ ರಾಷ್ಟ್ರೀಯ ಮಾನದಂಡ ಸಂಸ್ಥೆ ಮತ್ತು ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಂಜಿನಿಯರ್ಗಳ ಸಂಸ್ಥೆಗಳಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳು ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ ಭಾಗಗಳಿಗೆ ಪ್ರಮಾಣಿತ ಚಿಹ್ನೆಗಳನ್ನು ರೂಪಿಸುತ್ತೆ. ಸೊ ಪ್ರಪಂಚಾದ್ಯಂತ ಒಂದೇ ಚಿಹ್ನೆಗಳನ್ನು ಬಳಸುವುದರಿಂದ ವಿವಿಧ ದೇಶಗಳ ಜನರು ಮತ್ತು ಕೈಗಾರಿಕೆಗಳು ಪರಸ್ಪರ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಇಲ್ಲಿ ನೀವು ಏನೇನು ರೇಖಾಚಿತ್ರದ ಒಂದು ಚಿಹ್ನೆಗಳನ್ನು ನೋಡಿದ್ರಲ್ವಾ, ಬ್ಯಾಟ್ರಿಗೆ ಇಲ್ಲಿ ನೋಡಿ, ಬ್ಯಾಟ್ರಿಗೆ ಯಾವುದನ್ನು ಬಳಸ್ತಾರೆ, ಸ್ವಿಚ್ಗೆ ಯಾವುದು, ರೆಸಿಸ್ಟರ್ ಯಾವುದು, ಎಲ್ಲ ಕಡೆನೂ ಬಲ್ಬ್ಗೆ ಯಾವುದು ಅಂತ ಎಲ್ಲ ಇಡೀ ರಾಷ್ಟ್ರದಲ್ಲಿ, ಇಡೀ ಪ್ರಪಂಚದಲ್ಲಿನೇ ಒಂದೇ ಚಿಹ್ನೆಗಳನ್ನು ಬಳಸೋದ್ರಿಂದ ಎಲ್ಲ ಜನರು ಕೂಡ ಎಲ್ಲ ಒಂದು ಕೈಗಾರಿಕಾ ಪ್ರದೇಶಗಳಲ್ಲೂ ಕೂಡ ಸುಲಭವಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ. ನೆಕ್ಸ್ಟ್ ವಿದ್ಯುತ್ ವಾಹಕಗಳು ಮತ್ತು ನಿರೋಧಕಗಳು. ವಾಹಕ ಅಂದ್ರೆ ಏನು, ನಿರೋಧಕ ಅಂದ್ರೆ ಏನು ಅನ್ನೋದು ಗೊತ್ತಾಗ್ಬೇಕಲ್ವಾ. ನೋಡೋಣ ಇರಿ. ವಿದ್ಯುತ್ ಮಂಡಲಗಳನ್ನು ರಚಿಸುವಾಗ ನಾವು ಲೋಹದ ತಂತಿಗಳನ್ನ ಏಕೆ ಬಳಸ್ತೀವಿ? ಅಲ್ಲಿ ತಂತಿಗಳನ್ನ ಬಳಸಿದ್ವಿ, ಹೌದಲ್ವಾ? ಅದು ಲೋಹದ ತಂತಿಗಳೇ ಯಾಕಾಗಿತ್ತು? ತಂತಿಗಳನ್ನ ಮಾಡಲು ಬೇರೆ ವಸ್ತುಗಳನ್ನ ಯಾಕೆ ನಾವು ಬಳಸೋದಿಲ್ಲ? ಯಾಕೆ ಇದೇ ತರಹದ ಕೀ ಆಗಿರ್ಲಿ ಅಥವಾ ಸೇಫ್ಟಿ ಪಿನ್ ಆಗಿರ್ಲಿ, ಆಮೇಲೆ ಅಲ್ಯೂಮಿನಿಯಂ ತಂತಿಗಳು, ತಾಮ್ರದ ತಂತಿಗಳನ್ನೇ ಬಳಸ್ತೀವಿ. ಯಾಕೆ ನಾವಲ್ಲಿ ಪ್ಲಾಸ್ಟಿಕ್ ಬಳಸಲ್ಲ? ಯಾಕೆ ಮರದ ತುಂಡನ್ನು ಬಳಸಲ್ಲ? ಯಾಕೆ ಗ್ಲಾಸ್ ಅನ್ನು ಬಳಸಲ್ಲ? ಅದಲ್ದೇನೆ ಯಾಕೆ ವಿದ್ಯುತ್ ತಂತಿಗಳಿಗೆ ಪ್ಲಾಸ್ಟಿಕ್ ಅಥವಾ ರಬ್ಬರ್ ಹೊದಿಕೆನೇ ಇರುತ್ತೆ? ನಾವು ಎಕ್ಸ್ಪೆರಿಮೆಂಟ್ ಮಾಡುವಾಗ ನಾನು ಹೇಳಿದೆ, ಏನು ತಂತಿನಲ್ಲಿರುವಂತಹ ಪ್ಲಾಸ್ಟಿಕ್ ಹೊದಿಕೆಯನ್ನ 1 ಸೆಂಟಿಮೀಟರ್ ಕಟ್ ಮಾಡಿ ಅಂತ. ಏನಕ್ಕೆ ಈ ಒಂದು ತಂತಿ ಇರುತ್ತಲ್ಲ ಅದ್ರ ಮೇಲೆ ಪ್ಲಾಸ್ಟಿಕ್ ಕವಚವನ್ನೇ ಯಾಕೆ ಹಾಕಿರ್ತಾರೆ? ನಾವು ಲೋಹವಲ್ಲದ ವಸ್ತುಗಳಿಂದ ತಂತಿಗಳನ್ನು ತಯಾರಿಸಿ ಅವುಗಳನ್ನು ವಿದ್ಯುತ್ ಮಂಡಲದಲ್ಲಿ ಬಳಸುತ್ತೇವೆ ಎಂದು ಭಾವಿಸೋಣ. ಅಕಸ್ಮಾತ್ ಆಗಿ ಲೋಹ ಅಲ್ಲದೆ, ನೋಡಿ ಇಲ್ಲಿ ಈ ತರ ಲೋಹ ಅಲ್ಲದೆ ಅಲೋಹಗಳನ್ನ, ಫಾರ್ ಎಕ್ಸಾಂಪಲ್ ಮರ, ಆಯ್ತಾ, ಅಂತಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವು ಆ ವಸ್ತುಗಳ ಮೂಲಕ ಪ್ರವಹಿಸುತ್ತದೆ ಎಂದು ನೀವು ಭಾವಿಸಿದ್ದೀರಾ? ಅಕಸ್ಮಾತ್ ಆಗಿ ನಾವಲ್ಲಿ ಮರದ ತುಂಡಿಟ್ರೆ ಅಲ್ಲಿ ವಿದ್ಯುತ್ ಪ್ರವಾಹ ಆಗತ್ತಾ? ಬಲ್ಬ್ ಬೆಳೆಯುತ್ತಾ? ಖಂಡಿತ ಇಲ್ಲ. ಯಾಕೆಂದ್ರೆ ಲೋಹವಲ್ಲದ ಯಾವುದೇ ವಸ್ತುಗಳನ್ನು ನಾವು ಬಳಸಿದ್ರೆ ಅಲ್ಲಿ ವಿದ್ಯುತ್ ಪ್ರವಾಹ ಆಗೋದಿಲ್ಲ, ಬಲ್ಬ್ ಬೆಳಗೋದಿಲ್ಲ. ಚಟುವಟಿಕೆ ನಾವೀಗ ಗುರುತಿಸೋಣ. ಸರಳ ಪರೀಕ್ಷಕವನ್ನು ತಯಾರಿ ಮಾಡಬೇಕು. ಸೊ ಒಂದು ಸೆಲ್ಲು, ವಯರು, ಬಲ್ಬ್ ಇರುವಂತಹ ಒಂದು ತಂತಿಗಳನ್ನು ತಗೊಂಡು, ಸಂಪರ್ಕ ಇರಬಾರ್ದು ಆ ತರಹದ ತಂತಿಯನ್ನು ತಗೊಳ್ಬೇಕು ನೀವು. ಆಮೇಲೆ ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು
ವಸ್ತುಗಳಿಗೆ ಅದನ್ನು ನೀವು ಎರಡು ವೈಯರನ್ನು ಸ್ಪರ್ಶ ಮಾಡಿದಾಗ ಅಲ್ಲಿ ಬಲ್ಬ್ ಬೆಳಗುತ್ತಾ ಬೆಳಗಲ್ವಾ ಅನ್ನೋದನ್ನು ನೀವು ನೋಡಬೇಕು. ಯಾವ್ಯಾವ ಸಾಮಗ್ರಿಗಳನ್ನು ತಗೋಬಹುದು? ಒಂದು ಲೋಹದ ಚಮಚ ಅಂದರೆ ಸ್ಟೀಲ್ ಸ್ಪೂನು, ಕಾಯಿನ್ ನಾಣ್ಯ, ಕಾರ್ಕ್ ರಬ್ಬರಿಂದ ಮಾಡಿರುವಂಥದ್ದು, ಗಾಜು, ಕೀಲಿ ಮತ್ತು ಸೇಫ್ಟಿ ಪಿನ್ ತೊಗೋಬೋದು, ಮರದ ತುಂಡನ್ನು ತೊಗೋಬೋದು, ಪ್ಲಾಸ್ಟಿಕ್ ಸ್ಕೇಲು ಮತ್ತು ಗುಂಡ್ ಪಿನ್ನು, ಹಾಳೆ ತೊಗೋಬೋದು, ಅಲ್ಯೂಮಿನಿಯಂ ಹಾಳೆ, ಪೆನ್ಸಿಲ್ ತೊಗೊಳ್ಬಹುದು, ಮೇಣದ ಬತ್ತಿ, ಹೊಲಿಯೋದಕ್ಕೆ ಯೂಸ್ ಮಾಡ್ತಾರಲ್ಲ ಸೂಜಿ ಅದು, ಕಾರ್ಡ್ಬೋರ್ಡ್ ಶೀಟು, ಪೆನ್ಸಿಲ್ಲು ಯೂಶ್ವಲಿ ಅದನ್ನು ನೀವು ತೊಗೊಂಡು ಟೆಸ್ಟ್ ಮಾಡಬಹುದು. ಸೊ ಇದನ್ನೆಲ್ಲ ಸಂಗ್ರಹಿಸಿ ಏನು ಮಾಡಬೇಕು, ಒಂದೊಂದಾಗಿನೇ ಆ 2 ವೈಯರ್ಗಳ ಮಧ್ಯ ಒಂದೊಂದು ವಸ್ತುಗಳನ್ನು ಇಟ್ಟು ನೋಡಬೇಕು. ಯಾವಾಗ ಬಲ್ಬ್ ಬೆಳಗತ್ತೋ ಅದೇನರ್ಥ? ಅರ್ಥ ಅದು ಕರೆಂಟನ್ನು ತನ್ನ ಮೂಲಕ ಪ್ರವಹಿಸೋದಕ್ಕೆ ಬಿಡ್ತಾ ಇದೆ, ಆದ್ರಿಂದ ಮಂಡಲ ಪೂರ್ಣ ಆಗ್ತಿದೆ, ಆದ್ರಿಂದ ಬಲ್ಬ್ ಬೆಳಗ್ತಾ ಇದೆ. ಇನ್ನು ಕೆಲವೊಂದಿಷ್ಟು ವಸ್ತುಗಳನ್ನು ಇಟ್ಟಾಗ, ಫಾರ್ ಎಕ್ಸಾಂಪಲ್ ಮರ, ಗಾಜು, ರಬ್ಬರ್ ಈ ಥರದನ್ನ ಇಟ್ಟಾಗ ಅಲ್ಲಿ ಆ ವಸ್ತುಗಳ ಮೂಲಕ ಕರೆಂಟ್ ಪಾಸ್ ಆಗೋದೇ ಇಲ್ಲ. ಕರೆಂಟ್ ಪಾಸ್ ಆಗಲಿಲ್ಲ ಅಂದರೆ ಮಂಡಲ ಪೂರ್ಣ ಆಗುತ್ತಾ? ಇಲ್ಲ. ಆವಾಗ ಬಲ್ಬ್ ಬೆಳಗುತ್ತಾ? ಇಲ್ಲ. ಸೊ ಯಾವ್ಯಾವುದು ತನ್ನ ಮೂಲಕ ವಿದ್ಯುತ್ತನ್ನು ಪ್ರವಹಿಸಿ ಬಲ್ಬ್ನ ಬೆಳಗೋ ಹಾಗೆ ಮಾಡುತ್ತೋ ಅಂತಹ ಒಂದು ಪದಾರ್ಥಗಳನ್ನು ನಾವು ವಾಹಕಗಳು ಅಂತೀವಿ. ಯಾವುದು ತನ್ನ ಮೂಲಕ ಕರೆಂಟ್ ಪಾಸ್ ಆಗೋದಕ್ಕೆ ಬಿಡೋದಿಲ್ವೋ ಅಂತಹದನ್ನು ನಿರೋಧಕಗಳು ಅಂತ ಕರಿತೀವಿ. ಹಾಗಿದ್ರೆ ಯಾವುದು ವಾಹಕ ಯಾವುದು ನಿರೋಧಕ ನೋಡ್ಬೇಕಲ್ವಾ? ಬನ್ನಿ ನೋಡ್ಕೊಂಬರೋಣ. ಈಗ ನಾವು ವಿದ್ಯುತ್ತಿನ ವಾಹಕಗಳು ಮತ್ತೆ ಅವಾಹಕಗಳ ಬಗ್ಗೆ ಅಲ್ಲೊಂದಿಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ ಅಂತ ಕೊಟ್ಟಿದ್ದಾರೆ ಆಕ್ಟಿವಿಟಿನ. ಸೊ ನಾನಿಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ಈ ಒಂದು ಚಾರ್ಟ್ ಅನ್ನ ಪ್ರಿಪೇರ್ ಮಾಡಿದ್ದೀನಿ. ಅಲ್ಲಿ ನಾನು ಬ್ಯಾಟ್ರಿಯನ್ನ ಯೂಸ್ ಮಾಡಿದ್ದೀನಿ, LED ಬಲ್ಬ್ಗಳು, ಹಾಗೆ ಕೆಲವೊಂದಿಷ್ಟು ವಸ್ತುಗಳನ್ನ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಸೊ ಅದ್ರ ಜೊತೆಗೆ ಆ ವೈರ್ಗಳನ್ನ 2 ಮೊಳೆಗಳಿಗೆ ನಾನು ಕನೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ಏನ್ ಮಾಡ್ಬೇಕು, ನಾವು ಒಂದರ ಪಕ್ಕ ಒಂದನ್ನ ಈ 2 ಮೊಳೆಗಳನ್ನ ಇಡ್ತಾ ಹೋದಾಗ ಇಲ್ಲಿ ಬಲ್ಬ್ ಉರಿದ್ರೆ ಏನರ್ಥ? ಅದು ಕರೆಂಟ್ ಅನ್ನ ಪಾಸ್ ಆಗಕ್ಕೆ ಬಿಡ್ತಾ ಇದೆ. ವಾಹಕಗಳು, ಅಕಸ್ಮಾತ್ ಲೈಟ್ ಬರ್ತಾ ಇಲ್ಲ ಅಂದ್ರೆ ಅದು ಕರೆಂಟ್ ಅನ್ನ ಅದರ ಮೂಲಕ ಪಾಸ್ ಆಗಕ್ ಬಿಡ್ತಾ ಇಲ್ಲ. ಸೊ ಅವಾಹಕಗಳು ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ನಾವು ಫಸ್ಟ್ ಈ ಮೊಳೆಯಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಮೊಳೆಗೆ ನಾವು ಪ್ರೆಸ್ ಮಾಡಿದ ತಕ್ಷಣ ಏನಾಯ್ತು? ಬಲ್ಬ್ ಗ್ಲೋ ಆಗ್ತಾ ಇದೆ. ಇದರರ್ಥ ಏನು? ಕರೆಂಟು ಆ ಮೊಳೆ ಮೂಲಕ ಪಾಸ್ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಮರದ ತುಂಡಿದೆ, ಕರೆಂಟು ಪಾಸ್ ಆಗ್ತಾ ಇಲ್ಲ. ಪ್ಲಾಸ್ಟಿಕ್ ಖಂಡಿತ ಪಾಸ್ ಆಗ್ತಾ ಇಲ್ಲ. ಇಲ್ಲಿ ಒಂದು ವೈರ್ ಇದೆ, ಅದರ ತುದಿಯನ್ನ ನಾನು ತೆಗ್ದಿದ್ದೀನಿ, ನೋಡಿ ಪಾಸ್ ಆಗ್ತಾ ಇದೆ. ಹಾಗೇನೆ ಇದೇ ವೈರ್ನ ಪ್ಲಾಸ್ಟಿಕ್ ಹೊದಿಕೆ ಮೇಲಿಟ್ರೆ ಅದು ಗ್ಲೋ ಆಗಲ್ಲ. ಅದರ ಅರ್ಥ ಏನು? ಪ್ಲಾಸ್ಟಿಕ್ ಅವಾಹಕ. ಗಾಜಿನ ಬಳೆ ಅವಾಹಕ. ಕಲ್ಲಿದೆ ನೋಡಿ, ಬರ್ತಾ ಇಲ್ಲ, ಸೊ ಅದು ಕೂಡ ಅವಾಹಕ, ಕರೆಂಟ್ ಪಾಸ್ ಆಗ್ತಾ ಇಲ್ಲ. ರಬ್ಬರ್ ಅವಾಹಕ. ರಟ್ಟು ಕಾಗದ ಅದೆಲ್ಲವೂ ಕೂಡ ಅವಾಹಕ, ಕರೆಂಟ್ ಪಾಸ್ ಆಗ್ತಿಲ್ಲ. ಪೆನ್ಸಿಲ್ ಗೆಸ್ ಮಾಡಿ ನೋಡೋಣ, ಅವಾಹಕ ಅಂತ ಹೇಳ್ತಿದ್ದೀರಾ? ಇಲ್ಲ. ಈ ಲೆಡ್ ಮೇಲಿಡಿ ನೋಡಿ, ಪೆನ್ಸಿಲಿನ ಲೆಡ್ ಇರುತ್ತಲ್ಲ ಅದು ಗ್ರಾಫೈಟ್, ಅದು ತನ್ನ ಮೂಲಕ ಕರೆಂಟ್ ಅನ್ನ ಪಾಸ್ ಆಗ್ಲಿಕ್ಕೆ ಬಿಡುತ್ತೆ, ಸೊ ಅದು ವಾಹಕ. ಆದ್ರೆ ಪೆನ್ಸಿಲ್ ಮೇಲೆ ಹೊದಿಕೆ ಇರುತ್ತಲ್ಲ ಅದು ಮರದಿಂದ ಮಾಡಿರೋದು, ಅದು ಕರೆಂಟ್ ಅನ್ನ ಪಾಸ್ ಆಗ್ಲಿಕ್ಕೆ ಬಿಡಲ್ಲ, ಅದು ಅವಾಹಕ. ಹಾಗೆ ಸೇಫ್ಟಿ ಪಿನ್ನು ನೀವು ಮೊದಲೇ ಒಂದು ಆಕ್ಟಿವಿಟಿಯಲ್ಲಿ ನೋಡಿದೀರಾ, ಇದು ಕರೆಂಟ್ ಅನ್ನ ತನ್ನ ಮೂಲಕ ಪಾಸ್ ಆಗೋದಕ್ಕೆ ಬಿಡುತ್ತೆ, ಅದಕ್ಕೆ ಇದು ಕರೆಂಟಿನ ವಾಹಕ. ಹಾಗಿದ್ರೆ ಈ 2 ಮೊಳೆಗಳನ್ನ ಟಚ್ ಮಾಡಿದ್ರೆ ಪಾಸ್ ಆಗುತ್ತಾ? ನೋಡಿ, ಅದು ಕೂಡ ವಾಹಕ. ಸೊ ಇದರಿಂದ ನಮ್ಗೆ ಏನ್ ತಿಳಿಯುತ್ತೆ ಅಂದ್ರೆ, ಯಾವ ಯಾವ ವಸ್ತುಗಳು ತಮ್ಮ ಮೂಲಕ ಕರೆಂಟ್ ಅನ್ನ ಹಾದು ಹೋಗ್ಲಿಕ್ಕೆ ಬಿಡತ್ತೋ ಅದನ್ನ ವಾಹಕ ಅಂತೀವಿ, ಯಾವ್ದಾವ್ದು ಬಿಡಲ್ವೋ ಅದನ್ನ ಅವಾಹಕಗಳು ಅಂತ ಕರಿತೀವಿ. ನೋಡಿದ್ರಲ್ವಾ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಎಕ್ಸ್ಪೆರಿಮೆಂಟ್. ನೀವು ಕೂಡ ಇದನ್ನ ಮನೆಯಲ್ಲಿ ಈಸಿಯಾಗಿ ಮಾಡಿ ನೋಡಬಹುದು. ಬನ್ನಿ ನೆಕ್ಸ್ಟ್ ನೋಡೋಣ. ಇಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ, ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ಇದನ್ನು ತುಂಬಬೇಕು ಅಂತ. ಕೀಲಿ ಅಂದರೆ ವಸ್ತುವು ಮಾಡಲ್ಪಟ್ಟ ಸಾಮಗ್ರಿ ಲೋಹ. ದೀಪ ಬೆಳಗುತ್ತಾ? ಹೌದು, ಆದ್ರಿಂದ ನಾವು ಅದನ್ನು ವಾಹಕ ಅಂತ ಕರಿತೀವಿ. ನೆಕ್ಸ್ಟ್ ಅಳತೆ ಪಟ್ಟಿ, ಪ್ಲಾಸ್ಟಿಕ್ ಇಂದ ಮಾಡಿರೋದ್ರಿಂದ ಅಲ್ಲಿ ದೀಪ ಬೆಳಗೋದಿಲ್ಲ, ಆದ್ರಿಂದ ಅದನ್ನು ನಿರೋಧಕ ಅಂತ ಕರಿತೀವಿ. ನೆಕ್ಸ್ಟು ಒಂದು ಗುಂಡ್ ಪಿನ್ನು ಅಥವಾ ಬಳೆ ಆಗಿರಬಹುದು, ಸೂಜಿ ಆಗಿರಬಹುದು. ಆ್ಯಕ್ಚುಲಿ ಬಳೆ ಇದು, ಸೊ ಅದು ಗಾಜಿಂದ ಆಗಿರುತ್ತೆ, ಸೊ ಅದು ಬೆಳಗೋದಿಲ್ಲ, ಅದರಿಂದ ಅದನ್ನು ನಿರೋಧಕ ಅಂತ ಕರಿತೀವಿ. ಕಾಗದದ ಪಟ್ಟಿ, ಕಾಗದದಿಂದ ಮಾಡಿರೋದು, ಸೊ ಅದು ಕೂಡ ಬಲ್ಬನ್ನು ಆನ್ ಮಾಡೋಕೆ ಬಿಡಲ್ಲ, ಸೊ ಅದು ಕೂಡ ನಿರೋಧಕ. ಮೊಂಬತ್ತಿ ಮೇಣದಿಂದ ಮಾಡಿರೋದು, ಸೊ ಅದು ಕೂಡ ನಿರೋಧಕ. ಕೀಲಿ ಕೈ
ಲೋಹದಿಂದ ಆಗಿದೆ, ಅದು ಬಲ್ಬನ್ನು ಬೆಳಗಿಸುತ್ತೆ, ಆದ್ದರಿಂದ ಅದು ವಾಹಕ. ಅಳಿಸುವ ವಸ್ತು ಅಂದರೆ ರಬ್ಬರ್, ಸೊ ಅದು ಕೂಡ ಬಲ್ಬನ್ನು ಆನ್ ಮಾಡಲ್ಲ, ಸೊ ಅದು ನಿರೋಧಕ. ಗುಂಡು ಸೂಜಿ ಕಬ್ಬಿಣದಿಂದ ಆಗಿರೋದು, ಅದು ವಾಹಕ. ಸ್ಟೀಲ್ ಚಮಚ ಸ್ಟೀಲಿಂದ ಆಗಿದೆ, ಬಲ್ಬನ್ನು ಬೆಳಗಿಸುತ್ತೆ, ಅದಕ್ಕೋಸ್ಕರ ಅದು ವಾಹಕ. ಸೊ ವಿದ್ಯುತ್ತನ್ನು ತಮ್ಮ ಮೂಲಕ ಹರಿಯುವಂತಹ ಸಾಮಗ್ರಿಗಳು ಅದನ್ನು ನಾವು ವಾಹಕಗಳು ಅಂತೀವಿ. ಅದು ಯೂಶುವಲಿ ಸ್ಟೀಲ್ ಆಗಿರುತ್ತೆ, ಕಬ್ಬಿಣದಿಂದ ಮಾಡಿದ್ದಾಗಿರುತ್ತೆ. ಇಲ್ಲೇ ನೋಡಿ ನೀವು, ಯಾವ್ದ್ಯಾವುದು ಲೋಹಗಳಿಂದ ಮಾಡಿದಾವೋ ಅದೆಲ್ಲವೂ ಕೂಡ ಏನು ವಾಹಕಗಳು. ಯಾವುದು ವಿದ್ಯುತ್ತನ್ನು ತಮ್ಮ ಮೂಲಕ ಹರಿಯೋದಕ್ಕೆ ಬಿಡಲ್ವೋ ಅದನ್ನು ನಿರೋಧಕಗಳು ಅಂತ ಕರಿತೀವಿ ಅಲ್ವಾ. ಸೊ ಯಾವುದು ಪ್ಲಾಸ್ಟಿಕ್ಕು, ಗಾಜು, ಕಾಗದ, ಮೇಣ, ರಬ್ಬರು ಇದೆಲ್ಲನೂ ಕೂಡ ತಮ್ಮ ಮೂಲಕ ಕರೆಂಟ್ನ ಪಾಸ್ ಆಗೋಕ್ಕೆ ಬಿಡಲ್ಲ. ಸೊ ಈ ಒಂದು ಕೋಷ್ಟಕವನ್ನು ನೀವು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಫಿಲ್ ಮಾಡ್ಕೊಳ್ಬಹುದು. ಇದರಿಂದ ನಿಮಗೆ ಯಾವುದು ವಾಹಕ ಮತ್ತು ಯಾವುದು ನಿರೋಧಕ ಅಂತ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ನೋಡೋಣ. ವಿದ್ಯುತ್ ವಾಹಕಗಳು ಇವು ತಮ್ಮ ಮೂಲಕ ವಿದ್ಯುತ್ತನ್ನು ಸುಲಭವಾಗಿ ಹರಿಯಲು ಬಿಡುತ್ತೆ ಅಂದರೆ ಮುಂದೆ ಪಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಕ್ಸಾಂಪಲ್ಲು ತಾಮ್ರ, ಅಲ್ಯೂಮಿನಿಯಂ. ನೆಕ್ಸ್ಟ್ ವಿದ್ಯುತ್ ನಿರೋಧಕಗಳು ಇವು ಯಾವುದೇ ಕಾರಣಕ್ಕೂ ಕೂಡ ವಿದ್ಯುತ್ತನ್ನು ಮೂಲಕ ಹರಿಯೋದಕ್ಕೆ ಬಿಡಲ್ಲ, ಸ್ಟಾಪ್ ಮಾಡುತ್ತೆ. ಎಕ್ಸಾಂಪಲು ಪ್ಲಾಸ್ಟಿಕ್, ರಬ್ಬರ್, ಮರ. ಇವಾಗ ನೋಡಿ ತೋರಿಸ್ತೀನಿ ನಾನು ಒಂದ್ಸತಿ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಬಲ್ಬ್ ಇದೆ, ಓಕೆನಾ. ತಂತಿ ಮೂಲಕ ನೀವು ಏನು ಮಾಡಿದ್ದೀರಾ, ಕನೆಕ್ಟ್ ಮಾಡಿದ್ದೀರಾ. ಇಲ್ಲಿ ಒಂದು ಕೀಯನ್ನು ಇಟ್ಟಿದ್ದೀರಾ, ಓಕೆನಾ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕರೆಂಟ್ ಫ್ಲೋ ಆಗೋದಕ್ಕೆ. ಈ ಕೀ ಮೂಲಕನೂ ಪಾಸಾಗಿ ಏನಾಗುತ್ತೆ, ಕರೆಂಟ್ ಪಾಸ್ ಆಗುತ್ತೆ. ಸೊ ಬಲ್ಬ್ ಏನಾಗುತ್ತೆ, ಬೆಳಗತ್ತೆ. ಹಾಗೆ ನೋಡಿದ್ರೆ ನೀವು ಇಲ್ಲೊಂದು ಬಲ್ಬ್ ಇದೆ, ಸೇಮ್ ಕನೆಕ್ಟ್ ಮಾಡಿದ್ದೀರಾ. ಆದರೆ ಇಲ್ಲೇನು ಮಾಡಿದ್ದೀರಾ, ಒಂದು ಮರದ ಪೀಸನ್ನು ಇಟ್ಟಿದ್ದೀರಾ. ಇಲ್ಲಿಂದ ಏನೋ ಕರೆಂಟ್ ಪಾಸ್ ಆಗುತ್ತೆ, ಆದರೆ ಇಲ್ಲಿ ಕರೆಂಟ್ ಪಾಸ್ ಆಗಲ್ಲ. ಸೊ ಇಲ್ಲಿ ಕರೆಂಟ್ ಹೋಗಲಿಲ್ಲ ಅಂದರೆ ಬಲ್ಬ್ ಬೆಳಗುತ್ತಾ, ಖಂಡಿತವಾಗಿಯೂ ಇಲ್ಲ. ಪರೀಕ್ಷೆ ಮತ್ತು ಅವಲೋಕನ. ದೀಪ ಎಲ್ಲ ಸಂದರ್ಭದಲ್ಲೂ ಉರಿತಾ ಇಲ್ಲ. ಕೆಲವು ವಸ್ತುಗಳಿಗೆ ದೀಪ ಉರಿಯುತ್ತೆ, ಇನ್ನು ಕೆಲವೊಂದು ವಸ್ತುಗಳಿಗೆ ದೀಪ ಉರಿಯೋದಿಲ್ಲ. ಅದನ್ನು ಕೋಷ್ಟಕದಲ್ಲಿ ನೀವು ಆಲ್ರೆಡಿ ದಾಖಲಿಸಿದ್ದೀರಾ. ತೀರ್ಮಾನ. ಲೋಹಗಳ ಬಳಕೆ. ಲೋಹಗಳು ವಿದ್ಯುತ್ತಿನ ಉತ್ತಮ ವಾಹಕಗಳು. ವಾಹಕ ಅಂದರೆ ವಿದ್ಯುತ್ತನ್ನು ಹರಿಬಿಡುತ್ತೆ, ಆದ್ದರಿಂದ ಅವುಗಳನ್ನು ವಿದ್ಯುತ್ ತಂತಿಗಳ ತಯಾರಿಕೆಯಲ್ಲಿ ಅದನ್ನು ಬಳಸ್ತಾರೆ. ಹಾಗೆ ವಿದ್ಯುತ್ ವಾಹಕಗಳು ಬೆಳ್ಳಿ, ತಾಮ್ರ, ಚಿನ್ನ ಇದಿಷ್ಟು ಕೂಡ ತುಂಬ ಉತ್ತಮ ವಾಹಕಗಳು. ಕರೆಂಟನ್ನು ತುಂಬ ಬೇಗ ಏನು ಮಾಡುತ್ತೆ, ತುಂಬ ಫಾಸ್ಟಾಗಿ ಹರಿಯೋದಕ್ಕೆ ಬಿಡುತ್ತೆ. ವಿದ್ಯುತ್ ತಂತಿಗಳನ್ನು ತಯಾರಿ ಮಾಡೋದಕ್ಕೆ ನಾವು ತಾಮ್ರವನ್ನು ಹೆಚ್ಚಾಗಿ ಬಳಸ್ತೀವಿ, ಚಿನ್ನ ಮತ್ತು ಬೆಳ್ಳಿ ಬಳಸಲ್ಲ. ನಿಮಗೆ ಕಾರಣ ಗೊತ್ತು, ಕಡಿಮೆ ವೆಚ್ಚ. ತಾಮ್ರ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಚಿನ್ನಕ್ಕೆ ಮತ್ತು ಬೆಳ್ಳಿ ಕಂಪೇರ್ ಮಾಡಿದ್ರೆ, ಮತ್ತು ಹೇರಳವಾಗಿ ಲಭ್ಯ ಇದೆ. ಅಂದರೆ ತುಂಬ ಜಾಸ್ತಿ ಕ್ವಾಂಟಿಟಿನಲ್ಲಿ ತಾಮ್ರ ನಮಗೆ ಸಿಗೋ ಕಾರಣದಿಂದ ವಿದ್ಯುತ್ ತಂತಿಗಳನ್ನು ತಯಾರು ಮಾಡಲಿಕ್ಕೆ ತಾಮ್ರವನ್ನು ಹೆಚ್ಚಾಗಿ ಬಳಸ್ತಾರೆ. ಎರಡು ಕಾರಣ ಗೊತ್ತಾಯ್ತಲ್ವಾ, ಕಡಿಮೆ ದುಡ್ಡು ಮತ್ತು ಜಾಸ್ತಿ ಸಿಗುತ್ತೆ. ನೆಕ್ಸ್ಟ್ ವಾಹಕಗಳು ಮತ್ತು ನಿರೋಧಕಗಳು. ವಾಹಕಗಳು ಕಂಡಕ್ಟರ್ಸ್ ಅಂತ ಕರಿತೀವಿ, ಅದನ್ನು ವಿದ್ಯುತ್ ಹರಿಯೋದಕ್ಕೆ ಬಳಸ್ತೀವಿ. ವಾಹಕ ಭಾಗ ಇಲ್ಲಿ ನೋಡ್ತಾ ಇದ್ದೀರಾ, ಸ್ವಿಚ್ ಹಾಕ್ತೀರಾ ಅಲ್ವಾ, ಈ ಭಾಗ ಏನಿರುತ್ತೆ ಅದೇನಾಗಿರುತ್ತೆ, ವಾಹಕ ಭಾಗ ಆಗಿರುತ್ತೆ. ಅಂದರೆ ಅದನ್ನು ವಾಹಕಗಳಿಂದ ಮಾಡಿರ್ತಾರೆ. ಆದರೆ ಈ ಸ್ವಿಚ್ದೊಂದು ಇದು ಇರುತ್ತಲ್ಲ, ಏನದು ಸ್ವಿಚ್ ಬೋರ್ಡು, ಅದು ವಾಹಕನಾ? ನೋ, ಅದು ನಿರೋಧಕ. ಯಾಕಂದರೆ ನೀವು ಅದನ್ನು ಟಚ್ ಮಾಡಬೇಕಲ್ವ, ಸ್ವಿಚ್ನ ನೀವು ಟಚ್ ಮಾಡಬೇಕು. ಅಕಸ್ಮಾತ್ ಅದನ್ನು ವಾಹಕ ಆಗಿದ್ರೆ ನಿಮಗೆ ಕರೆಂಟ್ ಶಾಕ್ ಹೊಡಿತಾ ಇತ್ತು, ಕರೆಕ್ಟ್ ಅಲ್ವಾ. ನಿರೋಧಕಗಳು ನೋಡಿ, ಇಲ್ಲಿ ಇದು ಒಳಗಡೆ ಹಾಕುವಂಥದ್ದು ವಾಹಕ, ಅದೇ ನೀವು ಹಿಡ್ಕೊಂಡು ಹಾಕ್ತಿರಲ್ಲ ಪ್ಲಗ್ಗು, ಅದು ನಿರೋಧಕ, ಇನ್ಸುಲೇಟರ್. ಇದು ಯಾವುದೇ ಒಂದು ವಿದ್ಯುತ್ ಆಘಾತದಿಂದ ನಮ್ಮನ್ನು ರಕ್ಷಿಸುತ್ತೆ. ಎಚ್ಚರಿಕೆ. ನಮ್ಮ ದೇಹ ವಿದ್ಯುತ್ ವಾಹಕ. ನಮಗೆ ಯಾಕೆ ಕರೆಂಟ್ ಹೊಡೆಯುತ್ತೆ ಅಲ್ವಾ, ಯಾಕಂದರೆ ನಮ್ಮ ಮೂಲಕನೂ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಹಾಗಿದ್ರೆ ನಾವು ವಾಹಕ, ಹೌದಲ್ವಾ. ನಮಗೆ ಕರೆಂಟ್ ಹೊಡೆಯುತ್ತೆ ಅನ್ನೋದಾದರೆ ನಾವು ಕೂಡ ವಾಹಕ. ಜಾಗರೂಕತೆಯಿಂದ ಇರಬೇಕು. ವಿದ್ಯುತ್ ಉಪಕರಣಗಳನ್ನು ಯಾವಾಗಲೂ ಜಾಗರೂಕತೆಯಿಂದನೇ ನಿರ್ವಹಿಸಬೇಕು. ಯಾವುದೇ ಕಾರಣಕ್ಕೂ ಒದ್ದೆಯಾದ ಕೈಗಳಿಂದ ಸ್ವಿಚ್ಚನ್ನು ಆನ್ ಮಾಡಬಾರ್ದು. ಯಾಕಂದರೆ ನೀರು ಕೂಡ ವಾಹಕ. ಅದಕ್ಕೆ ತಾನೇ ನೀವೇನು ಮಾಡ್ತೀರಾ ಹೇಳಿ, ಕರೆಂಟ್ ಒಂದು ಏನಂತೀವಿ ನಾವು ಅದನ್ನು, ಕಾಯಿಲ್ ಇರುತ್ತಲ್ವ, ಅದನ್ನು ಸ್ವಿಚ್ ಒಟ್ಬಿಟ್ಟು ನೀರೊಳಗಡೆ ಇಡ್ತೀವಿ.
ಅಲ್ಲಿ ಕರೆಂಟ್ ಏನಾಗುತ್ತೆ, ನೀರಿಗೆ ಪಾಸ್ ಆಗುತ್ತೆ. ಆ ಕರೆಂಟಿಂದ ನೀರು ಬಿಸಿ ಆಗುತ್ತೆ. ಅಕಸ್ಮಾತ್ ಏನಾದರೂ ನೀವು ಆ ಥರ ಕಾಯಿಲ್ ಇಟ್ಬಿಟ್ಟು ನೀರು ಮುಟ್ಟಿದ್ರೆ ಶಾಕ್ ಹೊಡೆದು ಸಾಕಷ್ಟು ಜನ ಇಲ್ಲಿವರೆಗೂ ಸತ್ತಿದ್ದಾರೆ. ಏನಕ್ಕೆ ಹೇಳಿ, ನೀರು ಕೂಡ ವಾಹಕ, ಅಂದರೆ ನೀರಿನ ಮೂಲಕ ಕೂಡ ಕರೆಂಟ್ ಪಾಸ್ ಆಗುತ್ತೆ. ಅದನ್ನು ಮುಟ್ಟಿದ್ರೆ ಕರೆಂಟ್ ನಮ್ಮ ದೇಹದಲ್ಲೂ ಪಾಸ್ ಆಗುತ್ತೆ, ಆದ್ದರಿಂದ ನಾವು ಸಾಯ್ತೀವಿ ಅಲ್ವಾ. ಆದ್ದರಿಂದ ಒದ್ದೆ ಕೈಗಳಿಂದ ಯಾವುದೇ ಕಾರಣಕ್ಕೂ ಸ್ವಿಚ್ಗಳನ್ನು ಮುಟ್ಟಬಾರ್ದು. ಆಮೇಲೆ ಆರದ ಪ್ರದೇಶದಲ್ಲಿ ವಿದ್ಯುತ್ ಸಾಧನಗಳನ್ನು ಬಳಸಬಾರ್ದು. ಅಂದರೆ ಒದ್ದೆ ಆಗಿರುತ್ತೆ ಅಂತ ಅನ್ಕೊಳ್ಳಿ, ಬಚ್ಚಲು ಮನೆಯಲ್ಲಿ ಎಕ್ಸಾಂಪಲ್, ಅಲ್ಲಿ ಯಾವುದೇ ಕಾರಣಕ್ಕೂ ನಿಂತ್ಕೊಂಡು ಯಾವುದೇ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ಸನ್ನು ಬಳಸಬಾರ್ದು. ಮತ್ತು ಈ ಥರ ಹಾಳಾಗಿರೋ ತಂತಿಯನ್ನು ಕೂಡ ನಾವು ಯಾವತ್ತೂ ಕೂಡ ಬಳಸಬಾರ್ದು. ನಮ್ಮ ದೇಹ ವಿದ್ಯುತ್ ವಾಹಕವಾಗಿದೆ ನೆನ್ಪಿಟ್ಕೊಳ್ಳಿ. ನಮ್ಮ ಮೂಲಕ ಕೂಡ ಕರೆಂಟ್ ಪಾಸ್ ಆಗುತ್ತೆ. ನಮ್ಮ ದೇಹದ ಮೂಲಕ ಹಾದು ಹೋಗುವ ವಿದ್ಯುತ್ ಪ್ರವಾಹ ತೀವ್ರ ಗಾಯ ಅಥವಾ ಸಾವಿಗೂ ಕೂಡ ಕಾರಣ ಆಗುತ್ತೆ. ಆದ್ದರಿಂದ ವಿದ್ಯುತ್ ಸಾಧನಗಳನ್ನು ಹಾನಿಗೊಳಗಾಗಿದ್ದರೆ ಅಥವಾ ನಿರೋಧಕಗಳ ಹೊದಿಕೆ ಇಲ್ಲದೆ, ಪ್ಲಾಸ್ಟಿಕ್ ಹೊದಿಕೆ ಇಲ್ಲದೆ ಇರುವಂಥದ್ದು ಅಥವಾ ಮುರಿದ ಪ್ಲಗ್ಗಳನ್ನು ಯಾವತ್ತೂ ಕೂಡ ನೀವು ಬಳಸಬಾರ್ದು. ಇದನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆಯೇ ವಿದ್ಯುತ್ ಕೋಶ ಮತ್ತು ವಿದ್ಯುತ್ ಸ್ಥಾವರಗಳಿಂದ ಬರುವ ವಿದ್ಯುತ್ ನಡುವಿನ ವ್ಯತ್ಯಾಸ ಏನು ಅಂದರೆ, ಸೆಲ್ ಬ್ಯಾಟ್ರಿಯಿಂದ ಬರುವಂತಹ ಎಲೆಕ್ಟ್ರಿಸಿಟಿಗೂ ಮತ್ತು ಈ ಹೈಟೆನ್ಷನ್ ವೈಯರ್ಸಿಂದ ಬರುವಂತಹ ಎಲೆಕ್ಟ್ರಿಸಿಟಿಗೂ ಏನು ಡಿಫ್ರೆನ್ಸು? ನೇರ ವಿದ್ಯುತ್ ಇದು ಡೈರೆಕ್ಟ್ ಕರೆಂಟು, ಸೆಲ್ಲು, ಬ್ಯಾಟ್ರಿ, ಸಣ್ಣ ಸಾಧನಗಳಿಗೆ ಇದು ಏನು ಕೊಡುತ್ತೆ? ಶಕ್ತಿಯನ್ನು ಕೊಡುತ್ತೆ. ಯಾವುದು? ಸೆಲ್ಗಳು, ನೇರ ವಿದ್ಯುತ್ DC. ನೆಕ್ಸ್ಟು ಪರ್ಯಾಯ ವಿದ್ಯುತ್ ಅಂದರೆ ಆಲ್ಟರ್ನೇಟಿವ್ ಕರೆಂಟ್ ಇದು. ಇಲ್ಲಿ ನೋಡಿ, ಇದು ವಿದ್ಯುತ್ ಸ್ಥಾವರಗಳಿಂದ ಏನಾಗುತ್ತೆ, ದೊಡ್ಡ ದೊಡ್ಡ ಉಪಕರಣಗಳನ್ನು ಬಳಸೋದಕ್ಕೆ ನಾವು ಉಪಯೋಗಿಸ್ತೀವಿ. ಅದು ಆಲ್ಟರ್ನೇಟಿವ್ ಕರೆಂಟು, ಪರ್ಯಾಯ ವಿದ್ಯುತ್. ಸೊ ವಿದ್ಯುತ್ ಕೋಶಗಳಿಂದ ಬರೋದನ್ನು ನಾವು ಸಣ್ಣ ಸಾಧನಗಳನ್ನು ಬಳಸೋದಕ್ಕೆ ಉಪಯೋಗಿಸೋದಕ್ಕೆ ಬಳಸ್ತೀವಿ. ಈ ಒಂದು ಪರ್ಯಾಯ ವಿದ್ಯುತ್ತನ್ನು ದೊಡ್ಡ ದೊಡ್ಡ ಉಪಕರಣಗಳನ್ನು ಚಲಾಯಿಸೋದಕ್ಕೆ ನಾವು ಬಳಸ್ತೀವಿ. ಬ್ಯಾಟ್ರಿಯಿಂದ ಬರುವುದು DC ಕರೆಂಟು, ಆಯಿತಾ, ಡೈರೆಕ್ಟ್ ನೇರ ವಿದ್ಯುತ್. ವಿದ್ಯುತ್ ಸ್ಥಾವರಗಳಿಂದ ಅಂದರೆ ಹೈಟೆನ್ಷನ್ ವೈರ್ಗಳಿಂದ ಬರುವುದು AC ಆಲ್ಟರ್ನೇಟಿವ್ ಕರೆಂಟ್, ಪರ್ಯಾಯ ವಿದ್ಯುತ್. ಸೊ ಇದಿಷ್ಟು ಕೂಡ ನೀವು ಈ ಒಂದು ವಿದ್ಯುತ್ ಘಟಕಗಳ ಬಗ್ಗೆ, ಹಾಗೆ ಬಲ್ಬ್ ಯಾವಾಗ ಬೆಳಗುತ್ತೆ ಯಾವಾಗ ಬೆಳಗಲ್ಲ, ಆಮೇಲೆ ವಿದ್ಯುತ್ ಕೋಶ ಅಂದರೆ ಏನು, ವಿದ್ಯುತ್ ದೀಪ ಅಂದರೆ ಏನು, LED ಅಂದರೆ ಏನು, ಅದರ ಧನಾಗ್ರ ಯಾವುದು ಋಣಾಗ್ರ ಯಾವುದು ಅಂತ ತಿಳ್ಕೊಂಡ್ರಿ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಸಹ ಇಷ್ಟ ಆಗಿದೆ, ಯಾಕಂದರೆ ನಾನು ಚಟುವಟಿಕೆ ಮೂಲಕನೇ ತಿಳಿಸಿದ್ದೀನಿ. ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಸಾಕಷ್ಟು ಜನರಿಗೆ ಇದು ಹೆಲ್ಪ್ ಮಾಡುತ್ತೆ ಅನ್ನೋದಾದರೆ ದಯವಿಟ್ಟು ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.